ನಿರ್ದೇಶಕರು ಆಗಮಿಸಿದ್ದಾರೆ. ಈ ಒಂದು ವಿಶೇಷ ಸಮಾರಂಭಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನು ಕುರಿತು ಅಲ್ಲಿ ನಿಮ್ಮನ್ನೆಲ್ಲ ಅವರು ಮಾತಾಡಲಿದ್ದಾರೆ, ನಿಮಗೆ ಮಾರ್ಗದರ್ಶನ ಮಾಡಲಿದ್ದಾರೆ. ಸಾಂಕೇತಿಕವಾಗಿ ಈ ಒಂದು ಪ್ರಾರ್ಥನೆಯ ಸನ್ನಿವೇಶದಲ್ಲಿ ನಮ್ಮ ಮೈಸೂರು ನಮ್ಮ ಒಂದು ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಚೇರಿ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಶಾ ಕುಮಾರ್ ಅವರು ಈ ಒಂದು ನಮ್ಮ ಪ್ರಾರ್ಥನಾ ಸಭೆಗೆ ಹಾಜರಿದ್ದಾರೆ. ಅವರಿಗೆ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಸಾಂಕೇತಿಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ಹಿರಿಯ ಪ್ರಾಧ್ಯಾಪಕರಾದ ಬೈರೇಗೌಡ ಸರ್ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈಗಾಗಲೇ ನಿಮ್ಮಲ್ಲಿ ಹೆಚ್ಚು ಜನ ನೋಡಿದಿರಿ, ಮೊನ್ನೆ ನಮ್ಮಲ್ಲಿ ಅಥ್ಲೆಟಿಕ್ಸ್ ಸ್ಪರ್ಧೆ ನಡೆದಾಗ ಡಾಕ್ಟರ್ ಪಿ ಕೃಷ್ಣಯ್ಯನವರು ಅವರು ಸಹ ಈ ಒಂದು ಪ್ರಾರ್ಥನಾ ಸಭೆಗೆ ಹಾಜರಿದ್ದಾರೆ. ಅವರಿಗೂ ಸಹ ಸಾಂಕೇತಿಕವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆ ಜೊತೆಯಲ್ಲಿ ನಮ್ಮ ಲಕ್ಷ್ಮೀ ಪ್ರಸಾದ್ ಅಂತ ಹೇಳಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಪ್ರಾರ್ಥನೆ ಮುಗಿದ ತಕ್ಷಣ ಇಮಿಡಿಯೇಟಾಗಿ ನೀವೆಲ್ಲರೂ ಸಹ ಆಡಿಟೋರಿಯಂಗೆ ಹೋಗಬೇಕು. ಪ್ರಸನ್ನ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ. ಒಂದು 2 ಗಂಟೆಗಳ ಕಾಲ ಒಂದು ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರಿಗೂ ಸಹ ಮಧ್ಯಾಹ್ನ ಉಪಹಾರದ ವ್ಯವಸ್ಥೆ ಇರುತ್ತೆ. ಆನಂತರ ಯಥಾಸ್ಥಿತಿಯಲ್ಲಿ ತರಗತಿಗಳು ನಡೆಯುತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಸಹಕಾರ ಕೊಡಿ. ನೇರವಾಗಿ ನೀವೀಗ ಆಡಿಟೋರಿಯಂಗೆ ಹೋಗಬೇಕು. ಮೊದಲಿಗೆ ಶ್ರೀ ಕ್ಷೇತ್ರದ ಅಧಿದೇವತೆಗಳಾದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದೈವಾನುಗ್ರಹದೊಂದಿಗೆ ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಪರಮಪುರುಷರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಚಿರ ಸಂಸ್ಮರಣೆಯೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಗುರು ಪರಂಪರೆಯಲ್ಲಿ 72ನೇ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದ ಗಜಾನನ ಮಹಾನಿಶಂ ಅನೇಕದಂತ ಭಕ್ತಾನ ಏಕದಂತ ಉಪಾಸನೆ ಕಾರ್ಯಕ್ರಮದ ಯಶಸ್ಸನ್ನು ಕೋರುತ್ತಾ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ ಕುಮಾರಿ ಮಮತಾ HP ಅಂತಿಮ MK ವಿದ್ಯಾರ್ಥಿನಿ.
ಸ್ವಾಗತಿಸುವುದು ನಮ್ಮ ಆಚಾರ. ಇದಕ್ಕೆ ಪ್ರತಿಯಾಗಿ ಪೂಜ್ಯರುಗಳನ್ನು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರುಗಳನ್ನು ಸ್ವಾಗತಿಸಲಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದ ಶ್ರೀಯುತ ಡಾಕ್ಟರ್ ಡಿ.ಕೆ. ಲೋಕೇಶ್ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಆತ್ಮಕ್ಕೆ ಶಾಂತಿಯನ್ನು ಬಯಸುತ್ತಾ 72ನೇ ಪೀಠಾಧ್ಯಕ್ಷರು ಜಗದ್ಗುರುಗಳು ಪರಮಪೂಜ್ಯರು ಆಗಿರುವಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಒಂದು ಸುಂದರ ಶ್ರೀ ಸಮಾರಂಭದ ವೇದಿಕೆಯಲ್ಲಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ ಸಹೋದ್ಯೋಗಿಗಳು 2018-19ನೇ ಸಾಲಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಈ ಒಂದು ಉದ್ಘಾಟನಾ ಸಮಾರಂಭ ಇದು ವಿಶೇಷವಾದ ಔಚಿತ್ಯಪೂರ್ಣವಾದಂತಹ ಸಮಾರಂಭ. ಕಾರಣ ಈ ಎರಡೂ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ವರ್ಷಕ್ಕೆ 18-19ನೇ ಸಾಲಿಗೆ ಸಾಕಷ್ಟು ಸಾಧನೆಯನ್ನು ಗೈದಿದ್ದಾರೆ. ಈಗಾಗಲೇ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿವಿಧ ಕಾಲೇಜುಗಳಿಗೆ ಹೋಗಿ ಹಲವಾರು ಬಹುಮಾನಗಳನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದುಕೊಂಡು ಬಂದಿದ್ದಾರೆ. ಪ್ರಸ್ತುತ ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ತಿರುಪತಿಯಲ್ಲಿ ನಡೀತಾ ಇರತಕ್ಕಂತಹ ದಕ್ಷಿಣ ವಲಯ ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ 2 ಪ್ರೋಗ್ರಾಂಗಳನ್ನು ನೀಡಿ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಕ್ರೀಡಾ ಚಟುವಟಿಕೆಗಳಲ್ಲೂ ಸಾಕಷ್ಟು ಸಾಧನೆಯನ್ನು ಈ ವರ್ಷಕ್ಕೆ ಗೈದಿದ್ದಾರೆ. ನಮ್ಮಲ್ಲಿ ಖೋಖೋದಲ್ಲಿ ರನ್ನರ್ಸ್ ಆಗಿದ್ದಾರೆ, ವಾಲಿಬಾಲ್ನಲ್ಲಿ ರನ್ನರ್ಸ್ ಆಗಿದ್ದಾರೆ ಹಾಗೂ ಕಬಡ್ಡಿಯಲ್ಲಿ ರನ್ನರ್ಸ್ ಆಗಿದ್ದಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಕೃಷ್ಣಯ್ಯನವರ ಸಹಕಾರದಿಂದ ಪೂಜ್ಯ ಶ್ರೀ ಪ್ರಸನ್ನ ಸ್ವಾಮೀಜಿಯವರ ಆಶೀರ್ವಾದದಿಂದ ಶ್ರೀ ಕ್ಷೇತ್ರದಲ್ಲಿ ನಾವು ಮೈಸೂರು ವಿಶ್ವವಿದ್ಯಾನಿಲಯ ಅಂತರ್ ಕಾಲೇಜು ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಆ ಮೂಲಕ ನಮ್ಮ ಕಾಲೇಜಿಗೆ ಶ್ರೀಮಠಕ್ಕೆ ನಮ್ಮ ವಿದ್ಯಾರ್ಥಿಗಳು ಹಾಗೂ ಎಲ್ಲರ ಆಶೀರ್ವಾದದಿಂದಾಗಿ ಶ್ರೀಮಠಕ್ಕೆ ಹೆಸರು ಬಂದಿದೆ ಅನ್ನೋ ಹೇಳಿಕೆಯಲ್ಲಿ ಇಚ್ಛೆಪಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ವಿಶೇಷವಾದದ್ದು. ಕಾರ್ಯಕ್ರಮ ಸ್ವಲ್ಪ ತಡವಾಯಿತು. ಇದನ್ನು ಮೊದಲೇ ನಾವು ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಬೇಕಿತ್ತು. ಆದರೆ ಈ ಎಲ್ಲ ಕಾರ್ಯಕ್ರಮಗಳ ನಡುವೆ ಬಿಡುವಿಲ್ಲದ ಕಾರಣದಿಂದಾಗಿ ಅವಕಾಶ ಸಿಗದೇ ಇದ್ದರಿಂದಾಗಿ ನಾವು ಸ್ಪೋರ್ಟ್ಸ್ ಕಡೆಗೆ ವಿಶೇಷವಾದ ಗಮನವನ್ನು ಕೊಟ್ಟ ಕಾರಣದಿಂದಾಗಿ ಉದ್ಘಾಟನಾ ಸಮಾರಂಭ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಿಶೇಷವಾದ ಸಮಾರಂಭಕ್ಕೆ ಪರಮಪೂಜ್ಯ ಜಗದ್ಗುರುಗಳು ಬರಬೇಕಾಗಿತ್ತು. ಪೂಜ್ಯ ಶ್ರೀಗಳು ಶ್ರೀಮಠದ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿರೋದ್ರಿಂದಾಗಿ ಈಗಾಗಲೇ ನಮ್ಮಲ್ಲಿ 2 ಕಾರ್ಯಕ್ರಮಗಳಿಗೆ ಅವರು ಭೇಟಿ ಕೊಟ್ಟದ್ರಿಂದ ಸಮಾರಂಭಕ್ಕೆ ಬರ್ತೇನೆ ಪೂಜ್ಯ ಶ್ರೀ ಪ್ರಸನ್ನಾಥ ಸ್ವಾಮೀಜಿಯವರ ಕರ್ಕೊಂಡೋಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ತಡವಾಗಿ ಆಯೋಜಿಸಿಕೊಂಡ್ವಿ. ಈ ಒಂದು ಕಾರ್ಯಕ್ರಮ ಪೂಜ್ಯ ಶ್ರೀ ಪ್ರಸನ್ನಾಥ ಸ್ವಾಮೀಜಿಯವರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಪೂಜ್ಯ ಶ್ರೀಗಳು ನಾವೆಲ್ಲರಿಗೂ ಸಹ ತುಂಬಾ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರಮಪೂಜ್ಯ ಜಗದ್ಗುರುಗಳು ಪೂಜ್ಯ ಶ್ರೀಗಳಿಗೆ ಗುರುದೀಕ್ಷೆಯನ್ನ ನೀಡಿದ ಸನ್ನಿವೇಶದಲ್ಲಿ ಅವರಿಗೆ ನೀಡಿರ್ತಕ್ಕಂಥ ನಾಮಾಂಕಿತವೇ ಅವರ ಒಂದು ವ್ಯಕ್ತಿತ್ವ. ಪ್ರಸನ್ನನಾಥ ಸ್ವಾಮೀಜಿಯವರು ಅಂತ ಹೇಳಿ ಪೂಜ್ಯ ಶ್ರೀಗಳು ಅವರಿಗೆ ಆಶೀರ್ವದಿಸ್ತಾರೆ. ಅವರು ಆ ಹೆಸರಿಗೆ ಅನ್ವಯ ಆಗೋ ರೀತಿಯಲ್ಲೇ ಸದಾ ಹಸನ್ಮುಖಿಯಾಗಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ತಮ್ಮ ಕೈಂಕರ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿಗೆ ಅವಮಾನ ಅಂತ ಹೇಳಿ ಅವರು ವಿವೇಕಾನಂದರು ಹೇಳ್ತಾರೆ. ಇದನ್ನೇ ತಮ್ಮದಾಗಿ ಆದರ್ಶವಾಗಿ ಇಟ್ಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀಗಳ ಸಾಧನೆ ಆದರ್ಶ ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನವಾಗಿ ಕೊಟ್ಟುಕೊಳ್ಳುತ್ತಾರೆ. ಹಸನ್ಮುಖಿಗಳು ನೇರ ನುಡಿ, ಪಾರದರ್ಶಕತೆ, ಪ್ರಾಮಾಣಿಕತೆ, ಕ್ರಿಯಾಶೀಲತೆ ಇವರ ಆದರ್ಶಕತೆ. ಪೂಜ್ಯ ಶ್ರೀಗಳು ನಮ್ಮ ಈ ವಿಶ್ವವಿದ್ಯಾನಿಲಯದ ಅಥ್ಲೆಟಿಕ್ ಕೂಟದಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸಿ ನಮ್ಮ ಕಾಲೇಜಿಗೆ ಹಾಗೂ ಶ್ರೀಮಠಕ್ಕೆ ಹೆಸರು ಬರೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು ಸ್ವತಃ ತಾವೇ ಖುದ್ದಾಗಿ ನಿಂತು
ಈ ಊಟದ ವಿಚಾರಗಳಲ್ಲಾಗಲಿ ಅಥವಾ ಕ್ರೀಡಾ ಚಟುವಟಿಕೆಗಳ ವಿಷಯದಲ್ಲಾಗಲಿ ವಿಶೇಷವಾದ ಗಮನವನ್ನು ಪೂಜ್ಯ ಶ್ರೀಗಳು ಕೊಟ್ಟಿದ್ದಾರೆ. ಪರಮ ಪೂಜ್ಯ ಶ್ರೀಗಳಿಗೆ ಪೂರ್ವಾಶ್ರಮದ ಸಂಸ್ಕಾರ ಇದೆ ಹಾಗೂ ಪರಮ ಪೂಜ್ಯ ಬೈರವಡಿಯ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನೀಡಿರುವಂತಹ ಸಂಸ್ಕಾರಗಳಿದೆ. ಈ ಎರಡೂ ಸಂಸ್ಕಾರಗಳನ್ನ ತಮ್ಮ ಆದರ್ಶವಾಗಿ ಇಟ್ಕೊಂಡು ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನವನ್ನ ಮಾಡಿಕೊಂಡು ಪೂಜ್ಯ ಶ್ರೀಗಳು ಬರ್ತಾ ಇದ್ದಾರೆ. ಇವತ್ತು ಈ ಸನ್ನಿವೇಶದಲ್ಲಿ ನಮ್ಮ ಕಾಲೇಜಿಗೆ ಅವರನ್ನ ಆಹ್ವಾನಿಸಲಿಕ್ಕೆ ನಮಗೆ ತುಂಬಾ ಸಂತೋಷ ಆಗುತ್ತೆ. ನಮ್ಮ ಕಾಲೇಜಿನ ಮೇಲೆ, ನಮ್ಮ ವಿದ್ಯಾರ್ಥಿಗಳ ಮೇಲೆ, ನಮ್ಮ ಅಧ್ಯಾಪಕರ ಮೇಲೆ ವಿಶೇಷವಾದ ಕಾಳಜಿ ಮತ್ತು ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಪೂಜ್ಯ ಶ್ರೀಗಳು. ಪೂಜ್ಯ ಶ್ರೀಗಳು ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನು ಮಾಡಿದ್ದಾರೆ. ಪೂಜ್ಯ ಶ್ರೀಗಳಿಗೆ ನಾವು ಈ ಸಮಾರಂಭದ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಗೌರವವನ್ನು ವಿಶೇಷವಾದಂತಹ ಶೋಭೆ ಅಂತ ಹೇಳಿದ್ರೆ, ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಯ ಜಂಟಿ ನಿರ್ದೇಶಕರು ನಮ್ಮ ಶ್ರೀಶಾ ಕುಮಾರ್ ಅವರು, ಡಾಕ್ಟರ್ ಶ್ರೀಶಾ ಕುಮಾರ್ ಅವರು. ನಾನು ನಮ್ಮ ಕಾಲೇಜಿನಲ್ಲಿ ವರ್ಕ್ಲೋಡ್ ಇಲ್ಲದೆ ಇದ್ದ ಕಾರಣದಿಂದಾಗಿ ಮೇಲ್ಕೋಟೆಯಲ್ಲಿ ಅಲ್ಲಿಗೆ ನಾನು ಡೆಪ್ಯೂಟ್ ಆಗಿದ್ದ ಸನ್ನಿವೇಶದಲ್ಲಿ ಮೇಲ್ಕೋಟೆಯ ಪ್ರಥಮ ದರ್ಜೆ ಕಾಲೇಜಿನ ಫೌಂಡರ್, ಅಲ್ಲಿಗೆ ಆ ಕಾಲೇಜು ಆರಂಭವಾದಾಗ ಫೌಂಡರ್ ಪ್ರಿನ್ಸಿಪಾಲ್ ಆಗಿ ಬಂದವರು. ತುಂಬಾ ಶಿಸ್ತಿನ ಮನುಷ್ಯರು ಇವರು. ಮೂಲತಃ ಉಡುಪಿಯವರು, ಇವರ ಪೂರ್ವಜರೆಲ್ಲ ಉಡುಪಿಯವರು. ಆದರೆ ಇವರು ಜನಿಸಿ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ದು ಮೈಸೂರಿನ ಹುಣಸೂರಿನಲ್ಲಿ ಜನಿಸಿ ಮೈಸೂರಿನ ಕಾಲೇಜು, ಮುಂದೆ ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ತಾವು ಪ್ರಾಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಹಾಗೆ ಮಾರಾಣಿಸ್ ಕಾಲೇಜಿನಲ್ಲೂ ಸಹ ಪ್ರಾಂಶುಪಾಲರಾಗಿದ್ದರು, ಮೇಲ್ಕೋಟೆಯಲ್ಲಿ ಪ್ರಾಂಶುಪಾಲರಾಗಿದ್ದರು, ಹೊಳೆನರಸೀಪುರದಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಹಾಗೆ ಕೆಲಸವನ್ನ ನಿರ್ವಹಿಸಿದ್ದಾರೆ. ಇವರು 31/7/2018 ಜಂಟಿ ನಿರ್ದೇಶಕರಾಗಿ ಕೆಲಸವನ್ನ ಅಧಿಕಾರವನ್ನ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಹಿಸಿಕೊಂಡಿದ್ದಾರೆ. ಶ್ರೀಯುತರು ಸದಾ ಕಾರ್ಯಪ್ರವೃತ್ತಿಯನ್ನು ಹೊಂದಿರತಕ್ಕಂಥವರು. ಮೂಲತಃ ಉಡುಪಿಯವರಾದ್ರಿಂದ ಅವರಲ್ಲಿ ಒಂದು ಶಿಸ್ತು ಹೆಚ್ಚಿನ ಮಟ್ಟದಲ್ಲಿ ನಾನು ಕಂಡಿದ್ದೇನೆ. ಅವರ ಜೊತೆ ಪ್ರಾಚಾರ್ಯ ಆಗಿದ್ದಾಗ ಕೆಲಸ ಮಾಡುವಾಗ ಮೇಲ್ಕೋಟೆಗೆ ಅವರು 6:30-7 ಗಂಟೆಗೆ ಬರ್ತಾ ಇದ್ರು. ಅಲ್ಲಿ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡೋದ್ರಿಂದ ಹಿಡಿದು ಅವರಿಗೆ ಪರೀಕ್ಷಾ ಕಾರ್ಯದವರೆಗೂ ಪೂರ್ಣ ಪ್ರಮಾಣದಲ್ಲಿ ಇದ್ದು ಅವರಿಗೆ ಸಂಜೆ 5 ಗಂಟೆವರೆಗೂ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಹೆಚ್ಚಿನ ವಿಚಾರಗಳನ್ನ, ಹೆಚ್ಚಿನ ಶಿಸ್ತನ್ನ ನಾವು ಅವರಿಂದಲೂ ಸಹ ಕಲ್ತಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಶ್ರೀಶಾ ಕುಮಾರ್ ಅವರು ನಮ್ಮೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಿಮ್ಮೆಲ್ಲರಿಗೂ ಸಹ ಅವರು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಡಾಕ್ಟರ್ ಶ್ರೀಶಾ ಕುಮಾರ್ ಅವರಿಗೆ ನಾನು ಈ ಸಭೆಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ದೈಹಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರು, ಪ್ರಾಯಶಃ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅವರು ಚಿರಪರಿಚಿತರು. ಶ್ರೀತಾ ಕೃಷ್ಣಯ್ಯನವರು ನಮ್ಮ ಕಾಲೇಜಿಗೆ ಈ ಒಂದು ಅಂತರ್ ಕಾಲೇಜು ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಕೊಡಬೇಕಾದಾಗ ಶ್ರೀ ಕ್ಷೇತ್ರಕ್ಕೆ ಅವರು ಭೇಟಿ ಕೊಡ್ತಾರೆ. ಪ್ರಸನ್ನ ಸ್ವಾಮೀಜಿಯವ್ರನ್ನ ಭೇಟಿ ಆದಮೇಲೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಅವ್ರಿಗೆ ಧೈರ್ಯ ಬರುತ್ತೆ. ಚುಂಚನಗಿರಿ ಕಾಲೇಜವರು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ಪೂಜ್ಯ ಶ್ರೀಗಳನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ. ಪೂಜ್ಯ ಶ್ರೀಗಳು ಕೆಲವೊಂದು ನಿಯಮಗಳನ್ನ, ಈ ಅಥ್ಲೆಟಿಕ್ ಕ್ರೀಡಾಕೂಟದ ಬಗ್ಗೆ, ಕ್ರೀಡೆಗಳ ಬಗ್ಗೆ ಮಾತಾಡಿದಾಗ ಕೃಷ್ಣನಿಗೆ ಪೂರ್ಣ ಭರವಸೆ ಬರುತ್ತೆ. ಆನಂತರ ಅವರು ನಮ್ಮ ಕಾಲೇಜಿಗೆ ಈ ಕ್ರೀಡಾಕೂಟವನ್ನು ಕೊಡಲಿಕ್ಕೆ ಒಪ್ಪಿಕೊಟ್ಟು ಎಲ್ಲ ರೀತಿಯಾದಂತಹ ಸಹಕಾರವನ್ನು ಕೊಟ್ಟರು. ನಿಮ್ಗೆ ಗೊತ್ತಿದೆ, ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಗ್ರೌಂಡ್ ವರ್ಕ್ನೆಲ್ಲ ಪೂರ್ಣ ಅವರು ಮತ್ತು ಅವರ ಸಿಬ್ಬಂದಿಯವರೇ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ರು. ಪೂರ್ವಭಾವಿಯಾಗಿ ನಾವೆಲ್ಲವೂ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ. ಪರಮ ಪೂಜ್ಯರ ಆಶೀರ್ವಾದದಿಂದಾಗಿ ಊಟ, ವಸತಿ ಮುಂತಾದವುಗಳನ್ನ ನಾವು ಚೆನ್ನಾಗಿ ಮಾಡಿಕೊಟ್ಟಿದ್ರು ಸಹ ಆ ಗ್ರೌಂಡಿನಲ್ಲಿ ಅವರು ನಿರ್ವಹಿಸಿದಂಥ ಕ್ರಿಯೆ ಇದೆಯಲ್ಲ, ಅದು ನಿಜವಾಗ್ಲೂ ನಾವು ಸ್ಮರಿಸತಕ್ಕಂಥದ್ದು. ಶ್ರೀಯುತರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಫಿಸಿಕಲ್ ಎಜುಕೇಶನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಅವರು ಅಥ್ಲೆಟಿಕ್ ಸ್ಪೆಷಲೈಸೇಷನ್ ಅವರು PhD ಮಾಡಿರೋದು ಸಹ ಅದೇ ವಿಚಾರದಲ್ಲಿ.
ಶ್ರೀಯುತರು ಈಗ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಹಲವಾರು ವರ್ಷಗಳು ಸೇವೆ ಇದೆ. ಅವರ ಸೇವೆ ನಮ್ಮೆಲ್ಲರಿಗೂ ಬಳಕೆಯಾಗುತ್ತೆ. ಅವರ ಶಿಷ್ಯಂದಿರು ಬಹಳಷ್ಟು ಜನ ನೆನ್ಕೊಳ್ತಾರೆ. ನಮ್ಮ ಈ ಕೇವಲ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೈಹಿಕ ನಿರ್ದೇಶಕರು ಅಷ್ಟೇ ಅಲ್ಲ, ಹೈಸ್ಕೂಲ್ನಲ್ಲಿ ಇರ್ತಕ್ಕಂಥವ್ರು ಸಹ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಅದನ್ನು ನಾನು ಕಂಡಿದ್ದೇನೆ. ಶ್ರೀಯುತ ಕೃಷ್ಣಯ್ಯನವರು ಇವತ್ತು ನಮ್ಮ ಸಮಾರಂಭದಲ್ಲಿದ್ದು ಕ್ರೀಡೆಯ ಬಗ್ಗೆ ತಮಗೆ ಮಾಹಿತಿಯನ್ನು ಹಾಗೂ ಮಾರ್ಗದರ್ಶನ ನೀಡಿದ್ದಾರೆ. ಶ್ರೀಯುತ ಕೃಷ್ಣಯ್ಯ ಸರ್ ಅವರಿಗೂ ನಾನು ಈ ಸಭೆಗೆ ಸ್ವಾಗತವನ್ನು ಕೊಡ್ತೇನೆ. ಮೈಸೂರು ಜಂಟಿ ನಿರ್ದೇಶಕ ಕಚೇರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದಾಗ ನಾವು ಅಲ್ಲಿಗೆ ಹೋದಾಗ ವಿಶೇಷವಾಗಿ ಕಾಲೇಜಿನ ಸಮಸ್ಯೆಗಳೇನು ಅಂತೇಳಿ ನಮ್ಮನ್ನು ವಿಚಾರಿಸಿ ಈಗಲೂ ಸಹ ಕಚೇರಿಗೆ ಬಂದಾಗ ಅದನ್ನು ಪಟ್ಟಿ ಮಾಡಿಕೊಳ್ತಾ ಇದ್ರು. ತುಂಬ ಕಾರ್ಯಪ್ರವೃತ್ತಿಯನ್ನು ಹೊಂದಿರತಕ್ಕಂಥವ್ರು ನಮ್ಮ ಶ್ರೀಶಾ ಕುಮಾರ್ ಸರ್ ಅವರಿಗೆ ತುಂಬ ಬಲಗೈಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಲಕ್ಷ್ಮೀ ಪ್ರಸಾದ್ ಅವರಿದ್ದಾರೆ. ಅವರಿಗೂ ಸಹ ಈ ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಮೇರೆಗೌಡರು ಸಹ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಸಭೆ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಶ್ರೀಯುತ ಹಾಗೆಯೇ ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಹಾಗೂ ಪ್ರಾಧ್ಯಾಪಕೇತರರು ಎಲ್ಲರೂ ಸಹ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಮಾಧ್ಯಮಿಕ ಮಿತ್ರರು ಸಹ ಉಪಸ್ಥಿತರಿದ್ದಾರೆ. ಮಾಧ್ಯಮಿಕ ಬಂಧುಗಳಿಗೂ ಸಹ ಸ್ವಾಗತ ಕೊಡ್ತೇನೆ. ಈ ಒಂದು ಸಮಾರಂಭದ ಕೇಂದ್ರದಿಂದ ನನ್ನೆಲ್ಲ ವಿದ್ಯಾರ್ಥಿನಿಯರು ಹಾಗೂ ಇನ್ನಿತರ ಆಹ್ವಾನಿತರಿಗೆ ಈ ಸಭೆಯ ಪರವಾಗಿ ನಾನು ಸರ್ವಾಂಗೀಣ ಪ್ರಗತಿಗೆ ಸದಾ ಶ್ರಮಿಸುತ್ತಿರುವ ನಮ್ಮೆಲ್ಲರ ಮಾರ್ಗದರ್ಶಕರು, ಗುರುಗಳು, ಹಿರಿಯರು, ಪ್ರಾಂಶುಪಾಲರಾದ ಶ್ರೀಯುತ ಡಾಕ್ಟರ್ ಬಿ.ಕೆ. ಲೋಕೇಶ್ ಸರ್ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಮೈಸೂರಿನ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಚೇರಿಯ ಜಂಟಿ ನಿರ್ದೇಶಕರಾದ ಶ್ರೀಯುತ ಡಾಕ್ಟರ್ ಎಚ್.ವೈ. ಶ್ರೀಶಕುಮಾರ್ ಸರ್ ಅವರು ಉದ್ಘಾಟನಾ ಭಾಷಣ ಕಾರ್ಯಕ್ರಮವನ್ನು ನೆರವೇರಿಸುವುದಕ್ಕಾಗಿ ವೇದಿಕೆ ಬಂದಾಗಿ ವಿನಂತಿ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ ಹಾಗೂ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ಡಾಕ್ಟರ್ ಪಿ. ಕೃಷ್ಣಯ್ಯನವರು, ನಿರ್ದೇಶಕರು, ದೈಹಿಕ ಶಿಕ್ಷಣ ವಿಭಾಗ ಮೈಸೂರು, ಹಾಗೂ ಡಾಕ್ಟರ್ ಎನ್.ಎಸ್. ರಾಮೇಗೌಡರು ಮತ್ತು ನಮ್ಮ ಕಚೇರಿಯ ಸಹಾಯಕ ನಿರ್ದೇಶಕರಾದಂತಹ ಲಕ್ಷ್ಮೀ ಪ್ರಸಾದ್ ಅವರು, ಹಾಗೂ ನನ್ನ ಆತ್ಮೀಯ ಸ್ನೇಹಿತ ಅಂತಲೇ ಹೇಳ್ಬೋದು, ಪ್ರಾಂಶುಪಾಲರಾಗಿರ್ತಕ್ಕಂತಹ ಲೋಕೇಶ್ ಅವರು, ಇವರೆಲ್ಲರೂ ಕೂಡ ವೇದಿಕೆಯ ಮೇಲೆ ಇದ್ದಾರೆ. ಇವರಿಗೆಲ್ಲರೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ತಮಗೆ ಒಂದೆರಡು ಹಿತ ನುಡಿಗಳನ್ನು ಹೇಳೋದಕ್ಕೆ ಬಯಸ್ತೇನೆ.
ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಅಧ್ಯಾಪಕ ಬಂಧುಗಳೇ, ಅಧ್ಯಾಪಕೇತರ ಬಂಧುಗಳೇ, ಇಲ್ಲಿ ನಾವು ಮೊದಲ ಜೀವನದಲ್ಲಿ ಏನನ್ನ ಕಲಿಬೇಕು ಅನ್ನೋದನ್ನ ಆಲೋಚನೆ ಮಾಡ್ತಾ ಇದ್ದಾಗ ಮೊದಲು ನಾವು ಹುಟ್ಟುತ್ತಾ ಮಗು ಮೃಗ ಸಾದೃಶ್ಯ ಆಗಿರ್ತದೆ. ಸಿಗ್ಮಂಡ್ ಫ್ರಾಯ್ಡ್ ಮನೋವಿಜ್ಞಾನಿ ಇವನು ಹೇಳ್ತಾನೆ, ಮಗುವಿನ ಮನಸ್ಸು ಬಿಳಿ ಹಾಡೆ ಇದ್ದಾಗೆ, ಅದನ್ನು ನೀವು ಏನನ್ನ ಬರಿತೀರಾ ಅದನ್ನ ಕಲಿಯುತ್ತೆ. ಮಗು ಹುಟ್ಟಿದ ಮೃಗ ಅನ್ನೋ ಪದವನ್ನು ಬಳಸ್ತಾನೆ, ಮೃಗ ಸಾದೃಶ್ಯ ಅಂತ ಬಳಸ್ತಾನೆ. ಅಂದ್ರೆ ತನಗೆ ಏನು ಬೇಕು ಹಠ ಮಾಡಿ ಅದನ್ನ ಪಡೆದುಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಆದ್ರೆ ಅದನ್ನ ತಿದ್ದಿ ಇದು ಮಾಡುವಂತಹ ಅದನ್ನು ನಾವೇನು ಹೇಳ್ತೇವೆ, ವ್ಯಕ್ತಿತ್ವ, ಪರ್ಸನಾಲಿಟಿ ಅಂತ ನಾವು ಹೇಳ್ತೇವೆ. ಇಲ್ಲಿ ಪರ್ಸನಾಲಿಟಿ ಅಂದ ಕೂಡಲೇ ಏನು, ವಾಟ್ ಈಸ್ ಪರ್ಸನಾಲಿಟಿ? ಈಸ್ ಇಟ್ ಹೈಟ್, ವೆಯ್ಟ್? ನೋ. ಇಟ್ ಇಸ್ ದ ಗ್ಲೋಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಇಂಡಿವಿಜುವಲ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಇದೆಯಲ್ಲ, ಅದನ್ನು ನಾವು ವ್ಯಕ್ತಿತ್ವ ಅಂತ ಹೇಳ್ತಾರೆ. C.J. Jung ಅವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ವ್ಯಕ್ತಿತ್ವ ಅಂದ ಕೂಡಲೇ ನಮ್ಮಲ್ಲಿ 3 ರೀತಿಯಾದಂತಹ ವ್ಯಕ್ತಿತ್ವ ಇರ್ತದೆ. ಒಂದು ಅದನ್ನು ನಾವು ಅಂತರ್ಮುಖಿ, ಮತ್ತೊಂದು ಬಹಿರ್ಮುಖಿ, ಇನ್ನೊಂದು ಉಭಯಮುಖಿ ಅಂತ ಹೇಳ್ತಾರೆ. ಅಂತರ್ಮುಖಿ ಅಂದ್ರೆ ಯಾರು? ಇಂಟ್ರಾವರ್ಟ್ ಅಂತ ಹೇಳಿದ ಕೂಡಲೇ ಅವನು ಯಾರ ಹತ್ರನೂ ಕೂಡ ಬರೆಯೋದಿಲ್ಲ, ಸುಮ್ಮನೆ ಇರ್ತಾನೆ. ಆದರೆ ಮಹಾ ಬುದ್ಧಿವಂತನೂ ಕೂಡ ಆಗಿರ್ತಾನೆ, ಆಲೋಚನೆಗಳು ಉತ್ತಮ ಮಟ್ಟದಲ್ಲಿ ಇರ್ತದೆ. ಇದನ್ನು ನಾವು ಇಂಟ್ರಾವರ್ಟ್ ಪರ್ಸನಾಲಿಟಿ. ಕೆಲವರಲ್ಲಿ ಇದು ಇರ್ತದೆ, ಕೆಲವೇ ಸ್ನೇಹಿತರುಗಳು ಅವ್ರಿಗೆ ಇರ್ತಾರೆ, ಎಲ್ಲರ ಜೊತೆ ಬೆರೆಯೋದಿಲ್ಲ. ಇವ್ರನ್ನ ನಾವು ಇಂಟ್ರಾವರ್ಟ್ಸ್ ಅಂತ ಹೇಳ್ತೀವಿ. ಇದು C.J. Jung ಹೇಳಿರ್ತಕ್ಕಂಥದ್ದು. ಮತ್ತೊಬ್ಬ ಇವನು ಈಗ ಇಂಟ್ರಾವರ್ಟ್ ಅಂತ ಹೇಳಿದ್ಮೇಲೆ ಎಕ್ಸ್ಟ್ರಾವರ್ಟ್ ಅಂದ್ರೆ ಏನು? ಎಕ್ಸ್ಟ್ರಾವರ್ಟ್ ಅಂತಂದ್ರೆ ಇದನ್ನು ನಾವು ಬಹಿರ್ಮುಖಿ ಅಂತ ಕರೀತೇವೆ. ಬಹಿರ್ಮುಖಿ ಯಾರು? ಎಲ್ಲರ ಜೊತೆ ಬೆರೀತಾನೆ, ಸಂತೋಷವಾಗಿ ಇರ್ತಾನೆ. ಅಂದ್ರೆ ಅವನಿಗೆ ಸ್ನೇಹಿತರುಗಳು ಜಾಸ್ತಿ, ಸದಾಕಾಲ ನಗ್ತಾ ಇರ್ತಾನೆ. ಇವನು ನಾವು ಬಹಿರ್ಮುಖಿ. ನೀವೆಲ್ಲರೂ ಯಾರು ಇರಬಹುದು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಹೆಚ್ಚಿನ ಜನ 75% ಉಭಯಮುಖಿಗಳಾಗಿರ್ತಾರೆ. ಇಲ್ಲಿ ಈ ಕಡೆ ಅಂತರ್ಮುಖಿಯೂ ಅಲ್ಲ, ಈ ಕಡೆ ಬಹಿರ್ಮುಖಿಯೂ ಅಲ್ಲ, ಅವರು ಉಭಯಮುಖಿಗಳಾಗಿರ್ತಾರೆ. ಅಂತಹ ವ್ಯಕ್ತಿತ್ವವನ್ನು ನಾವು ಹೊಂದಿರ್ತೇವೆ. ವಿದ್ಯಾರ್ಥಿಗಳೇ, ನಾವು ಯೋಚನೆ ಮಾಡ್ತೇವೆ, ಸಮಾಜ ನನಗೆ ಏನು ಮಾಡಿದೆ? ಇಷ್ಟೆಲ್ಲ ಓದಿದ್ದೀನಿ, ನನಗೊಂದು ಕೆಲಸ ಇಲ್ಲ, ಏನಿಲ್ಲ ಅಂತ ನೀವು ಆಲೋಚನೆ ಮಾಡಿದ್ರೆ, ಅದಕ್ಕೆ ನಾವು ಸಮಾಜಕ್ಕೆ ಏನನ್ನ ನಾವು ನೋಡಿ, ಎಷ್ಟೋ ವ್ಯಕ್ತಿಗಳು ನೀವು ನೋಡ್ತಾ ಇರ್ತೀರ, ನಾನು ಎಷ್ಟು ಸಾಧನೆ ಮಾಡಿದ್ದೀನಿ, ಒಳ್ಳೆ ಬಂಗಲೆ ಕಟ್ಟಿದ್ದೇನೆ, ಒಳ್ಳೆ ಕಾರಿದೆ, ಇದೆಲ್ಲ ಸಾಧನೆಯ? ಖಂಡಿತ ಅದು ಸಾಧನೆ ಅಲ್ಲ. ನೀವು ಸಮಾಜಕ್ಕೆ ಏನನ್ನ ಕೊಟ್ಟಿದ್ದೀರಿ, ಇದು ನಮ್ಮ ಸಾಧನೆ ಅಂತ ನಾವು ಹೇಳ್ಬೋದು. ಬರೀ ಹಣ ಇದ್ರೆ ಅಲ್ಲ ಅದು ಸಾಧನೆ, ಸಂಪಾದನೆ ಮಾಡಬಹುದು. ಆದರೆ ನಿನ್ನ ಕೊಡುಗೆ ಸಮಾಜಕ್ಕೆ ಏನು, ಇದನ್ನು ನಮ್ಮ ಎಲ್ಲ ಯುವ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ನಾವು ಯಂಗ್ ಇಂಡಿಯಾ ಅಂತ ಹೇಳ್ತಾರೆ. ಎಷ್ಟು 125-130 ಕೋಟಿ ಜನಗಳಲ್ಲಿ ನಾವು ನಿಮ್ಮಂತ ಯುವಕರೇ 45-50 ಕೋಟಿ ಇದ್ದೀರಾ ಅಂತ ಹೇಳಿದಾಗ ನಾವು ನಮ್ಮ ದೇಶವನ್ನು ಎಂತಹ ಮಟ್ಟಕ್ಕೆ ಕೊಂಡೊಯ್ಯಬಹುದು, ಇದು ನಾವು ಆಲೋಚನೆ ಮಾಡಿ ನಾನು ನನ್ನ ದೇಶಕ್ಕೆ ಏನನ್ನ ಕೊಡಬಹುದು, ಸಮಾಜಕ್ಕೆ ನಾನು ಏನನ್ನ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೇ ಆಲೋಚನೆ ಮಾಡಿ. ಮತ್ತೊಂದು ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಯಾವ ವ್ಯಕ್ತಿಯಲ್ಲಿ ಈಗೋ ಅಂತ ಹೇಳಿದ್ರೆ ಅಹಂ ಅಂತ ನಾವು ಹೇಳ್ತಾರೆ. ಈಗೋ ಯಾರಲ್ಲಿ ಬೆಳವಣಿಗೆ ಆಗತ್ತೆ, ಅವನು ಏನನ್ನು ಕೂಡ ಸಾಧನೆ ಮಾಡೋದಿಲ್ಲ. ನನಗೆ ಅಧಿಕಾರ ಇದೆ,
ನಾನು ಯಾರನ್ನು ಮಾತಾಡಿಸ್ಬಾರ್ದು, ನಾನೊಬ್ಬ ದೊಡ್ಡ ಅಧಿಕಾರಿ ಅಂತ ಅವನಿಗೆ ಬಂದುಬಿಟ್ರೆ ಅದನ್ನು ನಾನೊಂದು ದೊಡ್ಡ ಪ್ರಧಾನಮಂತ್ರಿ, ನಾನು CM ಅಂತ ತಿಳ್ಕೊಂಡು ಆ ಈಗ ಬಂದರೆ ಅದು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಹಾಳು ಮಾಡಿರ್ತಾರೆ. ನಾನು ನನ್ನದು ಅನ್ನೋದು ಯಾವ ವ್ಯಕ್ತಿಯಲ್ಲಿ ತುಂಬಿರ್ತದೆ ಅದನ್ನು ನಾವು ಈಗೋ ಡೆವಲಪ್ಮೆಂಟ್ ತುಂಬ ಇದೆ ಅವನಲ್ಲಿ ಅಂತ ನಾವು ಹೇಳ್ತೇವೆ. ಆ ಈಗೋನ ನೀವು ಯಾರೂ ಕೂಡ ಬೆಳೆಸ್ಕೊಳ್ಬೇಡಿ. ಎಲ್ಲರೂ ಕೂಡ ಫಾಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಯಾರು, ನಾನು ಎಲ್ಲಿಂದ ಬಂದವನು, ನನ್ನ ಸಹಪಾಠಿಗಳು ಯಾರು, ನನ್ನ ಕುಟುಂಬ ಏನು, ಸಮಾಜ ಅಂದರೆ ಏನು, ಇದನ್ನು ಮೊದಲು ತಿಳ್ಕೊಂಡು ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಆ್ಯಂಡ್ ದೆನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್. ಆಮೇಲೆ ಬೇರೆಯವರನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೀಗೆ ತೋರಿಸ್ತಾ ಇದ್ದಾಗ ನಿನ್ನದು ಏನಿದೆ, ನಿನ್ನ ವ್ಯಕ್ತಿತ್ವ ಏನಿದೆ ಅದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳೋಣ. ಮತ್ತು ಇನ್ನೊಂದು ಮುಖ್ಯವಾಗಿ ವಿದ್ಯಾರ್ಥಿಗಳೇ, ಈಗಾಗಲೇ ನೀವೆಲ್ಲರೂ ಕೂಡ ಎಕ್ಸಾಮ್ ಫೀಸ್ ಕಟ್ಟಾಗೋಗಿದೆ, ಎಕ್ಸಾಮನ್ನು ಆಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಮುಗಿದಿದೆ, ಸ್ಪೋರ್ಟ್ಸ್ ಆಯಿತು, ಸಾಂಸ್ಕೃತಿಕ ಚಟುವಟಿಕೆಗಳಾಯಿತು. ಈಗ ನನ್ನನ್ನು ನಾನು ಓದ್ಕೊಳ್ಬೇಕು, ಒಂದು ಡಿಗ್ರಿ ತಗೊಳ್ಬೇಕು, ಓದ್ಕೊಂಡು ಮುಂದೆ ಏನಾಗಬೇಕು ಇದನ್ನು ನಾವು ಆಲೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ನೀವು ಏನನ್ನು ಕೂಡ ಸಾಧನೆ ಮಾಡೋಕ್ಕೆ ಆಗಲ್ವಾ, ಎಲ್ಲವನ್ನ ಸಾಧನೆ ಮಾಡಬಹುದು. ಗುರಿಯನ್ನು ಇಟ್ಕೊಳ್ಳಿ. ಗೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಗುರಿಯನ್ನು ಇಟ್ಕೊಂಡ್ರೆ ಆಯ್ತಾ? ಎಲ್ಲ ಹಾರ್ಡ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ಈಗ ಎಕ್ಸಾಮ್ ಬಂದಿದೆ, ಪಾಸ್ ಆಗಬೇಕು, ಡಿಸ್ಟಿಂಕ್ಷನ್ ಬರಬೇಕು ಅನ್ನುವ ಗುರಿಯನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ದೀರಾ. ಆದರೆ ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ ಎಕ್ಸಾಮ್ಗೆ, ಇದು ಬಹಳ ಮುಖ್ಯ. ಕಂಟಿನ್ಯೂಸ್ ಆಗಿ ಓದಿ ಅಂತ ವಿದ್ಯಾರ್ಥಿಗಳನ್ನ ನಿಮಗೆ ಹೇಳ್ತಾ ಇಲ್ಲ. ಓದಿ ಓದಿ ಮರುಳಾದ ಕೂಚುಬಟ್ಟ ಅಂತ ಅಂದ್ಕೊಳ್ಳೋದು ಬರೀ ಪುಸ್ತಕದ ಇದೆ ಅಲ್ಲ, ಬರೀ ಓದ್ತಾನೆ ಇರಬೇಡಿ. ಹೇಗೆ ಓದಬೇಕು ಅದು ಇಂಪಾರ್ಟೆಂಟ್. ಓದಬೇಕಾದ್ರೆ ಸುಮ್ಮನೆ ಬೈಹಾಟ್ ಮಾಡ್ಕೊಂಡು ಹೋದ್ರೆ ನಿಮ್ಮ ತಲೆಯಲ್ಲಿ ಏನೂ ಕೂಡ ಉಳಿಯೋದಿಲ್ಲ. ಮೊದಲು ಅರ್ಥ ಮಾಡಿಕೊಂಡು ಓದಿ. ದಿನಕ್ಕೆ 2 ಗಂಟೆ ಅಥವಾ 3 ಗಂಟೆ ಓದಿ. ಬೆಳಗ್ಗೆಯಿಂದ ಸಂಜೆ 8 ಗಂಟೆ ಓದಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ ಓದೋದಕ್ಕೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ಬೆಳಗ್ಗಿನ ಜಾವ ಇದೆಯಲ್ಲ, ಅದು ತುಂಬಾ ಪ್ರಾಶಸ್ತ್ಯ ಕಾಲ ಓದೋದಕ್ಕೆ. ಆಗ ಬೆಳಗ್ಗೆ ಎದ್ದು ಕೂಡಲೇ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಓದೋದಕ್ಕೆ ಕೂತ್ಕೊಂಡ್ರೆ ಜಸ್ಟ್ ಅರ್ಧ ಗಂಟೆ ಓದಿ, 3/4 ಗಂಟೆ ಓದಿ. ಓದೋದನ್ನ ಪುನಃ ಅರ್ಧ ಗಂಟೆ ಏನನ್ನ ಓದಿದ್ದೇನೆ ಅನ್ನೋದನ್ನ ಪುನರಾವರ್ತನೆ ಮಾಡ್ಕೊಳ್ಳಿ, ಪುನರ್ ಮನನ ಮಾಡ್ಕೊಳ್ಳಿ. ರೀಕಾಲ್ ಅಂತ ಹೇಳ್ತಾರೆ. ಪುನರ್ಮನನ ಮಾಡ್ಕೊಳ್ಳಿ. ಪುನರ್ಮನನ ಮಾಡ್ಕೊಂಡಾಗ ನೀವು ಇದೆಲ್ಲವೂ ಕೂಡ ಬಂದಿದೆ, ಮೊದಲನೇ ಚಾಪ್ಟರ್ ಇದು ಟೈಮ್ ಟೇಬಲ್, ಇದರಲ್ಲಿ ಇಂತಿಂತ ಪಾಯಿಂಟ್ ಇದೆ ಅಂತ ಕಣ್ಣು ಮುಚ್ಕೊಳ್ಳೋದು ಪಾಯಿಂಟ್ ನೀವು ಯೋಚನೆ ಮಾಡ್ತಾ ಇದ್ದಾಗ ಅದೆಲ್ಲವೂ ಕೂಡ ನಿಮ್ಮ ಪರೀಕ್ಷೆಗೆ ಬರ್ತಾ ಇರುತ್ತೆ, ನಿಮಗೆ ಗೊತ್ತಿಲ್ಲದಂಗೆ. ಆ ರೀತಿ ಓದ್ಕೊಳ್ಳಿ. ಎಲ್ಲ ಸಬ್ಜೆಕ್ಟನ್ನು ಓದಿ, ಒಂದು ಸಬ್ಜೆಕ್ಟ್ ಅಲ್ಲ. ಭಾಷೆ ಬಹಳ ಮುಖ್ಯ. ಬರೀ ನಾನು ಕರ್ನಾಟಕದವನು, ನಮಗೆಲ್ಲರೂ ಕೂಡ ಕನ್ನಡದ ಅಭಿಮಾನ ಇದೆ, ಬರೀ ಕನ್ನಡ ಕಲಿತ್ರೆ ಸಾಕ? ಎಲ್ಲ ಭಾಷೆಗಳನ್ನ ಕಲೀರಿ. ಭಾಷೆ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡ್ತದೆ. ಆದರೆ ನಿಮ್ಮ ಆಲೋಚನೆ ಯಾವಲ್ಲಿ ಇರುತ್ತೆ ಗೊತ್ತಾ? ಅದು ನಿಮ್ಮ ಮಾತೃಭಾಷೆಯಲ್ಲಿಯೇ. ನಿಮ್ಮ ಆಲೋಚನೆಗಳು ಇಂಗ್ಲಿಷಲ್ಲಿರಲ್ಲ. ನಿಮ್ಮ ತಾಯಿಯ ಭಾಷೆ ಯಾವುದು, ಮಾತೃಭಾಷೆ ಯಾವುದು, ಅದರಲ್ಲಿ ನಾವು ಆಲೋಚನೆಯನ್ನು ಮಾಡ್ತೇವೆ. ನಮ್ಮ ಮಾತೃಭಾಷೆಯನ್ನ ಯಾವತ್ತೂ ಕೂಡ ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಯಲ್ಲಿ ಎಲ್ಲ ಭಾಷೆಗಳನ್ನು ಕಲೀರಿ, ಇಂಗ್ಲೀಷನ್ನು ಕಲೀರಿ. ಬೇರೆ ಸಹಪಾಠಿಗಳು ನಿಮಗೆ ತಮಿಳು ಸ್ನೇಹಿತರಿದ್ರೆ ಅವರ ಹತ್ರ ತಮಿಳು ಕಲೀರಿ. ಭಾಷೆಯನ್ನು ಕಲಿತಷ್ಟು ಕೂಡ ನಿಮ್ಮಲ್ಲಿ ಪ್ರೌಢಿಮೆ ಹೆಚ್ಚಾಗ್ತದೆ ವಿದ್ಯಾರ್ಥಿಗಳೇ. ಮತ್ತೆ ವಿದ್ಯಾರ್ಥಿಗಳೇ, ಮೊದಲು ನೀವು ಯಾರಿಗೆ ಗೌರವವನ್ನು ಕೊಡಬೇಕು ಅಂದಾಗ ನಿಮ್ಮ ತಂದೆ ತಾಯಿಗಳಿಗೆ ಮೊದಲು ಗೌರವವನ್ನು ಕೊಡಿ. ತಂದೆ ತಾಯಿಗಳು ಬೈಬೋದು. ಯಾಕೆ ಬೈತಾರೆ ನಿಮಗೆ ಆಲೋಚನೆ ಇರ್ಬೋದು. ಏನು ನನ್ನ ಮಗಳು ಇನ್ನೂ ಎದ್ದಿಲ್ಲ, ಅವಳ ಆಲೋಚನೆಗಳೇ ಬೇರೆ, ಈ ರೀತಿ ಆಗಿದಾಗ ತಂದೆ ತಾಯಿ
ಬೈಯುವ ಪರಿ ಇದೆಯಲ್ಲ ಅದು ಬೇರೆ ರೀತಿಯಾಗಿರ್ಬೋದು. ಬೈದಾಗ ಏನು ನಮ್ಮ ಅಪ್ಪ ಹೇಗೆ ಬೈದ್ಬಿಟ್ಟ, ನಮ್ಮಮ್ಮ ಹೇಗೆ ಬೈದ್ಬಿಟ್ರು, ಯಾವ ತಂದೆ ತಾಯಿಗಳು ಮಕ್ಕಳು ಹಾಳಾಗಲಿ ಅಂತ ಬೈತಾರೆ? ಯೋಚನೆ ಮಾಡಿ ವಿದ್ಯಾರ್ಥಿಗಳು. ಅವರಲ್ಲಿ ಅವ್ರನ್ನ ಆಸೆಗಳೇನೋ ಇರುತ್ತೆ. ಮಕ್ಕಳು ನನ್ನ ಹಾಗೆ ಆಗಬಾರ್ದು, ಚೆನ್ನಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ತರಬೇಕು, ಇದನ್ನು ಇಟ್ಟುಕೊಂಡೇ ತಂದೆ ತಾಯಿಗಳು ಬೈಯೋದು. ಸುಮ್ಮನೆ ಯಾವ ತಂದೆ ತಾಯಿಗಳು ಬೈಯೋದಿಲ್ಲ. ಅವರಿಗೆ ವಹಿಸಬೇಡಿ, ಅವರಿಗೆ ಗೌರವವನ್ನು ಕೊಡಿ, ಮತ್ತೆ ನಂತರ ಗುರು ಹಿರಿಯರಿಗೆ ಎಲ್ಲರಿಗೂ ಗೌರವವನ್ನು ಕೊಡಿ ಅಂತ ಹೇಳ್ತಾ, ಮತ್ತೆ ಪರಿಸರ ಇದೆಯಲ್ಲ ಇದನ್ನು ಕಾಪಾಡಿ. ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಮಲ್ಲಿ ಎನ್ವೈರನ್ಮೆಂಟ್ ಡಿಸಾಸ್ಟರ್ ಹೇಗೆ ಆಗ್ತಾ ಇದೆ, ನಾವು ಪರಿಸರವನ್ನು ಯಾವ ಥರ ಅದನ್ನು ಹೇಗೆ ಬಳಸ್ಕೊಳ್ತಾ ಇದ್ದೀವಿ. ಸ್ವಚ್ಛತೆಯನ್ನು, ಪರಿಸರವನ್ನು ಅದು ಇರುವ ರೀತಿಯಲ್ಲೇ ಬಿಟ್ಟು ನಾವು ಚೆನ್ನಾಗಿ ಪರಿಸರವನ್ನು ಕಾಯ್ಕೊಂಡು ಬಂದರೆ ನಮ್ಮ ದೇಶ ಇಡೀ ಪ್ರಪಂಚಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಮನಸ್ಸುತ್ತಾ ನಾನು ಒಂದು ವ್ಯಾಕರಣ ಭಾಷಣವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಹಿತನುಡಿಗಳ ಮೂಲಕ ಅರ್ಥಪೂರ್ಣವಾಗಿ ಉದ್ಘಾಟನಾ ಭಾಷಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಜ್ಜನರು ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಅವರು ಮೈಸೂರಿನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಜೈ ಶ್ರೀ ಉದಯ್. ಈ ಕಾರ್ಯಕ್ರಮದ ಹಿರಿಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಾದೇಶಿಕ ಜಂಟಿ ನಿರ್ದೇಶಕರಾದಂತಹ ಡಾಕ್ಟರ್ ಎಚ್ ಶಿವಶಾಕುಮಾರ್ ಅವರೇ, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದಂತಹ ಶ್ರೀ ಲಕ್ಷ್ಮೀ ಪ್ರಸಾದ್ ಅವರೇ, ಪ್ರೊಫೆಸರ್ ಭೈರೇಗೌಡ ಸರ್ ಅವರೇ, ಪ್ರೊಫೆಸರ್ ರಾಮೇಗೌಡ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಬಿ ಕೆ ಲೋಕೇಶ್ ಸರ್ ಅವರೇ, ಕಾಲೇಜಿನ ಎಲ್ಲ ಅಧ್ಯಾಪಕ ಮಿತ್ರರೇ, ಅಧ್ಯಾಪಕೇತರ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನನಗೆ ಸರ್ ಅವರು ಫೋನ್ ಮಾಡಿ ಒಂದು ಕಾರ್ಯಕ್ರಮ ಇದೆ ಬರಬೇಕು ಅವ್ರಿಗೆ ಅಂತ ಹೇಳಿದರು. ನಾನು ಸ್ವಲ್ಪ ಸಂಕೋಚದ ಸ್ವಭಾವದವನು, ಸಾಮಾನ್ಯವಾಗಿ ಕಾರ್ಯಕ್ರಮಗಳಿಗೆ ಹೆಚ್ಚು ಹೋಗೋದಿಲ್ಲ. ಪರದೆಯ ಹಿಂದೆ ನಿಂತು ಎಷ್ಟು ಕೆಲಸ ಹೇಳಿದ್ರು ಮಾಡುವಂಥ, ಯಾವುದೇ ಕೆಲಸ ಹೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ, ಅದನ್ನು ಶ್ರದ್ಧೆಯಿಂದ ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡುವಂಥವ್ರು. ವೇದಿಕೆಯಲ್ಲಿ ಅಂದ ತಕ್ಷಣ ಭಯ ಶುರುವಾಗುತ್ತೆ, ವೇದಿಕೆ ಬೇಡಪ್ಪ ನಮಗೆ, ಇಲ್ಲ ಸರ್ ನಾನು ಬರಲ್ಲ ಅಂತಂದೆ. ನಾನು ಇಲ್ಲ ನೀವು ಬರಲೇಬೇಕು ಅಂತ, ಇಲ್ಲ ಸರ್ ಬರಲ್ಲ, ಪ್ರಸನ್ನ ಸ್ವಾಮೀಜಿ ಹೇಳಿದ್ದಾರೆ ಬರಬೇಕು ಅಂತ ಮಾತಾಡಲಿಲ್ಲ. ಆಯ್ತು ಸರ್ ಬರ್ತೀನಿ, ಏನೋ ಒಂದು ಆಕರ್ಷಣೆ. ಸಡನ್ನಾಗೆ ಅಥ್ಲೆಟಿಕ್ ಮೀಟ್ನ ಈ ಸತಿ ಈ ಕಾಲೇಜವರು ಮಾಡ್ತೀವಿ ಸರ್, ಫೋನಲ್ಲಿ ಅಷ್ಟೇ ಹೇಳಿದ್ರು ಬನ್ನಿ ಅಂತ. ಆದಿಚುಂಚನಗಿರಿ ಮಠಕ್ಕೆ ನೀವು ಬರಬೇಕು ಅಂತ ಹೇಳಿದ್ರೆ ಮರು ಮಾತನಾಡದಂತೆ ಅವತ್ತು ಬಂದೆ, ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿದೆ. ಅವರು ಹಲವಾರು ಪ್ರಶ್ನೆಗಳನ್ನ ನನಗೆ ಕೇಳಿದ್ರು. ಆಮೇಲೆ ಭರವಸೆ ಕೊಟ್ಟರು, ಮಾಡೋಣ ಬಿಡಿ, ಏನು ತಲೆ ಕೆಡಿಸ್ಕೊಬಿಡಿ. ಗ್ರೌಂಡ್ ನೋಡಿದಾಗ ಇನ್ನೂ ಭಯ ಆಯ್ತು, ಏನಪ್ಪ ಮಾಡೋಣ ಬಿಡಿ ಅಂತ ಹೇಳಿದ್ರು, ಗ್ರೌಂಡು ಪರಿಸ್ಥಿತಿ ಹೀಗಿದೆ, ಇವೇನು ತಲೆ ಕೆಡಿಸ್ಕೊಬಿಡಿ ಸರ್. ನಾನೇ ಸರ್ ತಲೆ ಕೆಡಿಸ್ಕೊಳ್ಳಿ, ಕಾಂಪಿಟೇಷನ್ ಚೆನ್ನಾಗಾಗಬೇಕು, ಏನು ಇಲ್ವಲ್ಲ ಹೇಗೆ ನೀವು ಹೋಗಿ ಸರ್ ನಿಮ್ಗೆ ನಡೆಯುತ್ತೆ. ಪ್ರಸನ್ನ ಸ್ವಾಮೀಜಿ ಇದ್ದಾರೆ, 3 ದಿನ ಸಮಯ ಕೊಟ್ಟರೆ ನಿಮಗೆ ಎಲ್ಲ ನಡೀತದೆ. 2 ಸತಿ ಭೇಟಿ ಕೊಟ್ಟಾಗ ಪ್ರೋಗ್ರೆಸ್ ನಿಜವಾಗ್ಲೂ ಆಗ್ತಾಯಿತ್ತು. ಕೊನೆಯ ದಿನ ಬಂದಾಗ ಆಶ್ಚರ್ಯವಾಗಿತ್ತು. ಯಾಕೆ ಅಂತಂದರೆ
ನಾವು ನಮ್ಮ ಕಾಂಪಿಟೇಷನ್ನ ಮೈಸೂರಿನಂಥ ಪ್ರದೇಶದಲ್ಲಿ ಮಾಡಿದಾಗ ಅಷ್ಟು ಚೆನ್ನಾಗಿ ನಾವು ಪ್ರಿಪ್ರೇಷನ್ನ ಮಾಡ್ಕೊಂಡಿರೋದು, ಅಷ್ಟು ಚೆನ್ನಾಗಿ ಪ್ರಿಪ್ರೇಷನ್ನ ಗ್ರೌಂಡ್ ಪ್ರಿಪ್ರೇಷನ್ ಆಗಿರ್ಬೋದು, ವಸತಿ ಆಗಿ ಊಟದಾಗಿ ಕಾಂಪಿಟೇಷನ್ ಮುಗಿದಾದ್ಮೇಲೆ ವಿದ್ಯಾರ್ಥಿಗಳು ಹೋಗಕ್ಕೆ ತಯಾರಿಲ್ಲ. ಸರ್ ಇನ್ನೊಂದು 2 ದಿನ ಎಕ್ಸ್ಪಿಡಿ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಊಟ ಮಾಡ್ಕೊಂಡು ಖುಷಿಯಾಗಿ ಹೋಗ್ತೀವಿ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ವಿಶ್ವವಿದ್ಯಾನಿಲಯದ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಆ ಸಮಯದಲ್ಲಿ ನಾನು ಸ್ವಾಮೀಜಿಯವರಿಗೆ ಕೃತಜ್ಞತೆಯನ್ನು ಸರಿಯಾಗಿ ತಿಳಿಸಿರಲಿಲ್ಲ, ಅರ್ಜಿ ಬರೆದಿದ್ವಿ. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಪ್ರಸನ್ನ ಸ್ವಾಮೀಜಿಯವರಿಗೆ ಪರ್ಟಿಕ್ಯುಲರ್ ಆಗಿ ನಾನು ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ವಂದನೆಗಳನ್ನ ತಿಳಿಸ್ತೇನೆ. ಈ ಕಾರ್ಯಕ್ರಮವನ್ನು ನಾವು ಯಾವತ್ತೂ ಮರೆಯಲ್ಲ. ನೀವೆಲ್ಲ ನಿಜವಾಗ್ಲೂ ಅದೃಷ್ಟವಂತರು. ಶ್ರೀಮಠ ಲಕ್ಷಾಂತರ ಜನಗಳಿಗೆ ಅನ್ನವನ್ನು ಕೊಟ್ಟಿದೆ, ಆಶ್ರಯವನ್ನು ಕೊಟ್ಟಿದೆ, ಅಕ್ಷರವನ್ನು ಕೊಟ್ಟಿದೆ. 48 ವರ್ಷಗಳ ಹಿಂದೆ ಈ ಕಾಲೇಜು ಪ್ರಾರಂಭ ಆಗಿದೆ ಹಂಚಿಕೊಳ್ಳೋ ಜೊತೆ ಮಾತಾಡುತ್ತಾರೆ ನಮಗೆ. ಅಲ್ಲಿಂದ ಇಲ್ಲಿವರೆಗೂ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ, ಒಳ್ಳೆಯ ಉದ್ಯೋಗನ ಪಡ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ನೀವು ಸಹ ಈ ಕಾಲೇಜಿನಲ್ಲೇ ಓದ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಪೂಜ್ಯ ಶ್ರೀ ಪ್ರಸನ್ನ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಪ್ರೋತ್ಸಾಹದಲ್ಲಿ ನಿಮ್ಮಲ್ಲಿರುವಂತಹ ಸೂಕ್ತ ಪ್ರತಿಭೆಗಳನ್ನು ಹೊರತರಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಇದು ಸಹ ಒಂದು. ನಿಮ್ಗೆ ಗೊತ್ತಿದೆ, ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ರು ವ್ಯಕ್ತಿತ್ವ ಹಾಗೆ ಅಂತ. ವ್ಯಕ್ತಿತ್ವ ಅಂದರೆ ಸರ್ವತೋಮುಖ ಬೆಳವಣಿಗೆ. ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತಂದರೆ ಶಿಕ್ಷಣದಿಂದ ಅಷ್ಟೇ ಸಾಧ್ಯವಿಲ್ಲ. ಶಿಕ್ಷಣದ ಜೊತೆಗೆ ಹಲವಾರು ಪ್ರಮುಖ ಅಂಶಗಳನ್ನ ನಾವು ಕಲ್ತ್ಕೋಬೇಕಾಗುತ್ತೆ. ಆ ಅಂಶಗಳನ್ನ ನಾವು ಕಲಿಬೇಕು ಅಂತಂದರೆ ಒಂದು ಆಪರ್ಚುನಿಟಿ ನಮಗೆ ಬೇಕಾಗುತ್ತೆ. ಪಠ್ಯೇತರ ಚಟುವಟಿಕೆಗಳು, ಇದು ನೀವು ಮಾಡ್ತಿರುವಂಥದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಾಗ ಹಲವಾರು ವಿಷಯಗಳನ್ನ ನೀವು ಕಲ್ತ್ಕೋತೀರಿ. ಅದರ ಮೂಲಕ ಸಮಾಜದಲ್ಲಿ ನೀವು ಹೇಗೆ ನಿಮ್ಮ ಜೀವನವನ್ನು ನಡೆಸ್ತೀರಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊತೀರಿ. ಓದಿನಿಂದಷ್ಟೇ ನಾವು ಎಲ್ಲವನ್ನ ಕಲೀಲಿಕ್ಕೆ ಆಗದೇ ಇರ್ಬೋದು. ಜ್ಞಾನ 100% ಬರುತ್ತೆ. ಆದರೆ ಇವತ್ತು ಇರುವಂಥ ಪರಿಸ್ಥಿತಿ ನಿಮಗೆಲ್ಲರಿಗೂ ಗೊತ್ತಿದೆ, ಸ್ಪರ್ಧೆ. ನೀವು ಎಲ್ಲೇ ಒಂದು ಸ್ಪರ್ಧೆಯನ್ನು ಎದುರಿಸ್ಬೇಕಾಗುತ್ತೆ. ಕಾಲೇಜಿನಲ್ಲಿ ಸೀಟ್ ತಗೋಬೇಕಾದ್ರೂ ಸ್ಪರ್ಧೆ ಎದುರಿಸ್ಬೇಕಾಗುತ್ತೆ. ಹೆಚ್ಚು ಮಾರ್ಕ್ಸ್ ತಗೊಂಡವ್ರಿಗೆ ಸೀಟ್ ಸಿಗುವಂಥದ್ದು. ಕೆಲಸ ತಗೋಬೇಕಾದ್ರೂ ಸ್ಪರ್ಧೆಯನ್ನು ಎದುರಿಸ್ಬೇಕಾಗುತ್ತೆ. ಯಾವುದೋ ಒಂದು ಕಾಂಪಿಟೇಷನಲ್ಲಿ ಪ್ಲೇಸ್ ತಗೋಬೇಕು ಅಂದರೆ ಸ್ಪರ್ಧೆಯನ್ನು ಎದುರಿಸ್ಬೇಕಾಗುತ್ತೆ. ಮದುವೆ ಆಗಬೇಕಾದ್ರೂ ಸ್ಪರ್ಧೆಯನ್ನು ಎದುರಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ ಚೆನ್ನಾಗಿದ್ದವರು ಮಾತ್ರ ಬೇಗನೆ ಮಾರಾಟ ಆಗುತ್ತೆ. ಚೆನ್ನಾಗಿಲ್ಲ ಅಂತಂದರೆ ಹುಡುಕ್ಬೇಕಾಗುತ್ತೆ. ಸೊ ಚೆನ್ನಾಗಿ ನಾನು ಏನಕ್ಕೆ ಉದಾಹರಣೆ ತಗೋತಿದ್ದೀನಿ ಅಂತಂದರೆ, ನೀವು ಜೀವನದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಬೇಕು, ಹೆಚ್ಚು ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ಹೆಚ್ಚು ಹೆಚ್ಚು ವಿಷಯಗಳನ್ನ ನೀವು ಸಂಗ್ರಹಿಸ್ಕೋಬೇಕು, ಕಲಿಬೇಕು. ಸ್ಪರ್ಧೆ ಹೆಚ್ಚಿದೆ, ಬೇಡಿಕೆ ಜಾಸ್ತಿ ಇದೆ. ಆ ಬೇಡಿಕೆಯನ್ನು ಪೂರೈಸಬೇಕು ಅಂತಂದರೆ ನಿಮ್ಮ ಕಲಿಕೆ ಜಾಸ್ತಿ ಆಗಬೇಕು. ಆ ಕಲಿಕೆ ಮಟ್ಟವನ್ನು ನೀವು ಯಾವಾಗ ಜಾಸ್ತಿ ಮಾಡ್ಕೋತೀರಿ, ಹೆಚ್ಚಿನ ಅತ್ಯಂತ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಗೊತ್ತಿದೆ, ಯಾವುದಾದ್ರೂ ಒಂದು ಪತ್ರಿಕೆಯಲ್ಲಿ ಡಿ ಗ್ರೂಪ್ ನೌಕರರಿಗೆ 10 ಪೋಸ್ಟ್ ಇದೆ, ಅಪ್ಲಿಕೇಶನ್ ಕಾಲ್ ಮಾಡ್ತು ಅಂತಂದರೆ ಇವತ್ತು 25,000 ಅಪ್ಲಿಕೇಶನ್ ಬರ್ತಿದೆ. ರೈಟ್, 25,000 ಅಪ್ಲಿಕೇಶನ್. ಲೋಯರ್ ಲೆವೆಲ್ ಕಾಂಪಿಟೇಷನ್ ಜಾಸ್ತಿ 10 ಪೋಸ್ಟಿಗೆ. ಡಿಗ್ರಿ ಆದಮೇಲೆ ನೀವೇನಾದ್ರೂ ಕ್ಲರ್ಕ್ ಪೋಸ್ಟ್ ತಗೋಬೇಕು ಅಂತಂದರೆ 100 ಪೋಸ್ಟ್ ಇದೆ ಅಂತಂದರೆ 1,00,000 ಅಪ್ಲಿಕೇಶನ್ ಬರುತ್ತೆ. ಮಾಸ್ಟರ್ ಡಿಗ್ರಿಗೆ ಹೋಯ್ತು ಅಂತಂದರೆ ಸ್ಪರ್ಧೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಸ್ಪರ್ಧೆ ಕಡಿಮೆ ಆಗುತ್ತೆ. ಅಂದರೆ ನಿಮ್ಮ ಆಲೋಚನೆಗಳು ಯಾವಾಗಲೂ ಸ್ಪೆಷಲೈಸ್ ಸ್ಕಿಲ್ಸ್, ಹೆಚ್ಚು ಹೆಚ್ಚು ಮೇಲೆ ಹೋಗುವಂಥ ಪ್ರಯತ್ನಗಳನ್ನ ನೀವು ಮಾಡಬೇಕು. ಹೆಚ್ಚು ಹೆಚ್ಚು ಮೇಲೆ ಹೋಗಬೇಕು ಅಂತ ಅಂದರೆ ನಾನು ಮುಂದೆ ಹೇಳಿದಂಗೆ ಸರ್ವತೋಮುಖ ಬೆಳವಣಿಗೆಯನ್ನು ನಾವು ಬೆಳೆಸ್ಕೋಬೇಕು. ಸರ್ವತೋಮುಖ ಬೆಳವಣಿಗೆ ಶಿಕ್ಷಣ ಜೊತೆಗೆ ಇತರ ಚಟುವಟಿಕೆಗಳ ಮೂಲಕ ನಾವು ಪಡ್ಕೋಬಹುದು.
ಈ ಸರ್ವತೋಮುಖ ಬೆಳವಣಿಗೆಯ ಮೂಲಕ ಇಡೀ ಜೀವನವನ್ನು ನಾವು ಚೆನ್ನಾಗಿ ಇಟ್ಕೋಬಹುದು. ಅದರಲ್ಲಿ ಕ್ರೀಡೆಗೆ ಸಂಬಂಧಿಸಿದ ನಾನು ಸಂಬಂಧಪಟ್ಟಂತ ವ್ಯಕ್ತಿ ಆಗಿರೋದ್ರಿಂದ ಕ್ರೀಡೆಗಳು ನಾನು ಅದಕ್ಕೆ ಸೇರಿಸ್ಕೊತೀನಿ. ಯಾಕಂದರೆ ನಮ್ಮ ಆರೋಗ್ಯ ತುಂಬ ಇಂಪಾರ್ಟೆಂಟ್. ನಮ್ಮ ಶಿಕ್ಷಣದ ಜೊತೆಗೆ ಆರೋಗ್ಯ ತುಂಬ ಇಂಪಾರ್ಟೆಂಟು, ಅದರ ಜೊತೆಗೆ ಫಿಟ್ನೆಸ್ ಇಂಪಾರ್ಟೆಂಟ್. ನಮ್ಮ ಶಿಕ್ಷಣದ ಜ್ಞಾನವನ್ನು ಸರಿಯಾಗಿ ಸದುಪಯೋಗ ಆಗಬೇಕು ಅಂತಂದರೆ ಒಳ್ಳೆ ಆರೋಗ್ಯ ನಮ್ಮ ಜೊತೆಗಿರುತ್ತೆ. ಹೆಚ್ಚು ವರ್ಷ ನಾವು ಅದನ್ನು ಉಪಯೋಗಿಸಲಿಕ್ಕೆ ಅನುಕೂಲ ಆಗ್ತದೆ. ನಾವು ಹೆಚ್ಚು ಸಾಧನೆ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಗುರಿ ಇರಬೇಕು, ಉದ್ದೇಶ ಇರಬೇಕು. ಆ ಉದ್ದೇಶವನ್ನು ಈಡೇರಿಸಲಿಕ್ಕೆ ಸತತ ಪ್ರಯತ್ನಗಳನ್ನ ನಾವು ಮಾಡಬೇಕು. ಈ ಯಾವುದೇ ಗುರಿ ಇಲ್ಲ, ಉದ್ದೇಶ ಇಲ್ಲ, ಪ್ರಯತ್ನಗಳಿಲ್ಲ ಅಂತಂದರೆ ನಾವು ಯಾವುದೇ ವಿಷಯದಲ್ಲೂ ಹೆಚ್ಚಿನ ಸಾಧನೆಯನ್ನು ನಾವು ಡೆಫಿನೆಟಾಗಿ ಮಾಡಲಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಪಂಚತಂತ್ರದಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೆ ಒಂದೊಂದು ಕಥೆಗಳನ್ನ ಅವರು ಕೊಟ್ಟಿದ್ದಾರೆ. ನಾನು ಒಂದೆರಡು ಕಥೆಗಳನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಣ್ಣ ಸಣ್ಣ ಕಥೆ. ನೀವು ನಿಜವಾಗ್ಲೂ ಏನಪ್ಪ ಅವರು ಇಷ್ಟು ನಿರ್ದೇಶಕರಾಗಿದ್ದಾರೆ, ಸಣ್ಣ ಕಥೆ ಇಟ್ಟಿದ್ದಾರೆ ಅನ್ಕೋಬೇಡಿ. ಅದರ ಮಹತ್ವವನ್ನು ನೀವು ಅರ್ಥ ಮಾಡ್ತೀರಿ. ನಿಮಗೆ ಮೊಲ ಮತ್ತೆ ಆಮೆ ಕಥೆ ಗೊತ್ತಿದೆಯಾ? ಮೊಲ ತುಂಬ ಸ್ಲೋ, ಆಮೆ ತುಂಬ ಫಾಸ್ಟ್. ಇದು ಸರಿ, ಮೊಲ ತುಂಬ ಫಾಸ್ಟು, ಆಮೆ ತುಂಬ ಸ್ಲೋ. ಒಂದ್ಸತಿ ಸ್ಪರ್ಧೆ ಏರ್ಪಟ್ಟಾಗ ಒಂದು ಸಟನ್ ಡಿಸ್ಟೆನ್ಸ್ ಕೊಟ್ಬಿಟ್ಟು ನೀವು ಅದನ್ನ ಗುರಿ ಮುಟ್ಟಿ ಅಂತ ಹೇಳಿದಾಗ ಮೊಲಿಗೆ ಗೊತ್ತಿದೆ ನಾನು ತುಂಬ ಫಾಸ್ಟ್, ಇದೇ ನಿಧಾನ ಬರುತ್ತೆ, ಫಾಸ್ಟ್ ಆಗ್ಬಿಟ್ಟು ಮುಟ್ಕೋಣ ಅಂತ ಬೋಟ್. ಅದು ಬರೋದ್ರೊಳಗೆ ನಾನು 2 ಸತಿ ನಿದ್ದೆ ಮಾಡ್ಕೊಂಡ್ಬಿಟ್ಟದೆ, ಊಟ ಮಾಡ್ಕೊಂಡ್ಬಿಟ್ಟ ಕಾಯಣ. ಅದು ಬಂದಾಗ ಯೂನಿವರ್ಸಿಟಿ ಓಡೋಣ ಅಂದ್ಬಿಟ್ಟು 2 ಪ್ರಾರಂಭ ಆದಮೇಲೆ ಮಧ್ಯದಲ್ಲಿ ಮೊಲ ಮಲ್ಕೊಂಡ್ಬಿಟ್ಟು, ಆಮೇಲೆ ಅದಕ್ಕೆ ಓಡುವಂಥ ಶಕ್ತಿ ಇಲ್ವಲ್ಲ, ಜೋರಾಗಿ ಪ್ರಯತ್ನ ಇತ್ತದ್ರಲ್ಲಿ. ನಾನು ಗುರಿ ಮುಟ್ಬೇಕು ಅಂತ ಒಂದೇ ಒಂದು ತಲೆನಲ್ಲಿತ್ತು. ನಾನು ಗುರಿ ಮುಟ್ಬೇಕು ಅಂತ ಪ್ರಾರಂಭ ಮಾಡೋದು ನಿಧಾನ ಅನ್ನೋದು. ನಿಮ್ಗೆ ಗೊತ್ತಿರುವಾಗ ಆಮೇಲೆ ಮೊಲ ಹೋಗಿ ಮಧ್ಯದಲ್ಲಿ ನಿದ್ದೆ ಮಾಡ್ತು, ಅದಕ್ಕೆ ಪರಿಮಿತಂತೆ ಹೆಚ್ಚು ನಿದ್ದೆ ಮಾಡೋದು. ಆಮೇಲೆ ಬಂತು ನೋಡ್ತು ಮೊಲನ, ನಿದ್ದೆ ಮಾಡ್ತಾ ಇದೆ ಪಾಪ, ಮಲ್ಕೊಳ್ಳಿ, ಅದಕ್ಕೆ ತೊಂದರೆ ಕೊಡೋದು ಬೇಡ ಅಂತ ಮುಂದೆ ಹೋಗಿ ಮುಂದೆ ಹೋಗ್ತಾ 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 ಆಮೇಲೆ ಗುರಿ ಮುಟ್ಬಿಟ್ಟು ಹೋಗಿ ಮೊಲ ಎದ್ದು ನೋಡ್ತು, ಏನಿದು ಇನ್ನೂ ಆಮೇಲೆ ಬಂದಿಲ್ಲ ಅಂತ ಕಾಣುತ್ತೆ, ನಿಧಾನಕ್ಕೆ ಹೋಗೋಣ ಬಿಡೋ ಅಂತಂದೆ. ಮುಂದಕ್ಕೆ ಹೋಗಿ ನೋಡ್ತು, ಆಮೇಲೆ ಗುರಿ ಮುಟ್ಬಿಟ್ಟಿದೆ. ಅದಕ್ಕೆ ಇರುವಂಥ ಒಂದು ಶಕ್ತಿ ಸರಿಯಾಗಿ ಸದುಪಯೋಗ ಆಗಲಿಲ್ಲ. ಮೈ ಮಾಡಿಕೊಡ್ತು. ಗೆದ್ದಿದ್ದು ಆಮೇಲೆ ಸೋತಿದ್ದು ಮೊಲ. ಯಾಕೆ ಅಂತಂದರೆ ಏನು ಆಗಬೇಕಾಗಿತ್ತು, ನಮ್ಮ ಗುರಿ ಏನು ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಅದನ್ನು ಮೈ ಮರೆತು ಚೈತನ್ಯ ಇದ್ರೂ ಸಹ, ಶಕ್ತಿ ಇದ್ರೂ ಸಹ ಸಾಧನೆ ಮಾಡಲಿಕ್ಕಾಗಲಿಲ್ಲ. ಇದಕ್ಕೆ ಒಂದು ಸಣ್ಣ ಕ್ರೀಡೆ, ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರು, ಇನ್ನೊಬ್ಬ ಇಂಟರ್ ಕಾಲೇಜ್ ಪ್ಲೇಯರು. ಇಂಟರ್ನ್ಯಾಷನಲ್ ಪ್ಲೇಯರು ಬೈ ಇಂಟರ್ ಕಾಲೇಜ್ ಬ್ಯಾಡ್ಮಿಂಟನ್. ಇಂಟರ್ನ್ಯಾಷನಲ್ ಪ್ಲೇಯರ್ ಗೊತ್ತು ನನಗೆ, ಇವರ ಎಡಗೈ ಗೊತ್ತಿಲ್ಲ ಕೂಡ. ಅವನು ಇಂಟರ್ ಕಾಲೇಜ್ ಪ್ಲೇಯರು, ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ತೀನಿ ನಾನು, ನನಗೆ ಎಷ್ಟಿದೆ ಅಷ್ಟನ್ನು ಸಾಮರ್ಥ್ಯ ತೋರಿಸ್ಕೊಡೋಣಮ್ಮ. ಆಟ ಪ್ರಾರಂಭ ಆಯಿತು. ಆಟ ಇವನು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ಇಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದ. ರಿಸಲ್ಟ್ ಬಂತು, ಇಂಟರ್ನ್ಯಾಷನಲ್ ಪ್ಲೇಯರ್ ಸೋತೋಗ್ಬಿಟ್ಟ. ಇಂಟರ್ನ್ಯಾಷನಲ್ ಪ್ಲೇಯರ್ ಇಂಟರ್ ಕಾಲೇಜ್ ಪ್ಲೇಯರ್ ಗೆದ್ದ. ಇಂಟರ್ನ್ಯಾಷನಲ್ ಪ್ಲೇಯರು ಸಾಮರ್ಥ್ಯ ಇದೆ, ಆಟ ಇದೆ, ಆದರೂ ಸೋತ. ಇಂಟರ್ ಕಾಲೇಜ್ ಪ್ಲೇಯರು ಗೆದ್ದ. ಇದು ಏನು ತೋರಿಸುತ್ತೆ ಅಂತಂದರೆ, ಯಾವುದೇ ಸಂದರ್ಭದಲ್ಲೂ ಯಾರನ್ನೂ ಸಹ ಯಾವ ವಿಷಯವನ್ನು ಕಡೆಗಣಿಸಬಾರ್ದು. ಸೀರಿಯಸ್ ಆಗಿ ತಗೋಬೇಕು. ಎದುರಾಳಿ ಯಾರಾದರೂ ಆಗಿರ್ಬೋದು ಅಥವಾ ಯಾವುದೇ ವಿಷಯ ಆಗಿರ್ಬೋದು, ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರ್ಬೋದು, ಕಡೆಗಣಿಸಬಾರ್ದು. ಅದನ್ನು ಸೀರಿಯಸ್ ಆಗಿ ತಗೊಂಡು ಸಾಧನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದು. ಸಾಧನೆ ಮಾಡಲಿಲ್ಲ ಅಂತಂದರೆ, ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನಮ್ಮಲ್ಲಿರುವಂಥ ಪ್ರತಿಭೆಯೂ ಸಹ ಉಪಯೋಗಕ್ಕೆ ಬರೋದು. ಹೀಗಾಗಿ ಸತತ ಪ್ರಯತ್ನ ಇರಬೇಕು, ಗುರಿ ಇರಬೇಕು, ಗುರಿ ಮುಟ್ಟುವಂಥ ಒಂದು
ಚೈತನ್ಯ ನಮ್ಗೆ ಇರಬೇಕು, ಯಾವಾಗಲೂ ಆಲಸ್ಯ ಮಾಡಬಾರ್ದು ಅನ್ನುವಂಥದ್ದು ಇದು. ಹಾಗಾಗ್ಬಿಟ್ಟು ನೀವು ಸಹ ಪರೀಕ್ಷೆ ಇರಲ್ಲ, ಓದ್ಬಿಡಲ್ಲ. ಇನ್ನೆರಡು ತಿಂಗಳು 3 ತಿಂಗಳು ಪರೀಕ್ಷೆ ಇರುತ್ತೆ, ಶುರು ಮಾಡಲ್ಲ. 3 ದಿನಕ್ಕೆ ಶುರು ಮಾಡ್ತೀರಿ, ಎಲ್ಲ ಪಾಸ್ ಮಾಡ್ತೀನಿ ಅಂತ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ. ಹಾಗಾಗಿ ಯಾವುದನ್ನು ಲೈಟಾಗಿ ತಗೋಬೇಡಿ, ಪ್ರತಿಯೊಂದನ್ನು ಸೀರಿಯಸ್ ಆಗಿ ತಗೊಂಡು ನೀವು ಕೆಲಸ ನಿರ್ವಹಿಸಿದ್ರೆ, ಪ್ರಯತ್ನ ಮಾಡ್ತಾಯಿದ್ರೆ ಅಚೀವ್ಮೆಂಟ್ ಡೆಫಿನೆಟ್ ಆಗಿ ನಿಮ್ಮಲ್ಲಿ ಇರುತ್ತೆ. ಹಾಗೆ ಇನ್ನೊಂದು ಬುದ್ಧಿಮತ್ತಿಕೆ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೋತಿ ಮತ್ತೆ ಮೊಸಳೆ. ಒಂದು ಕೋತಿ ಮರದಲ್ಲಿ ಇರುತ್ತೆ, ಅದ್ರ ಕೆಳಗಡೆ ಒಂದು ಕೆರೆ ಇರುತ್ತೆ, ಅಲ್ಲಿ ಮೊಸಳೆ ಇರುತ್ತೆ. ಕೋತಿ ಇರುವಂತಹ ಮರದಲ್ಲಿ ಒಳ್ಳೆ ಹಣ್ಣು ಬಿಡ್ತಾ ಇರುತ್ತೆ. ಕೋತಿ ಅದು ತಿನ್ನೋದ್ರ ಜೊತೆಗೆ ಈ ಮೊಸಳೆಗೂ ಸ್ವಲ್ಪ ಹಣ್ಣುಗಳು ಕೊಡ್ತಾ ಇರುತ್ತೆ. ಮೊಸಳೆ ಖುಷಿಯಾಗಿ ಕೋತಿ ಕೊಟ್ಟಂತಹ ಹಣ್ಣುಗಳನ್ನ ತಿಂದು ಹೋಗ್ತಾ ಇರುತ್ತೆ, ಮತ್ತೆ ಬರ್ತಾ ಇರುತ್ತೆ, ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಈ ವಿಷಯವನ್ನ ಮೊಸಳೆ ಅದರ ಹೆಂಡತಿಗೆ ಹೇಳುತ್ತೆ, ನನಗೆ ದಿನಾಲು ಹಣ್ಣು ಸಿಗುತ್ತೆ, ಕೋತಿ ಕೊಡುತ್ತೆ ಅಂತ. ಒಂದು ನನಗೂ ತಂದ್ಕೊಡ್ರಿ, ತೊಗೊಂಡೋಗಿ ಅದೇ ಹೆಂಡತಿಗೂ ಕೊಡುತ್ತೆ. ಹೆಂಡತಿನೂ ಖುಷಿಯಾಗ್ತದೆ, ಎಷ್ಟು ಚೆನ್ನಾಗಿದೆ ಹಣ್ಣು, ನೀವು ಒಳ್ಳೆ ತಿಂತಿದ್ದೀರಲ್ಲ. ಹೌದು, ಕೋತಿನೂ ದಿನ ಕೊಡುತ್ತೆ ನನಗೆ, ಹಾಗಾಗಿ ತಿಂತಿದ್ದೀನಿ. ಇಷ್ಟು ಚೆನ್ನಾಗಿರೋ ಹಣ್ಣನ್ನ ಕೋತಿ ತಿಂತಾ ಇದ್ರೆ ಕೋತಿಗೆ ಇರುವಂತ ಹೃದಯ ಆಗಿರ್ಬೋದು, ಒಳಗಡೆ ಇಂಟ್ರೆಸ್ಟ್ ಇಷ್ಟು ರುಚಿಯಾಗಿರ್ಬೋದು. ಒಂದು ಕೆಲಸ ಮಾಡ್ರಿ, ಕೋತಿ ಕರ್ಕೊಂಡು ಇವರು ತಿನ್ನಾಕೋಣ. ಸರಿ, ಫ್ರೆಂಡ್ಶಿಪ್ ಇರುತ್ತಲ್ಲ, ಹಾಗಾಗ್ಬಿಡುತ್ತೆ. ಕೋತಿಗೆ ಹೇಳುತ್ತೆ ಮೊಸಳೆ, ನನ್ನ ಹೆಂಡತಿ ನೋಡ್ಬೇಕಂತೆಪ್ಪ, ನದಿಯಿಂದ ಆ ಕಡೆಗೆ ನಿನ್ನ ಜೊತೆ ಬಂದ್ಬಿಡು, ಆಮೇಲೆ ವಾಪಸ್ ಬರೋಣ. ಒಳ್ಳೆ ಫ್ರೆಂಡ್ಸ್ ಆಗಿರೋದ್ರಿಂದ ಆಯ್ತು ರೆಡಿ ಹೋಗೋಣ ಅಂತು ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾ ಇರುತ್ತೆ. ಮಧ್ಯದಲ್ಲಿ ಕೇಳುತ್ತೆ, ಏನು ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲ, ನನ್ನ ಹೆಂಡತಿ ಹೇಳಿದ್ದಾರೆ ಈ ಥರ ಹಣ್ಕೊಡೆಲ್ಲ ತಿನ್ನುವಂಥ ಮೀನೇ ಇಷ್ಟು ಚೆನ್ನಾಗಿತ್ತು, ಹಣ್ಣನ್ನೇ ಇಷ್ಟು ರುಚಿಯಾಗಿರುತ್ತೆ, ತಿಂದಂತ ನೀನು ಇನ್ನೆಷ್ಟು ಚೆನ್ನಾಗಿರ್ಬೋದು, ಅದಂತೂ ಇನ್ನೇ ತಿನ್ನಾಕೊಂಡು ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಎಂಥ ಕೆಲಸ ಮಾಡ್ತೇನೆ ನೀನು ಮತ್ತೆ ಹೇಳಿತ್ತು ಅಂತ ಅಂದರೆ ನಿಮ್ಗೆ ಏನು ಬೇಕಾಗಿತ್ತು ಅದೆಲ್ಲನೂ ನಾನು ತರ್ತಿದ್ನಲ್ಲ. ಈಗ ನಿನ್ನ ಹತ್ರ ಇಲ್ವಾ? ಇಲ್ಲ, ಎಲ್ಲ ಮರಮೇಲಿಟ್ಟಿದ್ದೀನಿ, ನನ್ನ ಹೃದಯ ಇದೆ ಎಲ್ಲನೂ ಮರಮೇಲಿಟ್ಟಿದ್ದೀನಿ, ಅಲ್ಲಿ ಹೋಗಿ ವಾಪಸ್ ಕರ್ಕೊಂಡು ಹೋಗು, ನಾನು ವಾಪಸ್ ತಂದ್ಕೊಡ್ತೀನಿ. ಇದು ಏನು ತೋರಿಸುತ್ತೆ ಅಂತಂದರೆ ಬುದ್ಧಿವಂತಿಕೆ ನಮಗೆಲ್ಲರಿಗೂ ಇದೆ. ಬುದ್ಧಿವಂತಿಕೆ ನಮಗೆಲ್ಲರಿಗೂ ಇದೆ, ಪ್ರತಿಯೊಬ್ಬರಿಗೂ ಬುದ್ಧಿವಂತರಿಲ್ಲ, ಪ್ರತಿಭೆ ಇರೋದು. ಸಮಯಕ್ಕೆ ಸರಿಯಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೋಬೇಕು. ಸಮಯಕ್ಕೆ ಸರಿಯಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ನೀವೆಲ್ಲೋ ಅದನ್ನು ಚಾನಲೈಸ್ ಮಾಡ್ಕೊಳ್ತಾರೆ, ನಿಮ್ಗೆ ಒಳ್ಳೆಯ ರಿಸಲ್ಟ್ ಬರೋಣ. ಒಳ್ಳೆ ರಿಸಲ್ಟ್ ಬರಬೇಕು, ನಿಮ್ಮನ್ನು ನೀವು ರಕ್ಷಿಸ್ಕೋಬೇಕು ಅಂತಂದರೆ ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸಿ ಅನ್ನುವಂಥದ್ದನ್ನು ಈ ಮೂಲಕ ನಿಮಗೆ ನಾನು ತಿಳಿಸ್ತೇನೆ. ಇನ್ನೊಂದು, ಒಬ್ಬ ರಾಜ ಮತ್ತು ಜೇಡ. ಒಬ್ಬ ರಾಜ ಸುತ್ತಮುತ್ತ ಇರುವಂಥ ಪ್ರದೇಶಕ್ಕೆ ಒಡೆಯಾಗಿರ್ತಾನೆ, ಎಲ್ಲ ಗೆದ್ಕೊಂಡಿರ್ತಾನೆ. ಒಂದು ಸಂದರ್ಭದಲ್ಲಿ ಈ ರಾಜ್ಯಗಳನ್ನೆಲ್ಲ ಅವನು ಯುದ್ಧದ ಮೂಲಕ ಕರ್ಕೋಬೇಕಾಗುತ್ತೆ, ಯಾರೂ ಇರಲ್ಲ. ಒಂದು ಹರ್ಕಲ್ ಮನೆಯಲ್ಲಿ ಬಂದು ಉಳ್ಕೋಬೇಕಾಗುತ್ತೆ. ಒಂದು 2-3 ಸತಿ ಪ್ರಯತ್ನ ಮಾಡ್ತಾನೆ, ವಾಪಸ್ ಹೋಗ್ಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಆ ಹರ್ಕಲ್ ಮನೆಯಲ್ಲಿ ಒಂದು ಜೇಡ ಮನೆ ಕಟ್ತಿರುತ್ತೆ, ನೋಡ್ತಿರ್ತಾನೆ. ಜೇಡ 10 ಸತಿ ಪ್ರಯತ್ನ ಮಾಡುತ್ತೆ, ಕಿತ್ತೋಗ್ತಾ ಇರುತ್ತೆ, ಗಾಳಿ ಮಳೆ ಅದಕ್ಕೆಲ್ಲರೂ ಪ್ರಯತ್ನ ಮಾಡಿ 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 ಆ ಜೇಡ ಮನೆ ಕಟ್ಕೊಂಡಾದ್ಮೇಲೆ ಅದಕ್ಕೆ ಇರುವಂಥ ಮರಿಗಳು ಅವು ಇವರು ಎಲ್ಲ ಮನುಷ್ಯ ಕೊಡುತ್ತೆ. ರಾಜ ನೋಡ್ತಾನೆ, ಇದು ನಿನ್ನೆಯಿಂದ ಪ್ರಯತ್ನ ಮಾಡಿಬಿಟ್ಟು ಹೋಗ್ತಾಯಿತ್ತು, ಇವತ್ತು ಮನೆ ಕಟ್ಕೊಂಡ್ಬಿಟ್ಟು ಉಳ್ಕೊಂಡಿದೆ. ಯೋಚನೆ ಮಾಡ್ತಾನೆ, ನಾನು 2 ಸತಿ ಯೋಚನೆ ಮಾಡಿ ರಾಜ್ಯ ಎಲ್ಲ ಹೋಗಾಗಿದೆ, ಸದವಣ ಅನ್ಕೊಂಡು ಸೇರ್ಕೊಂಡಿದ್ದೀನಿ. ನಾನು ಸಣ್ಣವಾದಂಥ ಈ ಪ್ರಾಣಿ ಜೇಡ ಮನೆ ಕಟ್ಕೊಂತ ಪ್ರಯತ್ನ ಮಾಡಿ 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 ಇದೊಂದು ಪರವಾಗಿಲ್ಲ ಅಂತ ಮನೆ ಕಟ್ಕೊಂಡ್ಬಿಟ್ಟಿದೆ, ಅದನ್ನು ಸಂಸಾರ ಇಟ್ಕೊಂಡಿದೆ, ನನಗೆ ಯಾಕೆ ಆಗಲ್ಲ? ನನಗೆ ಆಗುತ್ತೆ 100% ಅನ್ನೋ ಯೋಚನೆ ಮಾಡಿ ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾನೆ. ಪ್ರಯತ್ನ ಮಾಡಿ ಅವನ ರಾಜ್ಯವನ್ನು ಏನು ಕಳ್ಕೊಂಡಿರ್ತಾರೆ ಎಲ್ಲ ವಾಪಸ್ ಅಂತಂದರೆ, ಮನಸ್ಸಿದ್ರೆ ಪ್ರಯತ್ನ ಮಾಡಿದ್ರೆ ಯಾವ ಕೆಲಸಗಳನ್ನಾದರೂ ನಾವು ಸುಲಭವಾಗಿ ನಾವು ಮಾಡ್ಬೋದು, ಅಚೀವ್ ಮಾಡ್ಕೋಬೋದು ಅನ್ನುವಂಥ ವಿಚಾರವನ್ನು ಈ ಕಥೆಗಳು ಕೇಳ್ತಾರೆ. ಸೊ ಹೀಗೆ ಹಲವಾರು ಕಥೆಗಳಿದೆ, ನಿಮಗೆ ಹಲವಾರು ಕಥೆಗಳಿದೆ, ಎಲ್ಲ ಕಥೆಗಳು. ಅಲ್ಟಿಮೇಟ್ಲಿ ಏನು ಹೇಳಕ್ಕೆ ಬಯಸಿದೆ ಅಂತಂದರೆ, ವಿದ್ಯಾರ್ಥಿಗಳೇ,
It's a golden opportunity to learn many things. ಹಾಗೆ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತಂದರೆ ಪ್ರಸ್ತುತ ಇರುವಂತಹ ಸ್ಪರ್ಧೆಗಳನ್ನು ನೀವು ಎದುರಿಸಬೇಕು ಅಂತಂದರೆ, ಸ್ಪರ್ಧೆಗಳಲ್ಲಿ ನೀವು ಪಾಸ್ ಆಗಬೇಕು ಅಂತಂದರೆ ನಿಮ್ಮನ್ನು ನೀವು ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ವಿಭಾಗಗಳಲ್ಲೂ ಬೆಳೆಸ್ಕೊಳ್ಬೇಕು. ಇದು ಆಪರ್ಚುನಿಟಿ. ನೀವು ಕಾಂಪಿಟೇಷನ್ಗೆ ಹೋಗಿ ನಾನು ಅದನ್ನು ಕಲ್ತ್ಕೊಂಡಿಲ್ಲ ಅನ್ನೋದು ಎಲ್ಲ ಬಂದಿದೆ, ನನಗೆ ನಾನು ಕಲ್ತ್ಕೊಂಡಿದ್ದೀನಿ ಅನ್ನೋಂಥದ್ದು ವಿಚಾರಗಳನ್ನ ನೀವು ಮನದಟ್ಟು ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲ ಯೋಚನೆ ಮಾಡಿ ಚೆನ್ನಾಗಿ ಕಲ್ತ್ಕೊಂಡು ನಿಮ್ಮ ಜೀವನವನ್ನು ಸಕ್ಸಸ್ಫುಲ್ ಆಗಿ ನೀವು ನಡೆಸಿ ಅಂತ ಹೇಳ್ತೀವಿ. ಇನ್ನೊಂದು ದೈಹಿಕ ಶಿಕ್ಷಣ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ಹೇಳಿದೆ, ಆರೋಗ್ಯ ತುಂಬ ಇಂಪಾರ್ಟೆಂಟ್, ದೈಹಿಕ ಸಾಮರ್ಥ್ಯ ತುಂಬ ಇಂಪಾರ್ಟೆಂಟ್. ನಾವೇನೇ ಜ್ಞಾನವನ್ನು ನಾವು ಪಡ್ಕೊಂಡಿದ್ದು, ಏನೇ ಹಣವನ್ನು ನಾವು ಸಂಪಾದನೆ ಮಾಡಿದ್ರು ಅದರ ಸರಿಯಾದ ಸದುಪಯೋಗ ಆಗಬೇಕು ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಆರೋಗ್ಯ ಇರಬೇಕು, ದೈಹಿಕ ಸಾಮರ್ಥ್ಯ ಇರಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರತಿದಿನ ಅಟ್ಲೀಸ್ಟ್ ಸರಿಯಾಗಿ 2 ಗಂಟೆ ಓದಿ ಅಂತ ನಾವು ಅರ್ಧ ಗಂಟೆ ಅಟ್ಲೀಸ್ಟ್ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ವಿ. ನಾವು ಸ್ಪೋರ್ಟ್ಸ್ ಆ್ಯಂಡ್ ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಇದು ಸ್ಪೋರ್ಟ್ಸ್ ಕಾಂಪಿಟೇಟಿವ್, ಫಿಸಿಕಲ್ ಆಕ್ಟಿವಿಟಿ ನಿಮಗೋಸ್ಕರ ನೀವು ಮಾಡ್ಕೊಳ್ಳುವಂಥ ಒಂದು ಚಟುವಟಿಕೆ. ಎರಡು ಇಟ್ಕೊಂಡ್ರೆ ತುಂಬ ಅಟ್ಲೀಸ್ಟ್ ಒಂದಿನ ಇಟ್ಕೊಂಡ್ತದೆ. ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಗೆ ಗೊತ್ತಿದೆ, ಇವತ್ತು ಏನಾದರೂ ಈ ರೋಡಿಂದ ಆ ರೋಡ್ ಹೋಯ್ತು ಅಂತಂದರೆ 100 ಮೆಡಿಕಲ್ ಸ್ಟೋರ್ ನೋಡ್ತೀವಿ, 50 ಆಸ್ಪತ್ರೆಗಳು ನೋಡ್ತೀವಿ, ಒಂದೇ ಒಂದು ಕ್ರೀಡಾಂಗಣಗಳಿಲ್ಲ. ನಮಗೆ ತೊಂದರೆ ಆದಾಗ ಅದನ್ನು ಅಯ್ಯೋ ನಾನು ಸರಿ ಮಾಡ್ಕೋಬೇಕಾಗಿತ್ತು ಅನ್ನೋವಂಥದ್ದನ್ನು ಯೋಚನೆ ಮಾಡಬಹುದು. ಇವತ್ತು ನಿಮಗೆ ಒಳ್ಳೆ ಆರೋಗ್ಯ ಇದೆ, ಅದನ್ನು ಮುಂದುವರಿಸ್ಕೋಬೇಕು ಅಂತಂದರೆ ನೀವು ದೈಹಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿ ಅಂತ ಹೇಳ್ತೀನಿ ನಾನು. ಹಾಗೆ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಮುಖ ಪೂಜ್ಯ ಪ್ರಸನ್ನಾಚಾರ್ಯ ಅವರಿಗೆ, ಲೋಕೇಶ್ ಸರ್ ಅವ್ರಿಗೆ, ಹಾಗೂ ಸಣ್ಣ ಕಥೆ ಹೇಳಿದ್ರು ಸಂಯಮದಿಂದ ಕೇಳಿದ ಭಾಷೆ ಎಲ್ಲರಿಗೂ ಒಂದೆರಡು ಮಾತು ಮುಗಿಸ್ತೇನೆ. ಹಾಗೆ ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಾಗಮಂಗಲದ ಪತ್ರಕರ್ತರಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಿರುವ ಹಾಗೂ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಶ್ರೀಯುತ ಉಮೇಶ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಘೋಷಣೆ ಧಾರಣೆಯಲ್ಲಿರುತ್ತಿರುವ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಸಮಾಜದ ಉದ್ಧಾರಕ್ಕಾಗಿ ಜ್ಞಾನೋಪದೇಶಗಳನ್ನು ಮಾಡುತ್ತಿರುವ ಪೂಜ್ಯ ಗುರುಗಳು ಕಾರ್ಯಕ್ರಮದಲ್ಲಿ ತಮ್ಮ ಆಶೀರ್ವಚನಗಳನ್ನು ನೀಡಬೇಕಾಗಿ ವೇದಿಕೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹರಿ ಓಂ ತತ್ಸತ್. ಬ್ರಹ್ಮಧ್ಯಾನ ಪರಂ ಸದಾ ವಿರಚಯನ್ ಶ್ರೀ ಭೈರವಸ್ಯಾರ್ಚನಂ ಸಮ್ಯಕ್ ಸರ್ವಜನೋಪಕಾರ ನಿರತಂ ಸನ್ಯಾಸ ಯೋಗೇರತಂ ಅದ್ವೈತಾಮೃತ ವರ್ಷಿಣಿ ಸಕಲಂ ಕುರ್ವನ್ನ ಪವಿತ್ರೀಕೃತಂ ವಂದೇ ತಂ ಜಗದೀಶ್ವರಂ ಪ್ರತಿದಿನಂ ಶ್ರೀ ಬಾಲಗಂಗಾಧರ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಪುರಸ್ಕೃತ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಕ್ಷೇತ್ರಾದಿ ದೇವತೆಗಳಾದ ಕಾಲಭೈರವೇಶ್ವರ, ಗಂಗಾಧರೇಶ್ವರನನ್ನು ಸ್ಮರಣೆ ಮಾಡುತ್ತಾ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಗುರು ಪರಂಪರೆಯಲ್ಲಿ 72ನೇ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೂ ನನ್ನ ನಮನಗಳನ್ನು ಅರ್ಪಿಸಿ, ಇಂದಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಶ್ರೀ ಆದಿಚುಂಚನಗಿರಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಮುಖ್ಯ ಅತಿಥಿಗಳು, ಗಣ್ಯರು, ಪ್ರಾಂಶುಪಾಲರು, ಉಪನ್ಯಾಸ ವೃಂದಗಳ ಆತ್ಮಬಂಧುಗಳಾದ ವಿದ್ಯಾರ್ಥಿಗಳು, ನಾಗಮಂಗಲದ ನಮ್ಮ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳು ಉದ್ಘಾಟನಾ ಸಮಾರಂಭ ಆಗ್ತಾ ಇದೆ. ಸಂಸ್ಕೃತಿ ಸಂಸ್ಕೃತಿ ಎಲ್ಲಿರುತ್ತೋ ಅಲ್ಲಿ ಸರ್ವವೂ ಇದೆ ಹೇಳುವಂತ ಒಂದು ಮಾತು ಗಾದೆಯ ಮಾತು. ಎಲ್ಲಿ ಸಂಸ್ಕೃತಿ ಇದೆಯೋ ಅಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಎರಡು ಜೊತೆಯಲ್ಲಿ ಇದ್ರೆ ಅವರು ಒಬ್ಬ ಉತ್ತಮ ಮನುಷ್ಯನಾಗಿ ಬಾಳುವುದಕ್ಕೆ ಸಾಧ್ಯತೆ ಇದೆ. ಸಂಸ್ಕಾರ ಇರುವಾಗ ಒಬ್ಬ ವ್ಯಕ್ತಿ ಸಂಸ್ಕೃತಿಯಿಂದ ಕೂಡಿದ್ರೆ ಅವನು ಖಂಡಿತವಾಗಿಯೂ ಮನುಷ್ಯನಾಗಿ ಮನುಷ್ಯತ್ವದಿಂದ ಬುದ್ಧಿವಂತಿಕೆಯಿಂದ ಜಾರಿಯಿಂದ ಬಾಳಿ ನೂರಾರು ಜನರಿಗೆ
ಸಹಾಯ ಸಹಕಾರವನ್ನು ನೀಡುವಂತಹ ಮನುಷ್ಯನಾಗಿ ಬಾಳ್ತಾನೆ. ಅದು ಹೊರತಾಗಿ ಮೃಗೀಯ ಗುಣಗಳು, ಮನುಷ್ಯನಿಗೆ ಬೇಡದಾಗಿರುವಂಥ ಗುಣಗಳನ್ನು ದೂರ ಹಾಕುವಂಥ ಅದ್ಭುತವಾದ ಶಕ್ತಿ ಇದೆ ಸಂಸ್ಕೃತಿಗೆ. ಕಾಡಿನಲ್ಲಿರುವಂಥ ಒಂದು ಕಲ್ಲಿರುತ್ತೆ, ಪ್ರಕೃತಿ ದತ್ತವಾಗಿ ಬಂದಿರುವಂಥ ಒಂದು ಕಲ್ಲನ್ನು ಶಿಲ್ಪಿಯ ಕೈಯಲ್ಲಿ ಕೊಟ್ಟರೆ ಅದನ್ನು ಅವನು ವಿಕೃತಿಯನ್ನಾಗಿ ಮಾಡಲ್ಲ, ಅದಕ್ಕೊಂದು ಆಕೃತಿಯನ್ನು ಕೊಟ್ಟು ದೇವಸ್ಥಾನದ ಒಳಗೆ ಪ್ರತಿಷ್ಠಾಪನೆ ಮಾಡಿದರೆ ಅದು ಒಂದು ವಿಗ್ರಹ ಆಗಿ ಪೂಜಿಸಲ್ಪಡುತ್ತೆ. ಹಾಗಾಗಿ ಅದಕ್ಕೊಂದು ಸಂಸ್ಕೃತಿಯನ್ನು ಅಲ್ಲಿ ಕೊಡ್ತಾರೆ. ಆ ಕಲ್ಲಿಗೆ ಒಂದು ಸಂಸ್ಕಾರವನ್ನು ಕೊಟ್ಟಾಗ ಅದು ದೇವರ ಸ್ಥಾನವನ್ನು ಪಡೆಯುತ್ತದೆ, ಅಂದರೆ ವಿಶೇಷವಾದ ಒಂದು ಸ್ಥಾನವನ್ನು ಕೊಡುತ್ತದೆ. ಅದೆಲ್ಲೋ ಒಂದು ಕಡೆ ಕಲ್ಲು ಒಡೆಯುವ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಪ್ರಕೃತಿದತ್ತವಾಗಿ ಬಂದಿರುವಂಥ ಕಲ್ಲು ಸ್ವಲ್ಪ ವಿಕೃತವಾದರೂ ಸಹ, ವಿಕೃತಿಯನ್ನು ಹೊಂದಿದರೂ ಸಹ ಅದು ನಮಗೆ ಪೂಜೆಗೆ ಅರ್ಹ ಆಗೋದಿಲ್ಲ. ಹಾಗೆ ಆಗದೇ ಇರುವಂಥದ್ದಕ್ಕೆ ಸಂಸ್ಕೃತಿಯನ್ನು ಕೊಟ್ಟಾಗ ಅದು ಪೂಜಾರ್ಹವಾಗುತ್ತೆ. ಹಾಗಾಗಿ ಯಾಕೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕು ಅಂತ ಕೇಳಿದ್ರೆ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಬೇಕು ಅಂತೇಳುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಕ್ರೀಡೆ, ಶಾರೀರಿಕವಾಗಿ ಮಾನಸಿಕವಾಗಿ ಬೆಳವಣಿಗೆಯನ್ನು ಹೊಂದಬೇಕು ಅಂತಾದರೆ ಕ್ರೀಡೆಯ ಅವಶ್ಯಕತೆ ಅತ್ಯಂತ ಹೆಚ್ಚು ಇದೆ. ಹಾಗಾಗಿ ಇವು ಎರಡನ ಸಮ್ಮಿಲನದ ಮುಖಾಂತರ, ಎರಡನ್ನು ಸೇರಿಸಿ ಯಾವ ಕಾಲೇಜಲ್ಲಿ ಅತ್ಯಂತ ಹೆಚ್ಚು ಸಾಂಸ್ಕೃತಿಕವಾಗಿಯೂ ಮತ್ತು ಕ್ರೀಡೆಯಲ್ಲಿ ಮುಂದುವರೆದಿದೆಯೋ ಆ ಕಾಲೇಜಿನ ಭವಿಷ್ಯ ಉಜ್ವಲವಾಗಿರುತ್ತೆ, ಆ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ ಕಾಲೇಜು ಜೊತೆಯಲ್ಲಿ. ಹಾಗಾಗಿ ಎಲ್ಲಿ ಸಂಸ್ಕಾರವಿಲ್ಲದ ಕಾಲೇಜಿನಲ್ಲಿ ಓದಿರುವಂಥ ಮಕ್ಕಳಿಗೆ ಸಂಸ್ಕೃತಿನೂ ಇರೋದಿಲ್ಲ ಅಂತ ಹೇಳೋದಂತೂ ಸತ್ಯ. ದೊಡ್ಡವರಾದ ನಂತರ ಸಾಧಾರಣವಾಗಿ ಏನಾದರೂ ಸಮಾಜದಲ್ಲಿ ತಪ್ಪು ಮಾಡಿದರೆ ಮಕ್ಕಳನ್ನು ಬೈಯುವ ಸಂದರ್ಭದಲ್ಲಿ ಆ ತಪ್ಪು ಮಾಡಿದವನಿಗೆ ಬೈಯೋದಿಲ್ಲ. ನಿನಗೆ ಯಾವ ಮೇಷ್ಟ್ರು ಪಾಠ ಹೇಳಿಕೊಟ್ಟಿದ್ದು, ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸದ ಮೇಷ್ಟ್ರು ನಿನಗೆ ಯಾವ ಶಾಲೆಯಲ್ಲಿ ಓದಿದ್ದು ಅಂತ ಕೇಳ್ತಾರೆ. ಹಾಗಾಗಿ ಯಾವ ಶಾಲೆಯಲ್ಲಿ ನೀವು ಓದಿದ್ದು ಅಂತ ಹೇಳಿ ಆ ಮೇಷ್ಟ್ರಿಗೆ ಬೈಯುವ ಸಂದರ್ಭದಲ್ಲಿ, ಉಪನ್ಯಾಸಕರಿಗೆ ಬೈಯುವ ಸಂದರ್ಭದಲ್ಲಿ ಅವರು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕೊಟ್ಟಿಲ್ಲ ಅಂತ ಹೇಳೋದು ಅದರ ಮೂಲ ಅರ್ಥ. ಹಾಗಾಗಿ ಸಂಸ್ಕೃತಿಯ ಅವಶ್ಯಕತೆ ಭಾಳಷ್ಟು ಇದೆ. ಯಾವ ವ್ಯಕ್ತಿ ತಾನು ತನ್ನ ಜೀವಿತ ಅವಧಿಯಲ್ಲಿ ಸಂಸ್ಕೃತಿಯನ್ನು ಕಲಿತುಕೊಳ್ಳೋದಕ್ಕೆ ಶಾಲಾ ಕಾಲೇಜುಗಳಲ್ಲಿಯೇ ಅವರಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡಬೇಕು ಅಂತ ಹೇಳೋದು ಬಹಳ ಮುಖ್ಯ. ಇವತ್ತು ನಾವು ನೋಡ್ತಾ ಇದ್ದೇವೆ, ದಿನನಿತ್ಯದ ಆಗು ಹೋಗುಗಳನ್ನು ನೋಡ್ತಾ ಇರ್ತೇವೆ. ಭಾಳಷ್ಟು ಕಡೆ ಸಮಸ್ಯೆಗಳು ಇದ್ದೇ ಇರುತ್ತೆ, ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ಜಂಜಾಟ ಇದ್ದೇ ಇರುತ್ತೆ. ಆದರೆ ಅದರಲ್ಲಿಯೂ ಸಹ ಧಾರ್ಮಿಕವಾಗಿ ಧರ್ಮಯುಕ್ತವಾಗಿ ಜೀವನವನ್ನು ನಡೆಸುವಂಥದ್ದು ಬಹಳ ಮುಖ್ಯ ಮನುಷ್ಯನಿಗೆ ಅಂತ ಹೇಳಿ. ನಾವು ವಿಶೇಷವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಉದ್ಘಾಟನೆ ಮಾಡಿರುವಂತಹ ಡಾಕ್ಟರ್ HY ಶ್ರೀಶಾ ಕುಮಾರರವರು ಇದ್ದಾರೆ, ಜಂಟಿ ನಿರ್ದೇಶಕರು. ತುಂಬ ಚೆನ್ನಾಗಿ ಮಾತನಾಡಿದರು ಅವರು. ಅವರ ಮಾತುಗಳು ವಿಶೇಷವಾಗಿತ್ತು. ಮಗು ಅಂದರೆ ಮೃಗ ಎಂಬ ಶಬ್ದವನ್ನು ಉಪಯೋಗಿಸಿದರು ಅಲ್ವಾ. ಮಗು ಎಂದರೆ ಅದರ ಜೀವಿತದ ಅವಧಿಯಲ್ಲಿ ಮೃಗದಂತೆ ಇರುತ್ತೆ ಅಂತೇಳಿ. ಹೌದು, ಮೃಗ ಆದರೆ ಪ್ರಾಣಿಗಳಿಗೆ ಕೇವಲ ಆಹಾರ ಮಾತ್ರ ಸಿಕ್ಕಿದರೆ ಅದು ನೆಮ್ಮದಿಯಾಗಿರುತ್ತೆ. ನಾವು ಹುಲಿ, ಆನೆ ಅಥವಾ ಸಿಂಹ ಅಥವಾ ಚುಂಚನಗಿರಿಯಲ್ಲಿ ಇರುವಂಥ ಚಿರತೆಗಳು ಯಾವತ್ತೂ ಮನುಷ್ಯನಿಗೆ ತೊಂದರೆ ಮಾಡಲಿಲ್ಲ. 5 ಚಿರತೆಗಳಿದ್ದು ನಮಗೆ ಯಾವತ್ತೂ 4 ವರ್ಷದಿಂದ ಅದು ಯಾವುದೇ ತೊಂದರೆಯನ್ನು ಕೊಟ್ಟೇ ಇಲ್ಲ. ಆದರೆ ಈಗ ಜಾಸ್ತಿ ಅದು, ಹಾಗಾಗಿ ಮತ್ತೆಲ್ಲೋ ತೊಂದರೆ ಕೊಡಬಹುದು ಅಂತ ಹೇಳುವಂಥ ದೃಷ್ಟಿಯಿಂದ ಅವುಗಳನ್ನು ಹಿಡಿಸ್ಬೇಕಾಯಿತು. ಆದರೆ ಅವು ಏನೂ ತೊಂದರೆಯನ್ನು ಕೊಟ್ಟಿಲ್ಲ. ಹಾಗಾದರೆ ಯಾಕೆ ತೊಂದರೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ, ಅದಕ್ಕೆ ಆಹಾರ ಸಿಗ್ತಿತ್ತು. ಆಹಾರ, ಊಟ ಅದಕ್ಕೆ ಸರಿಯಾಗಿ ಸಿಕ್ಕಿದ ಮೇಲೆ ಯಾರ ತೊಂದರೆಗೂ ಹೋಗ್ತಾ ಇರಲಿಲ್ಲ. ಮನುಷ್ಯನಿಗಂತೂ ತೊಂದರೆಯನ್ನು ಕೊಡೋದಿಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳು ತನಗೆ ಬೇಕಾಗಿರೋದು ವಾಸ ಮತ್ತು ಊಟ, ಅವು ಎರಡೂ ಸಿಕ್ತು ಅಂತಾದರೆ ಮತ್ತೆ ಯಾರಿಗೂ ಅದು ತೊಂದರೆಯನ್ನು ಕೊಡೋದೇ ಇಲ್ಲ. ಹೊಟ್ಟೆ ಹಸಿವಾದಾಗ ಮಾತ್ರ ಆಹಾರಕ್ಕೆ ಹೋಗುತ್ತೆ ಹೊರತಾಗಿ ಹೊಟ್ಟೆ ತುಂಬಿದ ಮೇಲೆ ಅದು ಯಾವತ್ತೂ ಆಹಾರವನ್ನು ಹುಡುಕಾಡೋದಕ್ಕೆ ಹೋಗೋದೇ ಇಲ್ಲ. ಒಂದು ಸಲ ಆಹಾರ ಸಿಕ್ತು ಅಂತ ಹೇಳಿದರೆ ಅದು ಆ ಆಹಾರ ಜೀರ್ಣ ಆಗುವವರೆಗೂ ಸಹ ಇನ್ನೊಂದು ಪ್ರಾಣಿಗೆ ಅದು ತೊಂದರೆಯನ್ನು ಕೊಡೋದಿಲ್ಲ. ಇದು ಪ್ರಾಣಿ ಸಂಕುಲದ ಜೀವನ ನಡೆಸುವಂಥ ಕ್ರಮ. ಹಾಗಿದ್ದಾಗ ನಾವು ಆ ಪ್ರಾಣಿಗಳು, ಮೃಗಗಳು ಯಾರಿಗೆ ಏನೂ ತೊಂದರೆಯನ್ನು ಕೊಡೋದಿಲ್ಲ. ಹಾಗಾದರೆ ತೊಂದರೆ ಕೊಡೋದು ಯಾರು?
ಮನುಷ್ಯ ಮಾತ್ರ ಹೊಟ್ಟೆ ತುಂಬಿದ ಮೇಲೆ ತೊಂದರೆಯನ್ನು ಅಥವಾ ಸಮಸ್ಯೆಯನ್ನು ಕೊಡುವಂಥ ಪ್ರಾಣಿ ಯಾವುದಾದ್ರೂ ಒಂದಿದೆ ಅಂತ ಹೇಳಿದರೆ ಅದು ಯಾವ ಪ್ರಾಣಿ? ಮನುಷ್ಯ ಪ್ರಾಣಿ. ನಾನು ಒಂದು ಕಡೆ ಇಂಗ್ಲೆಂಡಿಗೆ ಹೋದಾಗ ಒಂದು ಮೃಗಾಲಯಕ್ಕೆ ಕರ್ಕೊಳೋದು, ವಸ್ತು ಪ್ರದರ್ಶನಕ್ಕೆ. ಅಲ್ಲಿ ಹೋದಾಗ ನೋಡಿದಾಗ ಎಲ್ಲ ಕಡೆಗೂ ಒಂದೊಂದು ಫೋಟೋಗಳನ್ನು ಇಟ್ಟಿದ್ದಾರೆ. ಪ್ರಪಂಚದಲ್ಲಿ ಅತ್ಯಂತ ಕ್ರೂರ ಮೃಗ ಯಾವುದು ಅಂತ ಎಲ್ಲವನ್ನು ಒಂದು ಕಡೆ ನೋಡಿ, ಸಿಂಹ, ಹುಲಿ, ಕೆಂಡಾಮೃಗ ಎಲ್ಲವನ್ನು ಇಟ್ಟಿದ್ರು. ಎಲ್ಲವನ್ನು ನೋಡ್ಕೊಂಡು ಹೋದ ನಂತರ ಕಡೆಗೆ ಹೋದಾಗ ಒಂದು ಕನ್ನಡಿಯನ್ನು ಇಟ್ಟಿದ್ರು. ಆ ಕನ್ನಡಿಗೆ ಒಂದು ಸ್ಕ್ರೀನ್ ಹಾಕಿದ್ರು. ಆ ಸ್ಕ್ರೀನನ್ನು ತೆಗೆದಾಗ ಮಾತ್ರ ನಿಜವಾದ ಕ್ರೂರ ಮೃಗ ಕಾಣ್ತಾ ಇತ್ತು. ನನಗೆ ಹೇಳಿದರು, ಕ್ರೂರ ಮೃಗ ಇಲ್ಲಿದೆ ನೋಡಿ, ಇದರಲ್ಲಿ ಮಾತ್ರ ಕಾಣುತ್ತೆ ಅಂತೇಳಿ. ನನಗೆ ಸ್ಕ್ರೀನ್ ಎಳೆಯೋದಕ್ಕೆ ಹೇಳಿದ್ರು, ಎಳೆದು ನೋಡಿದ್ರೆ ಕ್ರೂರ ಮೃಗ ಕಂಡಿದ್ದು ಯಾವುದು? ನಾನೇ. ಅಂದರೆ ನಾನು ಕ್ರೂರ ಅಂತಲ್ಲ, ಆದರೆ ಕ್ರೂರ ಮೃಗ ಮನುಷ್ಯ. ಯಾಕೆಂತ ಹೇಳಿದ್ರೆ ಹೊಟ್ಟೆ ತುಂಬಿದ ಮೇಲೆ ಯಾವುದಾದ್ರೂ ತಾಪತ್ರ ಮಾಡುವಂಥ ಪ್ರಾಣಿ ಇದೆ ಅಂತ ಹೇಳಿದ್ರೆ ಅದು ಮನುಷ್ಯ ಮಾತ್ರ. ಹಾವಿನ ಹಲ್ಲಿನಲ್ಲಿ ವಿಷ ಇದೆ, ಚೇಳಿನ ಬಾಲದಲ್ಲಿ ವಿಷ ಇದೆ, ದುಂಬಿಯ ಅಂದವ ಜೇನುನೊಣದ ಕೊಕ್ಕಿನ ಅದರ ಬಾಯಿಯಲ್ಲಿ ವಿಷ ಇದೆ. ಆದರೆ ಈ ಮನುಷ್ಯ ಹೊಟ್ಟೆ ತುಂಬಿದ ಮೇಲೆ ಶರೀರ ಎಲ್ಲ ವಿಷ ಆಗುತ್ತೆ. ಇವತ್ತು ನಾವು ನೋಡ್ತಾ ಇದ್ದೇವಲ್ಲ, ಇವತ್ತಿನ ಪತ್ರಿಕೆಗಳನ್ನು ತೆಗೆದ್ರು ನೋಡ್ತಾ ಇರ್ತೀವಿ, ಒಬ್ಬೊಬ್ಬ ಎಷ್ಟೆಷ್ಟು ಆಸ್ತಿಯನ್ನು ಮಾಡಿರ್ತಾರೆ ಅಂತ. ಯಾವ ಪ್ರಾಣಿಗಳು ತನ್ನ ಮಕ್ಕಳಿಗೆ ಆಸ್ತಿ ಮಾಡಿ ಇಡೋದೇ ಇಲ್ಲ. ತನ್ನ ಮಕ್ಕಳಿಗೆ ಅಷ್ಟು ಆಸ್ತಿ ಬೇಕು, ಇಷ್ಟು ಬೇಕು ಅಂತ ಯಾವುದಾದ್ರೂ ಪ್ರಾಣಿ ಆಹಾರ ತಂದಿಟ್ಟಿದ್ದು ಕೇಳಿದಿರಾ? ಇಲ್ಲ. ನಮ್ಮಲ್ಲಿ ಸಿಕ್ಕುತ್ತೆ. ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲ ಎಷ್ಟು ಇನ್ನು 10 ತಲೆಮಾರುವರೆಗೆ ಎಷ್ಟು ಹಣವನ್ನು ಕೂಡಿಡಬಹುದು, ಎಷ್ಟು ಸಂಪತ್ತನ್ನು ಕೂಡಿಡಬಹುದು, ಅಷ್ಟು ಕೂಡಿಡುವಂತಹ ಮನಸ್ಸು ನಮ್ಮಲ್ಲಿರುವಂಥ ರಾಜಕಾರಣಿಗಳಲ್ಲೂ ಇದೆ ಮತ್ತು ಆ ಆಸೆ ಇರುವಂಥ ವ್ಯಕ್ತಿಗಳಲ್ಲಿ ಇದೆ. ಆದರೆ ಅದು ಸಲ್ಲ, ಅದು ಒಳ್ಳೆಯದಲ್ಲ, ಅದು ಬೇಡ ಅಂತ ಹೇಳುವಂಥದ್ದು ಸತ್ಯ. ಅದಕ್ಕೆ ನಮ್ಮ ಆದರ್ಶಪ್ರಾಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮೊನ್ನೆ ತಾನೇ ಆಚರಿಸಿದ್ವಿ. ಎಂಥ ಅದ್ಭುತವಾದ ವ್ಯಕ್ತಿ ಅಲ್ಲ. ಕಾರ್ ಬೇಕು ಅಂತ ಕೇಳಿ ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಕಾರ್ ತಗೊಳ್ಬೇಕು ಅಂತ ಆದಾಗ ಅವರ ಅಕೌಂಟ್ ತೆಗೆದಾಗ ಇದ್ದ ಹಣ 4,000 ರೂಪಾಯಿ ಮಾತ್ರ, ಕಾರಿಗೆ 12,000 ರೂಪಾಯಿ. ಆದರೆ ಇವತ್ತೊಬ್ಬ ರಾಜಕಾರಣಿನ ಅಕೌಂಟ್ ತೆಗೆದು ನೋಡಿ ಎಷ್ಟಿರ್ಬೋದು ಅಂತ ಹೇಳಿ ನಮಗೆ ಯೋಚನೆ ಮಾಡೋದಕ್ಕೆ ಗೆಸ್ ಮಾಡೋಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ, ಅಷ್ಟು ಇರುತ್ತೆ. ಹಾಗಾದ್ರೆ ಯಾಕೆ ಅದು ಈ ದೇಶದ ಸ್ವತ್ತನ್ನು ಹಾಳು ಮಾಡುವಂಥ ಪ್ರಶ್ನೆ ಅಲ್ಲ. ಹಾಗಿದ್ದಾಗ ಮೃಗ ಎಂಬುದು ಅದೇ ಥರ ಮಕ್ಕಳಲ್ಲಿ ಯಾವುದೇ ಆಸ್ತಿ ಮಾಡಬೇಕು ಅಂತ ಯೋಚನೆ ಇಲ್ಲ, ಯಾರು ಶ್ರೀಮಂತ ಬಡವ ಅಂತ ಹೇಳುವಂಥ ಯೋಚನೆ ಇಲ್ಲ. ಹುಟ್ಟುವಾಗ ಎಲ್ಲರೂ ವಿಶ್ವಮಾನವರಾಗಿಯೇ ಹುಟ್ಟುತ್ತಾರೆ, ಬೆಳೀತಾ ಅಲ್ಪಮಾನವರಾಗಿ ಹೋಗ್ಬಿಡ್ತಾರೆ. ಅಲ್ಲಿ ನಂತರ ಅವನಿಗೊಂದು 10 ವರ್ಷ ಅಥವಾ 20 ವರ್ಷ ನಂತರ ಅವನಿಗೆಲ್ಲ ಜಾತಿ, ಮತ, ಪಂಥ, ಭೇದ ಎಲ್ಲವೂ ಬರುವುದು ಅಲ್ಲಿವರೆಗೆ ಯಾವುದೂ ಇರೋದಿಲ್ಲ. ಮತ್ತೆ ಪ್ರಾರಂಭ ಆಗುತ್ತೆ, ಅಲ್ಪ ಮಾನವನಾಗಿ ಹೋಗ್ತಾನೆ. ಹಾಗಾಗಿ ಹುಟ್ಟಿದ ಮಗು ಚಿಕ್ಕ ಮಕ್ಕಳಿದ್ದಾಗ ಅದು ಮೃಗಕ್ಕೆ ಸಮಾನ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದ್ದು ಅಕ್ಷರಶಃ ಸತ್ಯ ಅಂತೇಳಿ ನಾನು ಭಾವಿಸ್ತೇನೆ. ಅದರಲ್ಲೂ ಆ ಅರ್ಥ ಇದೆ. ಆ ಮಗು ಆ ಥರದ ಯಾವುದೇ ಭಾವನೆಗಳಿಲ್ಲ, ಶುದ್ಧ ನಿಷ್ಕಲ್ಮಶ ಮನಸ್ಸಿನಿಂದ ಇರುವಂತಹ ಶುದ್ಧ ಮನಸ್ಸಿನಿಂದ ಇರುವಂಥದ್ದು ಮಕ್ಕಳಾಗಿದ್ದಾಗ. ಹಾಗಾಗಿ ನಾವು ಸದಾ ಇಷ್ಟಪಡೋದು ಯಾವತ್ತೂ ನಮಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂತ. ಆಳುವರೊಂದು ಪ್ರಾರ್ಥನೆ, ನಿರಂತರಂ ನೆನಪದಾಗ ನೀ ನೆನೈಕ ವೇಂಡುಮೆ ಅಂತ, ನಿನ್ನನ್ನು ನಿರಂತರವಾಗಿ ನೆನೆಸಿಕೊಳ್ಳುವಂಥ ಶಕ್ತಿಯನ್ನು ನೀನು ಕೊಡುವಂತ. ಹಾಗೆ ನಾವೆಲ್ಲರೂ ಏನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಮನಸ್ಸನ್ನು ಮಕ್ಕಳಂತೆ ಮುಗ್ಧ ಮನಸ್ಸನ್ನಾಗಿ ಮಾಡೋದು ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಯಾಕೆಂದರೆ ಅದರಲ್ಲಿ ಕಲ್ಮಶ ಇರಬಾರ್ದು, ಭೇದ ಭಾವನೆಗಳು ಬರಬಾರ್ದು, ಇವೆಲ್ಲವೂ ಇಲ್ಲದಂಥ ಮನಸ್ಸನ್ನು ಕೊಡು, ಸಮಾಜದ ಸೇವೆ ಮಾಡುವಂಥ ಮನಸ್ಸನ್ನು ಕೊಡು ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗತ್ತೆ. ಮನಸ್ಸಿನಲ್ಲಿ ಭಾಳಷ್ಟು ಮನಸ್ಸುಗಳಿರುತ್ತದೆ. ಅವರು ಹೇಳಿದಾಗೆ ಅಂತರ್ಮುಖಿ ಇರ್ಬೋದು, ಬಹಿರ್ಮುಖಿ ಇರ್ಬೋದು, ಉಭಯಮುಖಿ ಇರ್ಬೋದು. ಹಾಗಾಗಿ ಅಂತರ್ಮುಖಿಗಳು ಒಂಥರ ಯೋಚನೆ ಮಾಡ್ತಾರೆ, ಬಹಿರ್ಮುಖಿಗಳು ಸಾಧಾರಣವಾಗಿ ಯಾವಾಗಲೂ ಮಾತಾಡ್ತಾಲೇ ಇರ್ತಾರೆ. ವಟ ಅಂತ ಮಾತಾಡೋರು ಬಹಿರ್ಮುಖಿ ಅಂತ ಹೇಳ್ತೇವೆ. ಅವ್ರ ಒಳಗಡೆ ಏನಿರಲ್ಲ. ಕೆಲವ್ರದ್ದು ಒಳಗಡೆ ತುಂಬ ಇರುತ್ತೆ, ಆದರೂ ಒಳ್ಳೆಯದೂ ಇರುತ್ತೆ, ಒಂದೊಂದು ಸಲ ಡೇಂಜರಾಗೂ ಇರುತ್ತೆ, ಅದು ಭಾಳ ಸಮಸ್ಯೆಗಳು ಇರುತ್ತೆ, ಏನು ಹೇಳದೇ ಇರುವಂಥವ್ರು. ಉಭಯಮುಖಿಗಳು, ಈ ಸ್ವಾಮಿಗಳಾದವ್ರು ಹೇಗಿರಬೇಕು ಅಂತ, ಸ್ವಾಮಿಗಳಾದವರು ಯಾವಾಗಲೂ ಉಭಯವಾಸಿಗಳಾಗಿರ್ಬೇಕಂತೆ ಅಥವಾ ಉಭಯಮುಖಿಗಳಾಗಿರ್ಬೇಕಂತೆ. ಉಭಯಮುಖಿಗಳು ಅಂತ ಹೇಳಿದ್ರೆ ಏನು, ಒಂದು ಸಂದರ್ಭದಲ್ಲಿ ಜಾಸ್ತಿ ಮಾತಾಡಬೇಕಾಗತ್ತೆ, ಒಂದು ಸಂದರ್ಭದಲ್ಲಿ ಮಾತಾಡದೇ ಇರಬೇಕಾಗತ್ತೆ. ಉಭಯವಾಸಿಯಾಗಿರ್ಬೇಕು. ಉಭಯವಾಸಿ ಯಾವುದು ನಮಗೆ ಉದಾಹರಣೆಯಾಗಿ ಸಿಕ್ಕೋದಾದರೆ ಕಪ್ಪೆ ಸಿಕ್ಕುತ್ತೆ. ಅದು ನೀರಿನ ಮೇಲೇನೂ ಬದುಕುತ್ತೆ, ನೀರಿನ ಒಳಗೂ ಬದುಕುತ್ತೆ. ಉಸಿರಾಡೋದಕ್ಕೆ ಅದಕ್ಕೆ ಎರಡು ಕಡೆಯೂ ಶಕ್ತಿ ಇದೆ. ಹಾಗಾಗಿ ನೀರಿನ ಮೇಲೆ ಉಸಿರಾಡೋದಕ್ಕೂ ಶಕ್ತಿ ಇದೆ, ನೀರಿನ ಒಳಗಡೆಗೂ ಉಸಿರಾಡುವ ಶಕ್ತಿ ಕಪ್ಪೆಗಿದೆ. ಕಪ್ಪೆ
ಒಂದು ಸಲ ಕೆರೆ ಒಳಗೆ ಹೋದಾಗ ಒಂದು ಮೀನು ಸಿಕ್ಕತ್ತೆ. ಆ ಮೀನಿನ ಕೇಳುತ್ತೆ, ನಿನಗೆ ನೀರು ಅಂತ ಹೇಳಿದ್ರೆ ಏನಿದೆ ಗೊತ್ತಾ, ನೀರನ್ನು ಗೊತ್ತಾ ಅಂತ ಕೇಳುತ್ತೆ. ಆಗ ನೀರು ಹೇಳುತ್ತೆ, ಇದು ಕಪ್ಪೆ ಹೇಳುತ್ತೆ, ನನಗೆ ನೀರು ಅಂತ ಅಲ್ಲ, ಮೀನು ಹೇಳುತ್ತೆ ನನಗೆ ನೀರು ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ ಅಂತ. ಆವಾಗ ಕಪ್ಪೆ ಹೇಳುತ್ತೆ, ನೀನು ವಾಸ ಮಾಡುವುದೇ ನೀರು, ನೀರು ಇಲ್ಲ ಅಂತ ಹೇಳಿದ್ರೆ ನೀನು ಬದುಕೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ. ಮೀನಿಗೆ ತುಂಬ ಕೋಪ ಬರುತ್ತೆ ಕಪ್ಪೆ ಮೇಲೆ, ನಾನು ನನ್ನಂಗೆ ಬದುಕ್ತಾ ಇದ್ದೆ ನೋಡಿ. ಆವಾಗ ಹೇಳಿದ್ರು, ಅಹಂಕಾರ ಬೇಡ, ಗರ್ವ ಬೇಡ, ಮದ ಬೇಡ, ನಾನು ಬೇಡ, ನನ್ನದು ಬೇಡ, ನಾನು ಬೇಡ, ನನ್ನದು ಬೇಡ, ನಾವು ಅಂತಿರಲಿ, ನಾನು ಬೇಡ, ನಾವು ಇರಲಿ, ನನ್ನದು ಬೇಡ, ನಮ್ಮದು ಎಂಬುದು ಇರಲಿ. ಹಾಗಾಗಿ ಆ ಮೀನಿಗೆ ತುಂಬ ಅಹಂಕಾರ ಇತ್ತು. ಆ ಮೀನು ಏನು ಮಾಡ್ತು ಅಂತ ಹೇಳಿದರೆ, ಖಂಡಿತವಾಗಿಯೂ ನಾನು ನೀರಿನ ಅವಶ್ಯಕತೆ ನನಗಿಲ್ಲ, ಇದು ನೀರು, ನೀನು ಸುಳ್ಳು ಹೇಳ್ತೀಯ ಅಂತೇಳಿ ಕಪ್ಪೆ ಜೊತೆಯಲ್ಲಿ ಜಗಳ ಪ್ರಾರಂಭವಾಯಿತು. ಆವಾಗ ಕಪ್ಪೆ ಆ ಮೀನನ್ನು ಮೆಲ್ಲ ದಡದ ಹತ್ತಿರ ತಂದು ದಡದ ಮೇಲೆ ಹಾಕಿಬಿಡುತ್ತೆ. ಉಸಿರಾಟಕ್ಕೆ ಆಗದೆ ಮೀನು ಒದ್ದಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ತಕ್ಷಣ ಮತ್ತೆ ಕಪ್ಪೆ ಅದನ್ನು ನೀರಿಗೆ ಬಿಡುತ್ತೆ, ಮತ್ತೆ ಉಸಿರಾಡುತ್ತೆ, ಬದುಕಿದೆಯೋ ಜೀವ ಅಂತ ಅನಿಸ್ಕೊಳ್ಳುತ್ತೆ. ಕಡೆಗೆ ಕೇಳುತ್ತೆ, ಮೀನು ಕಪ್ಪೆ ಕೇಳುತ್ತೆ ಮೀನಿಗೆ, ನೀರು ಅಂತ ಹೇಳಿದ್ರೆ ಏನು ಗೊತ್ತಾ ಅಂತ. ಒಬ್ಬ ಇವತ್ತು ನಾನು ಬದುಕಿದ್ದು ಈ ನೀರಿನಿಂದಲೇ ಅಂತ ಹೇಳುತ್ತೆ. ಹಾಗಾಗಿ ಬದುಕಬೇಕಾದ್ರೆ ನೀರಿನಿಂದಲೇ ಬದುಕ್ತೇನೆ ಅಂತೇಳಿ ಕಪ್ಪೆಗೆ ಮೀನಿಗೆ ಗೊತ್ತಾಗಿದ್ದು ನೀರಿನ ಮೇಲೆ ಬಂದಾಗ ಮಾತ್ರ. ನಾವೆಲ್ಲೋ ಒಂದು ಕಡೆ ಇದ್ದು ಭಾಳಷ್ಟು ಅಹಂಕಾರ ಪಡ್ತೀವಿ. ಅದು ಅಧಿಕಾರದ ದರ್ಪ ಇರಬಹುದು, ಅಥವಾ ಹಣದ ದರ್ಪ ಇರಬಹುದು, ಅಥವಾ ನಾನು ಎಂಬ ದರ್ಪ ಇರಬಹುದು. ಅದರಿಂದ ನಾವು ಬಹಳಷ್ಟು ಸೊಕ್ಕಿ ಹೋಗಿರ್ತೇವೆ, ಅಥವಾ ಅಹಂಕಾರದಿಂದ, ಗರ್ವದಿಂದ, ಮದದಿಂದ ಕೂಡಿರ್ತೀವಿ. ಆದರೆ ನಮಗೆ ಆ ಮೀನಿನಂತೆ ನಮ್ಮ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ ನಾವು ಭಾವಿಸಬೇಕಾಗುತ್ತೆ. ಸ್ವಾಮಿಗಳದವ್ರು ಹೇಗಿರಬೇಕು ಅಂತೇಳಿ ಕಪ್ಪೆಯಂತೆ ಇರಬೇಕಂತ. ಯಾಕೆ ಕಪ್ಪೆಯಂತೆ ಇರಬೇಕು ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಲೌಕಿಕವಾಗಿರಬೇಕು, ಅಲೌಕಿಕವಾಗಿಯೂ ಇರಬೇಕು. ಲೌಕಿಕದ ಬಗ್ಗೆನೂ ಆಸಕ್ತಿ ಇರಬೇಕು, ಅಲೌಕಿಕದ ಬಗ್ಗೆಯೂ ಆಸಕ್ತಿ ಇರಬೇಕು. ಲೌಕಿಕದ ಬಗ್ಗೆಯೂ ನಿರಾಸಕ್ತಿ ಇರಬೇಕು, ಅಲೌಕಿಕ ಬಗ್ಗೆಯೂ ನಿರಾಸಕ್ತಿ ಇರಬೇಕು. ಹಾಗೆಯೇ ಅವರಿಗೆ ಯಾವಾಗಲೂ ವ್ಯವಹಾರ ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾ ಇರಬೇಕಾಗುತ್ತೆ. ಆಧ್ಯಾತ್ಮಿಕದ ಕಡೆ ಒಲವು ಇರಬೇಕು, ಆ ವ್ಯವಹಾರದ ಕಡೆಯೂ ಒಲವು ಇಲ್ಲದಿದ್ದರೆ ನಾವು ಇಷ್ಟೆಲ್ಲ ಕೆಲಸ ಕಾಲೇಜುಗಳನ್ನು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇಂಥ ಒಂದು ಕಾಲೇಜನ್ನು ನಾಗಮಂಗಲದಲ್ಲಿ ಕಟ್ಟದೇ ಇದ್ದಿದ್ರೆ ನಿಮ್ಮಂಥ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಸಾಧ್ಯತೆ ಆಗ್ತೈತಾ? ಹಾಗಾಗಿ ಅದು ಲೌಕಿಕ ಅಂತ ಕಾಣ್ಬೋದು, ಆದರೆ ಅದು ಜ್ಞಾನದಾಸೋಹ, ಜ್ಞಾನವನ್ನು ಕೊಡುವಂಥ ಕೆಲಸ ಮಾಡಿದರು. ಹಾಗಾಗಿ ಲೌಕಿಕ ಮತ್ತು ಅಲೌಕಿಕ ಎರಡರಲ್ಲೂ ಸೀಮಿತವಾಗಿರಬೇಕು, ಅದು ಭಾಳ ಮುಖ್ಯ. ಹಿತವಾಗಿಯೂ ಮಿತವಾಗಿಯೂ ಕಾಲಕ್ಕನುಗುಣವಾಗಿ ಇರಬೇಕು. ಹಿತ ಇರಬೇಕು, ಮಿತನೂ ಇರಬೇಕು, ಕಾಲಕ್ಕೆ ಅನುಗುಣವಾಗಿ ನಡೆದಿದ್ದೇ ಆದರೆ ಖಂಡಿತ ಎಲ್ಲವೂ ಯಶಸ್ವಿ ಆಗುತ್ತೆ. ಹಾಗಾಗಿ ಲೌಕಿಕವನ್ನೇ ಬಿಟ್ಟು ಕೇವಲ ಅಲೌಕಿಕದಲ್ಲಿ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯತೆ ಇಲ್ಲ. ಕೇವಲ ಲೌಕಿಕವನ್ನು ಇಟ್ಟುಕೊಂಡಿದ್ರೂ ಸಹ ಈ ಪ್ರಪಂಚದಲ್ಲಿ ನೆಮ್ಮದಿಯಾಗಿ ಬಾಳಿ, ಶಾಂತಿಯಿಂದ ನೆಮ್ಮದಿಯಾಗಿ ಬಾಳಿ ಬದುಕೋದಕ್ಕೆ ಸಾಧ್ಯತೆ ಇಲ್ಲ. ಎರಡೂ ಸ್ವಾಮಿಗಳಿಗೆ ಬೇಕಾಗುತ್ತೆ. ಲೌಕಿಕ ಅಲೌಕಿಕನೂ ಬೇಕು. ವ್ಯಾವಹಾರಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಜೊತೆಯಲ್ಲಿ ಸೇರಿದಾಗ ಮಾತ್ರ ಅವರು ಜೀವನ ಮಾಡೋದಕ್ಕೆ ಮತ್ತು ಎಲ್ಲರಿಗೆ ಬೇಕಾಗುವಂಥ ವ್ಯಕ್ತಿಗಳಾಗಿ ಬಾಳಿ ಬದುಕೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗೆ ನಾವು ಬದುಕಿದರೆ ಮಾತ್ರ ನಾವು ಮನುಷ್ಯರಾಗಿ, ಮನುಷ್ಯತ್ವದಿಂದ, ಮಾನವೀಯ ಗುಣದಿಂದ ಮನುಷ್ಯನಾಗಿ ಬಾಳಿ ಬದುಕುವುದಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿರುವಂಥ ಅಹಂಕಾರ, ಗರ್ವ, ನಮಗೆ ಡಿಗ್ರಿ ಕಾಲೇಜಿಗೆ ಬಂದ ತಕ್ಷಣ ನಮಗೆ ಅನಿಸುತ್ತೆ ನಾನೀಗ ಡಿಗ್ರಿ ಓದ್ತಾ ಇದ್ದೀನಿ. ಮನೆಯಲ್ಲಿ ಅಪ್ಪ ಅಮ್ಮ ಕಷ್ಟಪಟ್ಟು ಶ್ರಮಪಟ್ಟು ಒಂದಿಷ್ಟು ಎಲ್ಲೋ ದುಡ್ಡು ಕೂಡಿಟ್ಟು ನಿಮಗೆ ಹಣವನ್ನು ಕೊಟ್ಟು ಕಾಲೇಜಿಗೆ ಕಳಿಸ್ತಾರೆ. ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೂ ಭಾಳಷ್ಟು ಜನ ಓದ್ತೀರಿ. ಕೆಲವರು ಎರಡು ಥರ ಇರ್ತಾರೆ. ಕೆಲವರು ಓದೋರು ಇರ್ತಾರೆ, ಇದ್ದಾರೆ ಅಂತಾದರೆ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಶ್ರಮಪಟ್ಟು ದುಡಿದು ಬೆವರು ಹನಿಗಳನ್ನು ಸುರಿಸಿ, ರಕ್ತದಂತೆಯೇ ಬೆವರು ಹನಿಗಳನ್ನು ಸುರಿಸಿ ನಿಮಗೆ ಒಂದಿಷ್ಟು ಫೀಸನ್ನು ಕೊಟ್ಟು ಅಥವಾ ನಿಮಗೆ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ವಸತಿ ಕೊಟ್ಟು, ಇಲ್ಲಿಗೆ ಕಳಿಸಿಕೊಟ್ಟು ಪಾಠ ಹೇಳುವುದಕ್ಕೆ ಮಾಡಿದ್ರಲ್ಲ, ಆ ಅಪ್ಪ ಅಮ್ಮಂದರ ಶ್ರಮವನ್ನು ನೀವು ವ್ಯರ್ಥ ಮಾಡಿದಂಗೆ ಆಯಿತು. ಅಪ್ಪ ಅಮ್ಮಂದರಿಗೆ ಮೋಸ ಮಾಡಿದಂಗೆ ಆಗುತ್ತೆ. ಅಪ್ಪ ಅಮ್ಮ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಮ್ಮ ಮಗ ಡಿಗ್ರಿ ಓದ್ತಾ ಇದ್ದಾನೆ ಅಂತ. ನೀವಾದರೂ ಓದ್ತಾ ಇದ್ದೀರಾ? ಏನಾದರೂ ಓದದಿದ್ದ ಪಕ್ಷದಲ್ಲಿ ಅದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪಾಪದ ಕೆಲಸ ಅಂತ ಹೇಳಿ ನಾನು ಭಾವಿಸ್ತೇನೆ.
ಮನಸ್ಸು ಮಾಡಿ ಓದಿ. ಮನಸ್ಸು ಮಾಡಿದ್ರೆ ನೀವು ಏನು ಬೇಕಾದ್ರೂ ಮಾಡ್ತೀರಲ್ವಾ? ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳುವಂಥ ಮಾತಿದೆ. ಆದರೆ ಮನಸ್ಸು ಮಾಡಬೇಕಾಗಿದೆ. ಹಾಗಾಗಿ ಬುದ್ಧಿವಂತನಾಗಬೇಕಾಗುತ್ತೆ. ಹಾಗೆ ಕೇವಲ ಓದು ಮಾತ್ರ ಅಲ್ಲ, ಓದಿನ ಜೊತೆಯಲ್ಲಿ ಬುದ್ಧಿವಂತಿಕೆ ಇರಬೇಕು, ಹೃದಯವಂತಿಕೆ ಇರಬೇಕು. ಬೇರೆ ಓದಾದರೆ ಏನಾಗುತ್ತೆ? ಅವ್ರು ಹೇಳ್ದಂಗೆ ಓದಿ ಓದಿ ಮರುಳಾದ ಕೂಚ ಬಟ್ಟ, ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ ಅಂತಾಗುತ್ತೆ. ಓದಿ 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 ಮರುಳಾದ ಕೂಚ ಬಟ್ಟ ಅಂತೆ, ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ ಅಂತ ಹೇಳುವಂಥ ಅದರ ಮುಂದಿನ ಭಾಗ. ನಮ್ಮ ರೈತ ಅನ್ನ ಕೊಡ್ತಾನಂತೆ, ಓದದಿದ್ರೂ ಸಹ ಅನ್ನ ಕೊಡ್ತಾನೆ. ಅವನದೇ ಆದ ಬುದ್ಧಿವಂತಿಕೆಯಲ್ಲಿ, ಉಳುಮೆಯಲ್ಲಿ, ರೈತಾಪಿ ಜೀವನದಲ್ಲಿ, ಒಕ್ಕಲುತನದಲ್ಲಿ ಅವನಿಗೆ ತನ್ನದೇ ಆದ ವಿದ್ಯೆ ಇರುತ್ತೆ. ಅದೇ ನಿಮ್ಮ ಕಾಲೇಜಿಗೆ ಬಂದು ಹೇಳ್ಕೊಡ್ಬೇಕಾಗಿಲ್ಲ. ನಿಮ್ಮ ಕಾಲೇಜಲ್ಲಿ ಹೇಳ್ಕೊಡ್ತಾರೆ ಹೇಗೆ ಉಳೋದು ಅಂತ. MA ಡಿಗ್ರಿ ಆದವನು, ಅಣ್ಣ ತಮ್ಮಂದ್ರು ಇಬ್ಬರು ಇದ್ರೆ MA ಮಾಡ್ಕೊಂಡು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಮನೆಗೆ ಹೋದ್ರೆ ಒಂದು ಹಸುವಿನ ಹಾಲು ಕರೆಯೋಕ್ಕೆ ಬರಲ್ಲ, 2 ಎತ್ತುಗಳನ್ನು ಕಟ್ಟಿ ನೇಗಿಲು ಹಿಡಿದು ಉಳಕ್ಕೆ ಬರಲ್ಲ. ಒಂದು MA ಆಗಿರೋ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ನಮ್ಗೆ ದಿವಸಕ್ಕೊಂದು 10 ಜನ ಆದರೂ ಬರ್ತಾರೆ. ಒಂದು MA ಆಗಿದೆ, ಎಲ್ಲರೊಂದು ಲೆಕ್ಚರ್ ಪೋಸ್ಟ್ ಕೊಡಿ ಅಂತ. ಮನೆಯಲ್ಲಿ ದುಡಿಯೋ ಅಂತ ಆಸ್ತಿ ಇದೆ, ಅಪ್ಪ ಮಾಡಿಟ್ಟಿದ್ದು, ಒಂದಿಷ್ಟು ದುಡಿ ಅಂತ ಹೇಳಿದ್ರೆ ನನಗೆ ಉಳಕ್ಕೆ ಬರಲ್ಲ. ಬರೀ ನನ್ನನ್ನು ನಮ್ಮಪ್ಪ ಓದಿಸಿ ನನಗೆ ಮೋಸ ಮಾಡಿದರು, ನಮ್ಮ ಅಣ್ಣನಿಗೆ ಮಾತ್ರ ಮನೆಯಲ್ಲೇ ಇಟ್ಕೊಂಡ್ರು. ಹಾಗಾಗಿ ಅವನಿಗೆ ಉಳಕ್ಕೆ ಬರುತ್ತೆ, ಹಾಲು ಕರೆಯೋಕ್ಕೆ ಬರುತ್ತೆ, ಸೌದೆ ಹೊರಕ್ಕೆ ಬರುತ್ತೆ, ಇದೆಲ್ಲ ಬರುತ್ತೆ. ಆದರೆ ಇದು ಯಾವುದು ನಮಗೆ ಬರಲ್ಲ. ಚೆನ್ನಾಗಿ ಯಾರಿಗೆ ಅಪ್ಪ ಮೋಸ ಮಾಡಿದ್ದು ಯಾರು? MA ಓದಿದ್ರಲ್ಲ, ಮಾಸ್ಟರ್ ಡಿಗ್ರಿ ತಗೊಂಡ್ರಲ್ಲ, ಮನೆ ಕೆಲಸ ಬಿಟ್ಟು ಇಲ್ಲಿಗೆ ಬಂದ್ರಲ್ಲ, ಆವಾಗ ಬರುವಾಗ ಮನೆ ಕೆಲಸ ಮಾಡಿ ಅಪ್ಪರಿಗೆ ಸಹಾಯ ಮಾಡ್ತಾ ಕೆಲಸ ಮಾಡ್ತಾ ಮಾಡ್ತಾ ಬಂದರೆ ಗೊತ್ತಾಗ್ತಿತ್ತು. ಮಾಡದೆ ಬಂದಿರೋದರಿಂದ ತನ್ನ ಅಣ್ಣನೇ ಈಗ ಅವನು ತನ್ನ ಕೌಶಲ್ಯ ಅದರಲ್ಲಿ ಇದೆ. ಅವನಿಗೆ ತಾನು ಕೆಲಸ ಮಾಡ್ತಾನೆ, ಶ್ರಮ ಪಡ್ತಾನೆ, ದುಡಿತಾನೆ, ಅವನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಒಬ್ಬ ಮೆಕ್ಯಾನಿಕಲ್ ಆಗಿ ಸೇರಿದ್ರು ಸಹ, SLC ಫೈಲ್ ಆದವನು ಮೆಕ್ಯಾನಿಕಲ್ ಆಗಿದ್ದರೂ ಸಹ ನಿಮ್ಮದು MA ಡಿಗ್ರಿ ಮಾಡುವಾಗ ಅದೆಷ್ಟು ವರ್ಷ ಆಗುತ್ತೆ? ಅವನು ನಿಮ್ಮ ಸ್ನೇಹಿತ ಇದ್ದಾನೆ, SLCಯಲ್ಲಿ ಫೈಲ್ ಆದ, ಅವನೆಲ್ಲ ಹೋದ ಗ್ಯಾರೇಜ್ ಸೇರ್ಕೊಂಡ. ಆನಂತರ ನೀವು ಓದಕ್ಕೆ ಹೋದ್ರಿ, ನಿಮ್ಮದು MA ಆಯಿತು. MA ಮುಗಿಸಿ ಬಂದಾಗ ಒಂದು ಸರ್ಟಿಫಿಕೇಟ್ ಕೈಯಲ್ಲಿ ಇರ್ತದೆ. ಆದರೆ ಅವನ ಅನುಭವ ಎಷ್ಟು ವರ್ಷ ಆಗುತ್ತೆ? 2, 3, 2, 5, 2, 7 ವರ್ಷದಲ್ಲಿ ಮತ್ತೆ B.Ed 9 ವರ್ಷ ನೀವು ಮುಗಿಸಿ ಹೋಗೋದರೊಳಗೆ ಅವನು 9 ವರ್ಷದ ಸರ್ವಿಸಲ್ಲಿ ಸುಮಾರು ಅವನಿದ್ರೂ 30-40 ಸಾವಿರ ರೂಪಾಯಿ ಅವನು ಸಂಪಾದನೆ ಮಾಡ್ತಾನೆ. ಅದರಲ್ಲಿ ಅನುಭವ ಇರುತ್ತೆ, ಅದರಲ್ಲಿ ಅವನಿಗೆ ಪರಿಪೂರ್ಣವಾದ ಮನಸ್ಸಿಟ್ಟು ಅವನು ಕೆಲಸ ಮಾಡ್ತಾನೆ. ಅದು ವಿದ್ಯೆ. ಕೇವಲ ಪುಸ್ತಕದಲ್ಲಿರುವಂಥ, ಪಠ್ಯ ಪುಸ್ತಕದಲ್ಲಿರುವಂತಹ ವಿದ್ಯೆ ಮಾತ್ರ ವಿದ್ಯೆ ಅಲ್ಲ. ನಮ್ಮ ಶಿಕ್ಷಕರು ಲೆಕ್ಚರಿಂಗ್ ಮಾಡಿದ್ದು ಅಥವಾ ಉಪನ್ಯಾಸ ಮಾಡಿದ್ದು ಮಾತ್ರ ವಿದ್ಯೆ ಅಲ್ಲ. ಈ ಪ್ರಪಂಚದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಎಲ್ಲವೂ ವಿದ್ಯೆ. ಎಲ್ಲದರಲ್ಲೂ ನಾವು ಪರಿಣಿತರಾಗಬೇಕಾಗುತ್ತೆ. ಎಲ್ಲದೂ ನಮ್ಮ ಬೇಕು ಅಂತೇಳಿ ಮನೆಯಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆಗೂ ನೀವು ಹೊಂದಿಕೊಳ್ಬೇಕಾಗುತ್ತೆ. ಅಪ್ಪ ಅಮ್ಮಂದರಿಗೆ ಗೌರವ ಕೊಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದರು. ಅದು ಅಕ್ಷರಶಃ ಸತ್ಯ. ಇವತ್ತು ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ. ಗಣಪತಿಯನ್ನು ಪೂಜೆ ಮಾಡಿ ಅಷ್ಟೆಲ್ಲ ಅದ್ದೂರಿಯಾಗಿ ಗಣಪತಿ ಇಟ್ಟು ಪೂಜೆ ಮಾಡಿದೆವು, ಅದನ್ನು ವಿಸರ್ಜನೆ ಮಾಡಿ ಆಯಿತು. ಹಾಗಾದರೆ ಗಣಪತಿ ಅಲ್ಲಿಂದ ಇಲ್ಲಿವರೆಗೆ ಯಾಕೆ ನಮ್ಮಲ್ಲಿ ಶಾಶ್ವತವಾಗಿ ಅವನ ಹೆಸರು ಉಳ್ಕೊಂಡು ಬಂದಿದೆ ಅಂತ ಹೇಳಿದ್ರೆ, ಅವನಿಗೆ ಇದ್ದಂಥ ಅಪ್ಪ ಅಮ್ಮಂದರ ಬಗ್ಗೆ ಇರುವಂಥ ಗೌರವ. ಮೊದಲ ಪೂಜೆ ಯಾರಿಗೆ ಸೇರಬೇಕು, ಅಥವಾ ಮೊದಲನೇ ಪೂಜೆ ಯಾರಿಗೆ ಅಂತ ಹೇಳಿದ್ರೆ ದೇವಾನುದೇವತೆಗಳು ನಮಗೆ ಬೇಕು ಅಂತ ಕೇಳಿದ್ರಂತೆ. ಯಾರು ಈ ಪ್ರಪಂಚವನ್ನು ಮೊದಲು ಸುತ್ತಿ ಬರ್ತಾರೋ ಅವರಿಗೆ ಕೊಡ್ತೀನಿ ಅಂತ ಹೇಳಿದಾಗ ಅವರ ಅಣ್ಣ ಸುಬ್ರಹ್ಮಣ್ಯ ನವಿಲನ್ನು ಏರಿ ಸುತ್ತಾಕಕ್ಕೆ ಹೋದ ಅಂತ ಹೇಳಿದ್ರು. ಅವರ ಅಪ್ಪ ಅಮ್ಮಂದ್ರನ್ನೇ ಒಂದು ಸುತ್ತು ಬಂದು ಗಣಪತಿ ನಿಂತ. ಹಾಗಾಗಿ ಗಣಪತಿಗೆ ಹಣ್ಣನ್ನು ಕೊಟ್ಟರು, ಅದರ ಜೊತೆಯಲ್ಲಿ ಮೊದಲ ಪೂಜೆಯ ಪ್ರಾಶಸ್ತ್ಯವನ್ನು ಗಣಪತಿ ಕೊಟ್ಟರು ಅಂತೇಳಿ. ಇಲ್ಲಿ ಗಣಪತಿಗೆ ಹಣ್ಣನ್ನು ಕೊಟ್ಟರು ಅಥವಾ ಮೊದಲನೇ ಪೂಜೆ ಕೊಟ್ಟರು ಅಂತಕ್ಕಿಂತಲೂ ವಿಶೇಷವಾಗಿ ಅಪ್ಪ ಅಮ್ಮಂದರನ್ನು ಸುತ್ತು ಹಾಕಿದರೆ ಇಡೀ ಪ್ರಪಂಚವನ್ನು ಸುತ್ತಿದಷ್ಟು ಪುಣ್ಯ ಶ್ರೇಷ್ಠ ಅಂತ ಹೇಳೋದನ್ನು ಗಣಪತಿ ನಮಗೆ ತೋರಿಸಿಕೊಟ್ಟಲ್ಲ, ಸಂದೇಶವನ್ನು ಕೊಟ್ಟಲ್ಲ. ಅದು ಅತ್ಯಂತ ಶ್ರೇಷ್ಠ. ಹಾಗಾಗಿ ಗಣಪತಿ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಸಾಧ್ಯತೆ ಆಯಿತು. ಯಾರು ಅಪ್ಪ ಅಮ್ಮಂದರಿಗೆ ಗೌರವ ಕೊಡ್ತೀರಿ, ಅಪ್ಪ ಅಮ್ಮಂದರನ್ನು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ತಂದೆ ತಾಯಿ ಗುರುಗಳಿಗೆ ಮತ್ತು ಮನೆಗೆ ಬಂದ ಅತಿಥಿಗಳಿಗೆ ಯಾರು ಗೌರವವನ್ನು ಕೊಡ್ತಾರೋ ಅವರು ನಿಜವಾದ ಮನುಷ್ಯರಂತೆ. ಅವರೇನಾಗ್ತಾರೆ? ಮನುಷ್ಯರು ಮತ್ತು ಸಂಸ್ಕಾರವುಳ್ಳ ವ್ಯಕ್ತಿಗಳಾಗಿ ಬಾಳಿ ಬದುಕೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಹಾಗಾಗಿ ನಾವು ನಮ್ಮ ಜೀವಿತದ ಅವಧಿಯಲ್ಲಿ ಒಳ್ಳೆಯ ಮನುಷ್ಯರಾಗಿ ಉತ್ತಮರಾಗಿ ಬಾಳಿ ಬದುಕೋಣ ಅಂತ ಹೇಳುತ್ತಾ, ಹಾಗೆ ನಮ್ಮ ಡಾಕ್ಟರ್ P. ಕೃಷ್ಣಯ್ಯರು ನಿರ್ದೇಶಕರು, ನಮ್ಮ ದೈಹಿಕ ಶಿಕ್ಷಣ ವಿಭಾಗ ಮೈಸೂರು ಮಾನಸ ಗಂಗೋತ್ರಿಯ ಅವರನ್ನು ನಾನು ಭಾಳ ಮೆಚ್ಚಿಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ
ಡಾಕ್ಟರ್ ಕೃಷ್ಣಯ್ಯವರು ಭಾಳ ಸೈಲೆಂಟ್ ಆಗಿರ್ತಾರೆ. ನಾನು 3 ದಿವಸ ನೋಡ್ತಾ ಮತ್ತು ಅವ್ರ ಜೊತೆಲಿ ಮಾತಾಡುವಾಗ ನೋಡ್ತಾ ಇದ್ದೆ, ಭಾಳ ಸೈಲೆಂಟ್ ಆಗಿರ್ತೀರು. ಒಂದು ಸಂದರ್ಭದಲ್ಲಿ ನನಗೊಂದು ಯೋಚನೆ ಬಂತು, ಇಷ್ಟೊಂದು ಸೈಲೆಂಟ್ ಆಗಿದ್ದರೆ ಇಡೀ ಯೂನಿವರ್ಸಿಟಿ ಮತ್ತು ಇಷ್ಟು 94 ಕಾಲೇಜುಗಳನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೋ ಇವರು ಅಂತ ಯೋಚನೆ ಆಗ್ತಾ ಇತ್ತು. ಬಟ್ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ. ಸಮಾರಂಭದಲ್ಲಿ ನಾನು ನೋಡಿದೆ ಅವರು ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಹೇಳಿ ನನಗೆ ಆವಾಗ ಗೊತ್ತಾಗಿದ್ದು. ಯಾಕೆ ಅಂತ ಕೇಳಿದರೆ, ಯಾರಿಗೋ ಬಂದ ಬಹುಮಾನವನ್ನು ಅವರ ಕಡೆಯವರು ಬಹುಮಾನ ತಗೊಂಡೋಗಿ ಬಂದಾಗ ನಿನಗೆ ಕೊಡೋದಿಲ್ಲ, ಹೋಗಿ ಗೆಟ್ ಔಟ್, ನೀನು ಅವನನ್ನೇ ಕಳಿಸು ಅಂತ ಹೇಳಿ ವಾಪಸ್ ಕಳಿಸಿದ್ರಲ್ಲ, ಆ ಧೈರ್ಯ ಇತ್ತಲ್ಲ, ಅದು ಮೌನಕ್ಕೆ ಮಾತ್ರ ಬರೋದಕ್ಕೆ ಸಾಧ್ಯತೆ ಇತ್ತು. ಭಾಳ ಮಾತಾಡೋರಿಗೆ ಬರಲ್ಲ, ಅದು ಕಡಿಮೆ ಮಾತಾಡೋರಿಗೆ ಆ ಶಕ್ತಿ ಬರುತ್ತೆ ಅಂಥೇಳಿ ನಾನು ಅದನ್ನು ತುಂಬ ಗಮನಿಸ್ತಾ ಇದ್ದೆ. ಹಾಗಾಗಿ ಕೊಡಲೇ ಇಲ್ಲ. ಯಾರು ಗೆದ್ದಿದ್ದಾನೋ ಅವನೇ ಬರಬೇಕಷ್ಟೇ ಹೊರತಾಗಿ ಗೆಲ್ಲದೇ ಇರೋವನು ಹೋಗಿ ಅವರ ಕೈಯಿಂದ ಬಹುಮಾನ ತಗೊಳ್ಳುವಂಥ ಪ್ರಮೇಯವೂ ಬೇಡ, ಅಲ್ಲೊಂದು ಫೋಟೋ ಹೊಡೆಸ್ಕೊಳ್ಳುವಂಥ ಕಾರ್ಯವೂ ಬೇಡ. ಹಾಗಾಗಿ ನಿನಗೆ ಗೆದ್ದು ಬಾ, ನಿನಗೆ ಕೊಡ್ತೀನಿ, ಅವನು ಗೆದ್ದಿದ್ದಾನೆ, ಅವನು ಬಂದರೆ ಮಾತ್ರ ಕೊಡ್ತೇನೆ ಅಂತೇಳಿ ವ್ಯವಸ್ಥಿತವಾಗಿ ಮಾಡಿದರು. ಅದರ ಜೊತೆಯಲ್ಲಿ ನಾನು ತುಂಬ ಇಂಥ ಕಾರ್ಯಕ್ರಮಗಳಲ್ಲಿ ಅಂದರೆ ರಾಷ್ಟ್ರಮಟ್ಟದ ಈ ಕಾರ್ಯಕ್ರಮಗಳನ್ನು, ಅಥ್ಲೆಟ್ಸ್ ಕಾರ್ಯಕ್ರಮಗಳನ್ನು ನಡೆಸಿದ್ದೀವಿ, ಮತ್ತು ವಾಲಿಬಾಲ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸಿದ್ದೀವಿ. ಆ ಸಂದರ್ಭದಲ್ಲೆಲ್ಲ ನೋಡ್ತಾ ಇದ್ದೆ. ನನಗೆ ಭಾಳ ಇಷ್ಟ ಆಗ್ತಿದ್ದು ಕೇರಳ ರಾಜ್ಯದಿಂದ ಬಂದವರು ಶಿಸ್ತುಬದ್ಧವಾದ ಶಿಸ್ತು ಎಲ್ಲವನ್ನು ಕಾಣ್ತಾ ಇತ್ತು. ಆದರೆ ಮೊನ್ನೆ ನಾನು ನೋಡಿದಾಗ ಮೈಸೂರು ಯೂನಿವರ್ಸಿಟಿ ಅಷ್ಟೇ ಶಿಸ್ತುಬದ್ಧವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರು. ಅದು ಭಾಳ ಸಂತೋಷ ಕೊಡುವಂಥ ವಿಚಾರ. ಮತ್ತು ಯಾರೋ ನಮಗೆ ಯಾರೋ ಸುತ್ತೂರು ಮಠದಲ್ಲಿ ಒಬ್ಬರು ಮಾತಾಡಿದ್ರಲ್ಲ, ಅವರಿಗೂ ಸಹ 100 ರೂಪಾಯಿ ಫೈನ್ ಹಾಕಿದ್ರು ಅಂತ ಹೇಳಿ. ಹಾಗೆ ಶಿಕ್ಷಕರುಗಳಿಗೆ, ಅಲ್ಲಿರುವಂಥ ದೈಹಿಕ ಶಿಕ್ಷಣ ಶಿಕ್ಷಕರುಗಳಿಗೆ, ನಿರ್ದೇಶಕರುಗಳಿಗೆ ಫೈನ್ ಹಾಕಿ ನೀವು ಲೇಟಾಗಿ ಬಂದಿದ್ದೀರಿ ಅಂತ ಹೇಳುವಂಥ ವ್ಯವಸ್ಥೆ ಇತ್ತಲ್ಲ, ಅದೆಲ್ಲವನ್ನು ಮೆಚ್ಚಿಕೊಳ್ಳುವಂಥ ವ್ಯವಸ್ಥೆ. ಖಂಡಿತವಾಗಿಯೂ ನನಗೆ ನಿಜವಾಗಿಯೂ ಕೃಷ್ಣಯ್ಯವರು ಇಂಥ ಕಾರ್ಯಕ್ರಮಗಳನ್ನು ಎಷ್ಟು ಬೇಕಾದ್ರೂ ಮಾಡಬಹುದು ಅಂತ ಹೇಳೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರೊಂದು ಮಾತನ್ನು ಹೇಳಿದರು, ನಾನು ಭಾಳ ಮೆಚ್ಚಿಕೊಂಡ ಮಾತು, ನನಗೆ ಮಾತನಾಡೋದು ಜಾಸ್ತಿ ಬರೋದಿಲ್ಲ, ಕೆಲಸ ಎಷ್ಟು ಬೇಕಾದ್ರೂ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ರು. ನನಗೂ ಅದೇ ತುಂಬ ಅಪೇಕ್ಷೆ. ನಾನು ಕೆಲಸ ಎಷ್ಟು ಬೇಕಾದ್ರೂ ಮಾಡ್ಬೋದು, ಆದರೆ ಮಾತಾಡೋದು ಅಂತ ಹೇಳಿದ್ರೆ ಸ್ವಲ್ಪ ದೂರ. ಹಾಗಾಗಿ ನೀವೆಲ್ಲರೂ ಜಾಸ್ತಿ ಮಾತಾಡ್ತೀರಿ ಕಾಣ್ತಾರಲ್ಲ, ಇವತ್ತೇನೋ ಸುಮ್ಮನೆ ಸೈಲೆಂಟ್ ಇದ್ದೀರೇನಲ್ಲ. ಹಾಗಾಗಿ ಮಾತು ಕಡಿಮೆ ಮಾಡಿ, ಕಾರ್ಯ ಜಾಸ್ತಿ ಮಾಡಿ. ಕೆಲಸ ಜಾಸ್ತಿ ಮಾಡಿದರೆ ಖಂಡಿತವಾಗಿತ್ತು. ಅವರು ಜಿಂಕೆ ಮತ್ತು ಮೊಲದ ಕಥೆ ಹೇಳಿದರು ನೋಡಿ. ಜಿಂಕೆ ನಿಧಾನವಾಗಿ ಹೋಯ್ತು, ಜೋರಾಗಿ ಓಡ್ತು, ಮಲ್ಕೊಂಡ್ಬಿಡ್ತು. ಮೊಲ ಮತ್ತು ಆಮೆ ನಿಧಾನ ಹೋಗುತ್ತೆ, ಜಿಂಕೆ ಫಾಸ್ಟಾಗಿ ಓಡುತ್ತೆ. ನಿಮ್ಮಲ್ಲಿ ಭಾಳ ಚೆನ್ನಾಗಿ ಓದೋರಿದ್ದಾರೆ, ಪ್ರಾರಂಭದ ದಿನಗಳಲ್ಲಿ ತುಂಬ ಚೆನ್ನಾಗಿ ಓದ್ತಾ ಹೋಗ್ತಾರೆ, ಕಡೆಗೆ ಮಲ್ಕೊಂಡ್ಬಿಡ್ತಾರೆ. ಇನ್ನಿದೆಲ್ಲ ಪರೀಕ್ಷೆಗೆ ಭಾರಿ ದಿವಸ ಅಂತ. ಕೆಲವರು ಪ್ರಾರಂಭದಲ್ಲಿ ನಿಧಾನವಾಗಿ ಓದ್ತಾ ಇರ್ತಾರೆ, ಪರೀಕ್ಷೆ ಬಂದಾಗ ಭಾಳ ಬೇಕು. ನನ್ನ ವಿದ್ಯಾರ್ಥಿ ಸುಮಾರು 28-30 ವರ್ಷ ನನ್ನ ವಿದ್ಯಾರ್ಥಿಗಳ ಜೊತೆಯಲ್ಲೇ ಇದ್ದಿದ್ದು. ಹಾಗಾಗಿ ನಮ್ಮೆಲ್ಲ ಹುಡುಗ ಇದ್ದ, ಯಾವಾಗಲೂ ಓದ್ತಾನೆ ಇರಲಿಲ್ಲ, ಸುಮ್ಮನೆ ಇದ್ದು ಬಿಡ್ತಿದ್ದ, ಸ್ಪೋರ್ಟ್ಸಿಗೆ ಹೋಗ್ತಾ ಇದ್ದ, ಅಲ್ಲಿ ಹೋಗ್ತಿದ್ದ, ಎಲ್ಲ ಕೆಲಸಗಳು ಮಾಡ್ತಾ ಇದ್ದ. ಇನ್ನೊಬ್ಬ ಇದ್ದ, ತುಂಬ ಚೆನ್ನಾಗಿ ಓದ್ತಾ ಇದ್ದ. ಆದರೆ ಕಡೆಗೆ ಇವನು 15 ದಿವಸ ಇದ್ದಾಗ ಅದು ಇದೆಲ್ಲ ತೆಗೆದು ಓದಕ್ಕೆ ಶುರು ಮಾಡಿಬಿಡುವನು. ಅವನ ಎಲ್ಲ ನೋಟ್ಸ್ಗಳನ್ನು ಇವನು ಕಿತ್ಕೊಳ್ಳುವನು. ಮಾರ್ಕ್ಸ್ ಬಂದಾಗ ಅವನಿಗಿಂತ ಜಾಸ್ತಿ ಮಾರ್ಕ್ಸ್ ಬರ್ತಾ ಇತ್ತು. ಅವನು ಅಷ್ಟು ಬೇರೆಲ್ಲ ಕೆಲಸದಲ್ಲೂ ಸಹ ಭಾಗವಹಿಸ್ತಾ ಇದ್ದ. ಆಮೇಲೆ ನಿಧಾನವಾಗಿ ಹೋಗುತ್ತೆ, ಆದರೆ ಗುರಿಯ ಇತ್ತು, ಅದಕ್ಕೆ ತನ್ನ ತಲೆ ಒಳಗೆ ಗುರಿ ಇತ್ತು, ನಾನು ಗುರಿಯನ್ನು ತಲುಪಲೇಬೇಕು ಅಂತ ಹೇಳುವಂಥ ಯೋಚನೆ ಇತ್ತು. ಆದರೆ ನಾನು ಹಿಂದೆ ಬಿದ್ದಿದ್ದೀನಿ ಅಂತೇಳಿ ಯಾವತ್ತೂ ಬೇಸರ ಮಾಡಿಕೊಳ್ಳೇ ಇಲ್ಲ. ನಾನು ಮೊನ್ನೆ ನೋಡಿದೆ ವಾಕ್ ರೇಸಲ್ಲಿ ಎಷ್ಟು ಸುತ್ತುಗಳ ಬಂದು ಅವನು ಕಡೆಯವರೆಗೂ ಒಂದೇ ಥರ ನಗ್ತಲೇ, ಒಂದು ನಗು ಮುಖದಲ್ಲೇ ಸುತ್ತಾಗ್ತಾ ಇದ್ದ. ನಾನು ಭಾಳ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೆ. ಅವನು ಇನ್ನು ಒಂದು 50 ಸೆಕೆಂಡ್ಸ್ 50 ಸೆಕೆಂಡ್ಸಲ್ಲೇ ಅವನೇನಾದರೂ ಹೋಗಿದ್ರೆ ಅವನು ಅವತ್ತು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದ ಅಂತೇಳಿ. ಪಾಪ ಅವನಿಗೆ ಯಾರು ಹೇಳಿದ್ರು ಅವನು ಆ ಫಾಸ್ಟಲ್ಲಿ ಹೋಗ್ತಾ ಇದ್ದ ಏನೋ ಅಂತೇಳಿ. ಭಾಳ ಸಂತೋಷ ಆಯಿತು. ಎಷ್ಟು 25 ಸುತ್ತ, 400 ಮೀಟರ್ ಟ್ರ್ಯಾಕಲ್ಲಿ 50 ಸುತ್ತುಗಳನ್ನು ಸುತ್ತಿದ್ದಾನೆ. ನಿಮ್ಮ ಗದ್ದೆಗೆ ಎಷ್ಟು ಸಲ ಸುತ್ತಿದ್ರಿ ನೀವು? 6 ತಿಂಗಳಿಗೆ ಒಂದು ಸಲ. ಅವನು 50 ಸುತ್ತು ಆ ಇಡೀ ಟ್ರ್ಯಾಕಲ್ಲಿ ಸುತ್ತಿದ್ದಾನೆ, ಆದರೂ ನಗ್ನಗ್ತಲೇ ಇದ್ದ. ಅವನು ನೋಡಿ ತುಂಬ ಆಶ್ಚರ್ಯ ಆಯಿತು. ಇನ್ನು 50 ಸೆಕೆಂಡ್ ಅವನು ಫಾಸ್ಟಾಗಿ ಹೋಗಿದ್ರೆ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಂತೆ ಮೈಸೂರು ಯೂನಿವರ್ಸಿಟಿದು. ನೋಡಿ ಎಂಥ ಅದ್ಭುತವಾದ ಅಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ಬಹಳ ಮುಖ್ಯ. ಹಾಗಾಗಿ ಜಿಂಕೆ ಮಲ್ಕೊಳ್ತು, ಸೋಮಾರಿತನ ಬಂತು, ಸಾಧ್ಯತೆ ಇಲ್ಲ. ಓಕೆ, ನಾನು ಓದಿದ್ದು ಜಿಂಕೆ ಓದಿದೆ, ಹಾಗಾಗಿ ನನಗೆ ಯಾವಾಗ ಅದು ಜಿಂಕೆ ಅಂತ ಬರುತ್ತೆ. ಮೊಲ ಮತ್ತು ಆಮೆ, ಜಿಂಕೆ ಮತ್ತು
ಆಮೇಂತಲೂ ಅದು ಕತೆ ಇರೋದು. ಹಾಗಾಗಿ ನಾನು ಯಾವಾಗಲೂ ಜಿಂಕೆಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ಆ ಮೊಲ ತಾನು ಓಡದೆ ನಿಂತಿರೋದೇ ಅದಕ್ಕೆ ಕಾರಣ ಆಗುತ್ತೆ. ಗಚ್ಚತ್ ಪಿಪೀಲಿಕಾಯಾಪ್ತಿ ಯೋಜನಾನಾಂ ಸತಾನಪಿ ಅಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ ಅಂತೇಳಿ ಸುಭಾಷಿತದ ಒಂದು ವಾಕ್ಯ. ಗಚ್ಚತ್ ಪಿಪೀಲಿಕಾಯಾತಿ, ಇರುವೆ ಹೋಗ್ತಾ ಇದ್ರೆ ಸಾವಿರಾರು ಯೋಜನೆಗಳು, ಸಾವಿರಾರು ಕಿಲೋಮೀಟರ್ಗಳು ದೂರ ಹೋಗ್ಬಿಡುತ್ತದೆ. ಅಗಚ್ಚನ್ ವೈನತೆಯೋಪಿ, ಬಹಳ ಅತ್ಯಂತ ಫಾಸ್ಟಾಗಿ ಹೋಗುವಂಥ ಗರುಡ ಏನಾದರೂ ನಿಧಾನವಾಗಿ ಹೋಗದೆ ಒಂದು ಕಡೆ ಕುಳಿತಿದ್ರೆ ಒಂದು ಹಜ್ಜನೂ ಸಹ ಮುಂದೆ ಹೋಗೋಕ್ಕೆ ಸಾಧ್ಯತೆ ಇಲ್ಲ ಅಂತ. ಹಾಗಾಗಿ ಗಚ್ಚತ್ ಪಿಪೀಲಿಕಾಯಾತಿ ಯೋಜನಾನಾಂ ಸತಾನಪಿ ಅಗಚ್ಚನ್ ವೈನತೆಯೋಪಿ ಪದಮೇಕಂ ನಗಚ್ಚತಿ, ಒಂದು ಹಜ್ಜನೂ ಸಹ ಮುಂದೆ ಹೋಗುವುದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಖಂಡಿತವಾಗಿಯೂ ಹೋಗುವಂಥ ಪ್ರಯತ್ನ, ಸಾಧನೆಯನ್ನು ಮಾಡ್ತಾ ಇರೋಣ. ಅದರಲ್ಲಿ ಗೆದ್ದರೆ ಯಶಸ್ಸು, ಗೆಲ್ಲದಿದ್ದರೆ ಅನುಭವ ಅಂತ ಅದ್ಭುತವಾದ ಅನುಭವ ಸಿಕ್ಕುತ್ತೆ ಸೋತ್ರೆ, ಅಲ್ವಾ? ಸೋತ್ರೆ ಅನುಭವ ಸಿಕ್ಕುತ್ತಾ ಇಲ್ವಾ? ಸಿಕ್ಕುತ್ತೆ. ಹಾಗಾಗಿ ಭಾಳ ಜನ ಸೋತಾಗ ಅಳ್ತಾ ಇರ್ತಾರೆ, ಗೆದ್ದಾಗ ಕುಣಿದಾಡ್ತಾ ಇರ್ತಾರೆ. ಅವು ಎರಡೂ ಸರಿ ಇಲ್ಲ. ಗೆದ್ದಾಗ ಭಾರಿ ಕುಣಿಯೋದಕ್ಕೆ ಹೋಗಬೇಡಿ, ಸೋತಾಗ ಭಾರಿ ಅಳುವುದಕ್ಕೆ ಹೋಗಬೇಡಿ. ಎರಡನ್ನು ಸಮಾನ ದೃಷ್ಟಿಯಿಂದ ತಗೊಳ್ಳುವಂಥ ಶಕ್ತಿ ಬರಬೇಕು. ಆವಾಗ ಮಾತ್ರ ಸಾಧ್ಯ ಈ ಜೀವಿತದ ಅವಧಿಯಲ್ಲಿ ಆ ಕೆಲಸಗಳಾಗಲಿ ಅಂತ ಹೇಳ್ತಾ, ನಮಗೆ ಇವತ್ತು ಭಾಳಷ್ಟು ಕಥೆಗಳ ಮುಖಾಂತರ ನಿಮ್ಮ ನೈಜ ಏನಿದೆ ಅದನ್ನು ದೊಡ್ಡ ದೊಡ್ಡ ವಿದ್ವತ್ಪೂರ್ಣ ಭಾಷಣಗಳ ಆಗದೆಯೇ ಕಥೆಗಳ ಮುಖಾಂತರ ನಾವು ಸಾಧಾರಣವಾಗಿ ಸುಭಾಷಿತದ ಕಥೆಗಳಿರ್ಬೋದು, ಚಂದಮಾಮ ಕಥೆಗಳಿರ್ಬೋದು, ಅದೆಷ್ಟೊಂದು ನಮಗೆ ಅರ್ಥ ಕೊಡುತ್ತೆ. ಅಜ್ಜಿ ಕಥೆಗಳಿರ್ಬೋದು, ಚಿಕ್ಕ ಚಿಕ್ಕ ಪುಟಾಣಿ ಕಥೆಗಳಿರ್ಬೋದು, ಅಥವಾ ಮನೆಯಲ್ಲಿ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅದರಲ್ಲಿ ಎಷ್ಟು ಅರ್ಥಪೂರ್ಣವಾದ ಆಧ್ಯಾತ್ಮಿಕನೂ ಇರುತ್ತೆ. ನಮ್ಮ ಬದುಕಿಗೆ ಜೀವನಕ್ಕೆ ಬೇಕಾಗಿರುವಂಥ ಅಷ್ಟು ವಿಷಯಗಳನ್ನು ಅದರೊಳಗೆ ತುಂಬಿಸಿಟ್ಟಿರ್ತಾರೆ. ಹಾಗಾಗಿ ನಿಮಗೆಲ್ಲ ಈ ಕಥೆಗಳು ಭಾಳ ಹಿಡಿಸಲ್ಲವೇನೋ. ನಮ್ಮ ಕಾಲದಲ್ಲಿ ನಮಗೆ ಸಿನಿಮಾ ಇರಲಿಲ್ಲ, ಕಡಿಮೆ ಇತ್ತು, ಅಥವಾ ಟಿ ವಿ ಇರಲಿಲ್ಲ. ಹಾಗಾಗಿ ನಾವೆಲ್ಲ ಇಷ್ಟಪಡ್ತಿದ್ದಿದ್ದು ಯಾವುದನ್ನು? ಕಥೆಯನ್ನು. ನಮ್ಮ ಅಜ್ಜಿ ದಿವಸಕ್ಕೊಂದು ಕಥೆ ಹೇಳೋದಿದ್ದರೆ ನಮಗೆ ನಿದ್ರೆ ಬರ್ತಾ ಇರಲಿಲ್ಲ. ನಿಮಗೆ ದಿವಸಕ್ಕೊಂದು ಸಿನಿಮಾ ನೋಡಿದ್ರೆ ನಿದ್ರೆ ಬರೋಲ್ಲ ಕಾಣುತ್ತೆ, ಅಥವಾ ದಿವಸಕ್ಕೊಂದು ಧಾರಾವಾಹಿ ನೋಡೋದಿದ್ರು ನಿದ್ರೆ ಬರೋದಿಲ್ವೋ ಏನೋ, ಅಥವಾ ಒಂದು ದಿವಸ ಸಾಯಂಕಾಲ ಕ್ರೈಮ್ ಸ್ಟೋರಿ ನೋಡೋದೇನೋ ನಿದ್ರೆ ಬರೋದಿಲ್ವೋ ಏನೋ ಅಂತ ಗೊತ್ತಿಲ್ಲ ನನಗೆ. ಯಾಕೆಂತ ಹೇಳಿದ್ರೆ ನಮ್ಮ ಅಜ್ಜಿ ಒಳ್ಳೊಳ್ಳೆ ಕಥೆಗಳನ್ನು, ವೀರ ಪುರುಷರ ಕಥೆಗಳನ್ನು ಹೇಳ್ತಾ ಇದ್ದು. ಶಿವಾಜಿಯ ಅಜ್ಜಿ ಅಂಥ ವೀರ ಕಥೆ, ಅಥವಾ ಅವ್ರ ತಾಯಿ ಜೀಜಾಬಾಯಿ ಅಂಥ ವೀರ ಕಥೆಗಳನ್ನು ಹೇಳಿದ ಕಾರಣದಿಂದಲೇ ಛತ್ರಪತಿ ಶಿವಾಜಿ ಆಗೋದಕ್ಕೆ ಸಾಧ್ಯತೆ ಆಯಿತು. ಆದರೆ ಅವತ್ತು ನಾವು ಮಲ್ಕೊಳ್ಳುವಾಗ ಅಂಥ ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತಾ ಇದ್ರು, ವೀರ ಶೌರ್ಯದ ಕಥೆಗಳನ್ನು ಹೇಳ್ತಾ ಇದ್ರು. ಹಾಗಾಗಿ ಛತ್ರಪತಿ ಶಿವಾಜಿ ಆದ ಅವನನ್ನು ನಾವು ಇವತ್ತು ನೆನೆಸ್ಕೊಳ್ತಾ ಇದ್ದೇವೆ. ಮಲ್ಕೊಳ್ಳುವಾಗ ಏನು ಯೋಚನೆ ಮಾಡಿ ಮಲ್ಕೊಳ್ತೇವೆ ಅದೇ ನಮ್ಮ ಜೀವನದಲ್ಲಿ ಬರುತ್ತೆ ಅಂತ. ಹಾಗಾಗಿ ನೀವೆಲ್ಲರೂ ಇವತ್ತು ಸಾಯಂಕಾಲ ಮಲ್ಕೊಳ್ಳುವಾಗ ಟಿ ವಿ ನೋಡ್ತಾ ಕ್ರೈಮ್ ಸ್ಟೋರಿ ನೋಡ್ತಾ ಇರೋದ್ರಿಂದ ಕ್ರೈಮ್ ಕಡೆ ಜಾಸ್ತಿ ಹೋಗ್ತಾರೆ ಕಾಣುತ್ತೆ ಅಂತ ಅನಿಸುತ್ತೆ. ಅದನ್ನು ಖಂಡಿತವಾಗಿ ನೋಡಬೇಡಿ. ಅದು ನಮ್ಮ ಮಾಧ್ಯಮದವರಿದ್ದಾರೆ ಅಥವಾ ದೃಶ್ಯ ಮಾಧ್ಯಮದವರಿಗೆ ಹೇಳಬೇಕಾಗುತ್ತೆ, ನೀವು ಕ್ರೈಮ್ ಸ್ಟೋರಿ ಮಾತ್ರ ನಮ್ಮ ಮಕ್ಕಳಿಗೆ ತೋರಿಸ್ಬೇಡಿ, ಯಾರಿಗೂ ತೋರಿಸ್ಬೇಡಿ ಅಂತ. ಈ ದೇಶದ ಸಂಸ್ಕೃತಿಗೆ, ಈ ದೇಶದ ಸಂಸ್ಕಾರಕ್ಕೆ ಖಂಡಿತ ಅದು ಸಲ್ಲ, ಅದು ಒಳ್ಳೆಯದು ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಒಟ್ಟಿಗೆ ಇಂಥ ಒಳ್ಳೆಯ ನಮ್ಮ ಜೀವಿತದಲ್ಲಿ ಎಷ್ಟೋ ಸಮಸ್ಯೆಗಳನ್ನು, ಎಷ್ಟೋ ಇಂಥ ಬೇಡದಿರುವಂಥ ವಿಚಾರಗಳನ್ನು ಚಿಂತನೆ ಮಾಡೋದಕ್ಕೆ ಒಂದು ಸಾಂಸ್ಕೃತಿಕ ವೇದಿಕೆಯ ಅವಶ್ಯಕತೆ ಇದೆ. ಹಾಗೆಯೇ ನಾವು ಬೇರೆ ಬೇರೆ ವಿಧದಲ್ಲಿ, ನಾನು ಮೊನ್ನೆ ಶಿವಮೊಗ್ಗದಲ್ಲಿ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಮಾಡಿದ್ದು, ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದ್ದು. ಸುಮಾರು 450 ಟೀಮ್ಗಳು ಬಂದಿದ್ದವು. ಅದ್ಭುತವಾಗಿತ್ತು. ಒಂದು ದಿವಸ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ, ರಾತ್ರಿ 8-9 ಗಂಟೆವರೆಗೆ ಮಕ್ಕಳ ಉತ್ಸಾಹ. ಒಂದೊಂದು ಪ್ರಾಣಿಗಳ ಬಗ್ಗೆ, ಒಂದೊಂದು ಪ್ರಾಣಿಗಳಿಂದ ಕಲಿಯುವಂಥ ವಿಷಯಗಳು ಅದೆಷ್ಟು ಇದೆ ಅಂತ ಗೊತ್ತಿಲ್ಲ, ಅಷ್ಟು ವಿಷಯಗಳಿದೆ. ಒಂದೊಂದು ಪ್ರಾಣಿಗಳ ಜೀವನ, ಅದೇ ನಮಗೆ ಪಾಠ ಸಾಕು. ನೈಸರ್ಗಿಕ ಪ್ರಕೃತಿ ಕೊಡುವಂಥ ಪಾಠ ಇದೆ ಅಲ್ಲ, ಅದರ ಮುಂದುಗಡೆ ಯಾವ ಪಾಠವೂ ಅಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಈ ಪಾಠದ ಜೊತೆಯಲ್ಲಿ ಕೇವಲ ಪಾಠ ಮಾತ್ರ ಓದೋದಲ್ಲ, ನಮಗೆ ಪಾಠವನ್ನು ಹೇಳಿಕೊಡುತ್ತೆ ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಇಬ್ಬರು ಅತಿಥಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಹಾಗೆಯೇ ನಮ್ಮ ಲಕ್ಷ್ಮೀ ಪ್ರಸಾದ್ರವರು ಸಹ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರು ಬಂದಿರೋದು ತುಂಬ ಸಂತೋಷದ ವಿಚಾರ. ಹಾಗಾಗಿ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ವತಿಯಿಂದ ನಾನು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಸಹ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅರ್ಪಿಸ್ತೇನೆ. ಹಾಗೆಯೇ ನಮ್ಮ
ಪ್ರಾಂಶುಪಾಲರ ನಮ್ಮ ಜೊತೆಯಲ್ಲಿದ್ದಾರೆ, ಲೋಕೇಶ್ವರ್ ಇದ್ದಾರೆ, ಹಾಗೆಯೇ ಬೈರೇಗೌಡರು ನಮ್ಮ ಜೊತೆಯಲ್ಲಿದ್ದಾರೆ, ರಾಮಕೃಷ್ಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಎಲ್ಲ ಉಪನ್ಯಾಸಕರುಗಳು ನಮ್ಮ ಜೊತೆಯಲ್ಲಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಹಾಗೆ ನಮ್ಮೆಲ್ಲ ಉಪನ್ಯಾಸಕರು ಮತ್ತು ನೀವೆಲ್ಲರೂ ಭಾಳ ವಿಶೇಷವಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬೆಳೆಸುವತ್ತ ಪ್ರಯತ್ನ ಮಾಡಿ ನಮ್ಮ ಮಕ್ಕಳು ನಿನ್ನೆ ಭಜನಾ ಒಂದು ಕಮ್ಮಟವನ್ನು ನಾವು ಚುಂಚನಗಿರಿಯಲ್ಲಿ ಮಾಡ್ತಾ ಇದ್ದೇವೆ ನವರಾತ್ರಿಯಲ್ಲಿ. ಪುಟಾಣಿ ಮಕ್ಕಳು ಸಂಸ್ಥೆಯಲ್ಲಿ ಓದೋರು ಭಜನೆಯನ್ನು ಮಾಡ್ತಾ ಹಾಡ್ತಾ ತಾಳ ಹಾಕುತ್ತಾ ಕಾಲು ಹಾಕುತ್ತಾ, ಕೇವಲ ತಾಳ ಹಾಕಿ ಮತ್ತು ಬಾಯಲ್ಲಿ ಹೇಳಿದ್ರೆ ಮಾತ್ರ ಸಾಲದು, ಬಾಯಲ್ಲಿ ಹೇಳ್ತಾ ಕಾಲನ್ನು ಸಹ ತಾಳಕ್ಕೆ ತಕ್ಕಂತೆ ಕುಣಿಯೋರಿಗೆ ಯಾರಿಗೂ ಬರುತ್ತೋ ಅವರು ಕಾಲಕ್ಕೆ ತಕ್ಕಂತೆ ನಡೀತಾರಂತೆ. ಕಾಲಕ್ಕೆ ತಕ್ಕಂತೆ ನಡಿಬೇಕು ಅಂತಾದರೆ ತಾಳಕ್ಕೆ ತಕ್ಕಂತೆ ಕುಣಿಯೋದು ಅಭ್ಯಾಸ ಮಾಡ್ಕೊಳ್ಬೇಕಂತೆ. ಹಾಗಾಗಿ ಆ ಪುಟಾಣಿ ಮಕ್ಕಳು 4 ದಿವಸ ಹೇಳಿದ ತಕ್ಷಣ ಅದನ್ನು ಅಭ್ಯಾಸ ಮಾಡಿಕೊಂಡ್ರು. ಹಾಗಾಗಿ ನವರಾತ್ರಿಯ ಕಾರ್ಯಕ್ರಮ ಸಹ ಈಗ ಆದಿಚುಂಚನ ಸಂಸ್ಥಾನ ಮಟ್ಟದಲ್ಲಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟುಕೊಂಡಿದ್ದು ತುಂಬ ಸಂತೋಷ. ಪೂಜ್ಯ ಸ್ವಾಮೀಜಿಯವರು ಸಹ ಬರೋದಿತ್ತು, ಆದರೆ ಅವರಿಗೆ ಬೇರೆ ಕಾರ್ಯಕ್ರಮ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯತೆ ಆಗಲಿಲ್ಲ. ನಮ್ಮನ್ನು ಇಲ್ಲಿವರೆಗೆ ಕರೆಸಿ ನಿಮ್ಮೆಲ್ಲರ ಜೊತೆಯಲ್ಲಿ ಇಷ್ಟು ಹೊತ್ತುಗಳ ಕಾಲ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಂದು ಸಲ ಭಗವಂತನನ್ನು ಪ್ರಾರ್ಥಿಸಿ, ಒಳ್ಳೆಯ ಯೋಚನೆ, ಒಳ್ಳೆಯ ಚಿಂತನೆ, ಒಳ್ಳೆಯ ಸದ್ಭಾವನೆ, ಸದಾ ಒಳ್ಳೆಯ ಕೆಲಸ ಮಾಡುವಂಥ ಮನಸ್ಸು, ಯೋಚನೆ, ಚಿಂತನೆಯನ್ನು ಆ ಭಗವಂತ ಕರುಣಿಸಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿ, ಮತ್ತೊಂದು ಬಹಳಷ್ಟು ಸಂತೋಷದ ವಿಚಾರ, ಮೈಸೂರಿನ ಮಾನಸ ಗಂಗೋತ್ರಿಯ ಆ ಸಂಸ್ಥೆಯ 90ನೇ ಕ್ರೀಡಾಕೂಟ ನಮ್ಮಲ್ಲಿ ನಡೆದಿದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಗುರುಗಳು ಸಹ ಅದನ್ನು ಮತ್ತೆ ಪ್ರಸ್ತಾಪ ಮಾಡ್ತಲೇ ಇದ್ದರು. ಹಾಗಾಗಿ ಆ 90 ವರ್ಷದಿಂದ ಬಂದಿರುವಂಥ ಯಾವುದದು ರೋಲಿಂಗ್ ಶೀಲ್ಡಿಗೆ ಹಾಗಾಗಿ ಅಂಥ ಒಂದು ವಿಶೇಷವಾದದ್ದು ಆದಿಚುಂಚನಗಿರಿಗೆ ಬಂದಿದ್ದಲ್ಲ ಅಂಥೇಳಿ ತುಂಬ ಸಂತೋಷ ಪಡ್ಕೊಂಡಿದ್ವಿ. ಈಗ ರಾಜ್ಯ ಮಟ್ಟದ ಹೈಸ್ಕೂಲ್ ಮಕ್ಕಳ ಅಥ್ಲೆಟ್ಸ್ ಕಾರ್ಯಕ್ರಮ ಸಹ ಇದೆ. ಹಾಗೆಯೇ ರಾಷ್ಟ್ರಮಟ್ಟದ ಖೋ ಈ ಸಲ ಆದಿಚುಂಚನಗಿರಿ ಸಂಸ್ಥಾನ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ಶಿವಮೊಗ್ಗದ ನಮ್ಮ ಶಾಖಾ ಮಟ್ಟದಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್, ಡಿವಿಷನ್ ಲೆವೆಲ್ ವಾಲಿಬಾಲ್, ಹಾಗೆ ಬಾಲ್ ಬ್ಯಾಡ್ಮಿಂಟನ್ನು ಸಹ ಈ ಸಲ ನಡೀತಾ ಇದೆ ಬೇರೆ ಬೇರೆ ವಿಭಾಗದಲ್ಲಿ. ಹಾಗಾಗಿ ಭಾಳ ಸಂತೋಷ. ಮೊನ್ನೆ ಮೈಸೂರಲ್ಲಿ ನಮ್ಮ ವಿದ್ಯಾರ್ಥಿಗಳು, ಶಿವಮೊಗ್ಗದ ವಿದ್ಯಾರ್ಥಿಗಳು ಅಂಡರ್ 14 ನಮ್ಮ ಮಗು ರಾಜ್ಯಕ್ಕೆ ಫಸ್ಟ್ ಶಟಲ್ ಬ್ಯಾಡ್ಮಿಂಟನ್ ಫಸ್ಟ್ ಬಂದಳು. ಹಾಗಾಗಿ ಆ ಥರದ ಪ್ರತಿಭೆಗಳನ್ನು ನಾವು ಗುರುತಿಸಿದಾಗ ಅವರಲ್ಲಿ ಆ ಪ್ರತಿಭೆ ಇದ್ದರೆ ಅದನ್ನು ಮೇಲೆ ತರುವಂಥ ಕೆಲಸ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ನಡೆಸ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಆ ಭಗವಂತನನ್ನು ಪ್ರಾರ್ಥಿಸಿ ನನ್ನ 2 ವಾಕ್ಪುಷ್ಪಗಳನ್ನು ಸದ್ಗುರುಗಳ ಸರ್ವರ ಜೀವನದಲ್ಲೂ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಹೆಜ್ಜೆ ಇಡಲು ಸಂಪೂರ್ಣ ಕಾರಣವಾಗುತ್ತದೆಂದು ಹೇಳುತ್ತಾ ಪೂಜ್ಯ ಗುರುಗಳಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ 90ನೇ ಅಥ್ಲೆಟಿಕ್ ಕೂಟದ ಯಶಸ್ಸಿನ ಹಿಂದೆ ಒಬ್ಬ ವ್ಯಕ್ತಿ ಇದ್ದರು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಪೂಜ್ಯ ಶ್ರೀಗಳು ಅವರಿಗೆ ಮಾರ್ಗದರ್ಶನ ಮಾಡಿದರು. ಅಥ್ಲೆಟಿಕ್ ಕೂಟಕ್ಕೆ ಬೇಕಾದಂತಹ ಗ್ರೌಂಡನ್ನು ಸಿದ್ಧಗೊಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂತಹ ಶ್ರೀಯುತ ಪರಮಶಿವಯ್ಯನವರಿಗೆ ವಹಿಸಿದ್ರು. ಅವರು ಶಿರಸ ವಹಿಸಿ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಅವ್ರಿಗೆ ಮಾರ್ಗದರ್ಶನದಂತೆ ಸುಮಾರು 15 ತಿಂಗಳವರೆಗೆ ಆ ಗ್ರೌಂಡ್ನಲ್ಲೇ ಇದ್ದು ಬಿಸಿಲಿನಲ್ಲೇ ಕೆಲಸವನ್ನು ಮಾಡಿಕೊಟ್ರು. ಬೆಳಿಗ್ಗೆ 6 ಗಂಟೆಗೆ ಹೋದರೆ ಸಂಜೆ 6 ಗಂಟೆವರೆಗೆ ಅಲ್ಲಿಗೆ ಆ ವ್ಯವಸ್ಥೆಯನ್ನು ಮಾಡಿ ಸಂಜೆ 6 ಗಂಟೆಗೆ ಊರಿಗೆ ಬಂದು ರಾತ್ರಿ ತಮ್ಮ ತೋಟ ಗದ್ದೆ ಹೊಲ ನೋಡಿಕೊಂಡು ಮತ್ತೆ ಪುನಃ ಬೆಳಗ್ಗೆ 5ವರೆಗೆ ನನ್ನ ಜೊತೆ ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ರು. ಶ್ರೀಯುತರು ನಮ್ಮ ವಿದ್ಯಾರ್ಥಿಗಳ ಮುಂದೆ ಅವರನ್ನು ಪರಿಚಯಿಸಬೇಕು, ಅವರನ್ನು ಗೌರವಿಸಬೇಕು ಅಂತೇಳಿ ನನ್ನ ಆಸೆ ಇತ್ತು. ಶ್ರೀಯುತ MN ಪರಮೇಶ್ವರಯ್ಯನವರು ನಮ್ಮದೇ ಸಂಸ್ಥೆಯ ರಾಮಾನಂದ ಸ್ವಾಮಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾಗಮಂಗಲ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೂಜ್ಯ ಶ್ರೀಗಳ ಆಶೀರ್ವಾದ ಇದೆ ಅವರಿಗೆ. ಅವರು ಪೂಜ್ಯ ಶ್ರೀಗಳ ಆತ್ಮೀಯವಾಗಿ ಶ್ರೀಮಠದ ಎಲ್ಲ ಕ್ರೀಡಾಕೂಟಗಳಲ್ಲೂ ಯಶಸ್ವಿಯಾದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲೇ ಇದ್ದಾರೆ ಅಂತೇಳಿ ನನಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಶ್ರೀಯುತರಿಗೆ ಪೂಜ್ಯರು ಆಶೀರ್ವದಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾನೆ. ಸರ್ವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ಪೂಜ್ಯ ಗುರುಗಳು ಹಾಗೂ ಗೌರವಾನ್ವಿತರುಗಳು ಹಾಗೂ ಸರ್ವರ ಉಪಸ್ಥಿತಿಯನ್ನು ತುಂಬು ಹೃದಯದಿಂದ ಸ್ಮರಿಸುತ್ತಾ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಲಿದ್ದಾರೆ ನಮ್ಮ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ಪ್ರೊಫೆಸರ್ ಬೈರೇಗೌಡ ಸರ್ ಅವರು. ಕೀರ್ತಿ ಶಿಖರಕ್ಕೆ ಏರಿದರು ಮಹಾಪುರುಷರು,
ಒಮ್ಮೇಲೆ ಅದನವರು ಪಡೆಯಲಿಲ್ಲ, ನಡುರಾತ್ರಿಯಲು ಬೆವರ ಸುರಿಸಿದರು, ಸಹಚರರು ಮಲಗಲವರು ಮಲಗಲಿಲ್ಲ. ನಮ್ಮ ಕಾಲೇಜಿನ 2018-19 ಸಾಲಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಸ್ವಲ್ಪ ತಡ ಆದರೂ ಕೂಡ ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಜಗದ್ಗುರು ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಭಕ್ತಿಪೂರ್ವಕ ಪೀಠಾಧ್ಯಕ್ಷರು ಸಲ್ಲಿಸುತ್ತೇನೆ. ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಬಂದು ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಆಶೀರ್ವಚನ ನಮಗೆ ಸದಾ ಇರುತ್ತೆ. ಅವರಿಗೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಈ ವೇದಿಕೆಯ ಪರವಾಗಿ ಸಲ್ಲಿಸುತ್ತೇನೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠದ ಪ್ರಧಾನ ಕಾರ್ಯದರ್ಶಿಗಳು, ಶಿಕ್ಷಣ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಮಹಾಸ್ವಾಮಿಗಳವರು ಕೂಡ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಕೂಡ ಈ ಸಮಾರಂಭದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಪ್ರಸನ್ನನಾಥ ಮಹಾಸ್ವಾಮಿಗಳವರು ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ನಮ್ಮ ಪ್ರಾಚಾರ್ಯರು ಹೇಳಿದಾಗೆ ಅವರ ಹೆಸರಿಗೆ ತಕ್ಕ ಹಾಗೆ ಸದಾ ಪ್ರಸನ್ನವಾಗಿ ಇರುವಂಥವರು, ಚಟುವಟಿಕೆಯಿಂದ ಕೂಡಿರುವಂಥವರು. ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ನುಡಿ ಏನಿದೆ ಅದಕ್ಕೆ 100ಕ್ಕೆ 100ರಷ್ಟು ನಡ್ಕೊಳ್ಳುವಂತಹ ನಮ್ಮ ಪೂಜ್ಯರು. ಅವ್ರಿಗೂ ಕೂಡ ಬಿಡುವಿಲ್ಲದ ಕಾರ್ಯಕ್ರಮ ಆದರೂ ಕೂಡ ನಮ್ಮೆಲ್ಲರ ಕೋರಿಕೆಯನ್ನು ಮನ್ನಿಸಿ ಬಂದು ನಮಗೆ ಅನೇಕ ರೀತಿಯ ಮಾರ್ಗದರ್ಶನವನ್ನು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನಮ್ಮೆಲ್ಲರಿಗೂ ಕೂಡ ನೀಡಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ನಮನಗಳನ್ನು ನಮ್ಮ ಕಾಲೇಜಿನ ವತಿಯಿಂದ, ವೇದಿಕೆಯ ಪರವಾಗಿ ತಮ್ಮೆಲ್ಲರ ವತಿಯಿಂದ ಅರ್ಪಿಸ್ತಾ ಇದ್ದೀನಿ. ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಅತ್ಯಂತ ಹೃದಯಪೂರ್ವಕವಾಗಿ ನಡೆಸಿಕೊಟ್ಟಂತಹ ಮೈಸೂರಿನ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಚೇರಿಯ ಜಂಟಿ ನಿರ್ದೇಶಕರಾದಂತಹ ಡಾಕ್ಟರ್ HY ಶ್ರೀಶಾ ಕುಮಾರ್ ಸರ್ ಅವರು ಬಂದು ಅವರು ನಮಗೆ ಮನಃಶಾಸ್ತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ, ನಮ್ಮಲ್ಲಿರುವಂತಹ ಅನೇಕ ಒಂದು ವ್ಯಕ್ತಿತ್ವ ವಿಕಸನ ಆಗುವಂತಹ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಬಿಡುವಿಲ್ಲದ ಕಾರ್ಯಕ್ರಮ. ಈಗ ಮತ್ತೆ ಅವರು ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿದೆ. ನಮ್ಮ ಕೋರಿಕೆಯನ್ನು ಮನ್ನಿಸಿ ಬಂದು ಇಲ್ಲಿವರೆಗಿದ್ದು ಹೆಚ್ಚಿನ ನಮ್ಮ ಮಾರ್ಗದರ್ಶನವನ್ನು ನೀಡಿದಂತಹ ಸನ್ಮಾನ್ಯ ಡಾಕ್ಟರ್ HY ಶ್ರೀಶಾ ಕುಮಾರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೆರಿಯ ಸಹ ನಿರ್ದೇಶಕರಾದಂತಹ ಮತ್ತೊಬ್ಬರು ಪ್ರಸಾದ್ ಸರ್ ಅವರು ಕೂಡ ಪೂರ್ವಕವಾದಂತಹ ಧನ್ಯವಾದಗಳನ್ನು ಶೋಭೆಯನ್ನು ತಂದಿದ್ದಾರೆ. ನಮ್ಮ ಶ್ರೀ ಕ್ಷೇತ್ರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಅಥ್ಲೆಟ್ಸ್ ಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಯೋದಕ್ಕೆ ಅತ್ಯಂತ ಸರಳ ವ್ಯಕ್ತಿ. ಅವರನ್ನು ನಾವು 3 ದಿನ ನೋಡಿದ್ವಿ. ಒಬ್ಬರು ಡೈರೆಕ್ಟ್ರು ಈ ಮಟ್ಟದಲ್ಲಿ ಇರ್ತಾರ ಅನ್ನೋದು ನಮ್ಮ ಕೃಷ್ಣಯ್ಯ ಸರ್ ಅವ್ರನ್ನ ನೋಡಿದಾಗಲೇ ಗೊತ್ತಾದ್ದು. ಒಬ್ಬ ಸಾಧಾರಣ ವ್ಯಕ್ತಿಯ ರೀತಿಯಲ್ಲಿ ಎಲ್ಲರ ಸಾಲಿನಲ್ಲಿ ನಿಂತು ಅವರು ಊಟವನ್ನು ಪಡ್ಕೋತಾ ಇದ್ರು. ನಾನೊಬ್ಬರು ಡೈರೆಕ್ಟ್ರು, ನಾ ಕುಳಿತ ಜಾಗದಲ್ಲೇ ನನಗೆ ಊಟ ಬಡಿಸ್ಬೇಕು ಅನ್ನುವಂಥ ಸ್ವಲ್ಪನೂ ಕೂಡ ಅವರಲ್ಲಿ ಅಹಂ ಅನ್ನುವಂಥದ್ದಿಲ್ಲ. ಅವ್ರನ್ನ ನೋಡಿದ್ರೆ ಸರಳರಲ್ಲಿ ಸರಳರಾಗಿ ಬೆರೆಯುವಂಥವರು ಇವರು. ನಮ್ಮ ಈ ಒಂದು ಕ್ರೀಡಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ. ಮತ್ತು ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಅವರು ಕೂಡ ಅನೇಕ ಈ ಪಂಚತಂತ್ರದ ಕಥೆಗಳ ಮೂಲಕ ನೀತಿಯನ್ನು ನಮಗೆಲ್ಲರಿಗೂ ಕೂಡ ಮೂಡಿಸಿದ್ದಾರೆ. ಹಾಗಾಗಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ P ಕೃಷ್ಣಯ್ಯ ಸರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಾಲೇಜಿನಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರು ಅಂದರೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂಥ ಡಾಕ್ಟರ್ BK ಲೋಕೇಶ್ ಸರ್ ಅವರು. ಎಷ್ಟೊಂದು ಅಂದರೆ ರಾತ್ರಿ 8 ಗಂಟೆಲೂ ಕಾಲೇಜಲ್ಲಿ ಇರ್ತಾರೆ, ಬೆಳಿಗ್ಗೆ 8 ಗಂಟೆಲೂ ಕಾಲೇಜಲ್ಲಿ ಇರ್ತಾರೆ. ಅವರಿಗೆ ಕಾಲೇಜು ಮನೆ ಅನ್ನೋ ವ್ಯತ್ಯಾಸನೇ ಗೊತ್ತಿಲ್ಲ. ಯಾಕೆಂದರೆ ಇಷ್ಟೊಂದು ಕಾರ್ಯಕ್ರಮ
ಮಕ್ಕಳೇ, ನಿಮ್ಮ ಒಂದು ಯಶಸ್ಸಿಗೋಸ್ಕರ ಅವರು ಅಪಾರವಾಗಿ ಶ್ರಮಿಸ್ತಾ ಇದ್ದಾರೆ. ಪೂಜ್ಯರು ಒಂದು ಆಶಯವನ್ನು ಇಟ್ಕೊಂಡಿದ್ದಾರೆ, ನಮ್ಮ ಕಾಲೇಜು ಉತ್ತಮ ರೀತಿಯಲ್ಲಿ ಬೇರೆ ಕಾಲೇಜಿಗೆ ಮಾರ್ಗದರ್ಶಕವಾಗಿರಬೇಕು ಅಂತ. ಅದನ್ನು ಅವರು ಕಾರ್ಯಗತಗೊಳಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಇಷ್ಟೊಂದು ಮಟ್ಟಿಗೆ ಯಶಸ್ವಿಯಾಗೋದಕ್ಕೆ ನಿಮ್ಮ ಒಂದು ಏಳಿಗೆಗೋಸ್ಕರ ಹಗಲಿರುಳು ಶ್ರಮಿಸ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತಂಥ ಡಾಕ್ಟರ್ BK ಲೋಕೇಶ್ ಸರ್ ಅವರನ್ನು ಕೂಡ ನಾನು ಈ ಸಮಾರಂಭದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಮ್ಮ ಸ್ವಾಮೀಜಿಯವರ ಮತ್ತು ತಾಲೂಕು ದೈಹಿಕ ಶಿಕ್ಷಣ ನಿರ್ದೇಶಕರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ರಮಾನಂದ ಪ್ರೌಢಶಾಲೆಯ ಶಿಕ್ಷಣ ಸಂಸ್ಥೆಯ ದೈಹಿಕ ಶಿಕ್ಷಣ ನಿರ್ದೇಶಕರು ಮತ್ತು ಪರಮ ಪೂಜ್ಯರ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿ ನಿಂತು ಕ್ರೀಡಾ ಕಾರ್ಯಕ್ರಮಗಳನ್ನು ನಡೆಸ್ಕೊಡುವಂತಹ ನಮ್ಮ ಪರಮಶಿವಯ್ಯ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಮತ್ತು ಮಾಧ್ಯಮ ಮಿತ್ರರಾಗಿ ಉಮೇಶ್ ಅವರು ಮತ್ತು ದೇವಾನಂದ್ ಅವರು ನಮ್ಮ ಕಾರ್ಯಕ್ರಮ ಕಾಲೇಜಿನಲ್ಲಿ ಅಥವಾ ಮಟ್ಟದಲ್ಲಿ ಏನೇ ನಡೆದರೂ ಕೂಡ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರವನ್ನು ಕೊಟ್ಟು ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗೋ ರೀತಿಯಲ್ಲಿ ಬರೆಯುವಂತಹ ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ಅವರ ಎಲ್ಲ ಸ್ನೇಹಿತರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಸಮಾರಂಭದ ಪರವಾಗಿ ಅಭಿನಂದಿಸ್ತೇನೆ. ಮತ್ತು ನಮ್ಮ ಕಾಲೇಜಿನ ಎಲ್ಲ ಸಹಾಯಕ ಪ್ರಾಧ್ಯಾಪಕರು ಕೂಡ ಪ್ರಾಂಶುಪಾಲರ ಆದೇಶದ ಪ್ರಕಾರ ಬೆಳಗ್ಗೆ 9 ಗಂಟೆಗೆ ಎಲ್ಲರೂ ಕೂಡ ಸಿದ್ಧರಾಗಿ ಬಂದು ನೀವು ಕೂಡ ಎಲ್ಲ ರೀತಿಯಿಂದಲೂ ಸಹಕರಿಸಿದಂಥ ಎಲ್ಲ ಪ್ರಾಧ್ಯಾಪಕರಿಗೆ ಮತ್ತು ಬೋಧಕೇತರ ಸಿಬ್ಬಂದಿಯವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಮ್ಮ ಈ ಕಾರ್ಯಕ್ರಮದ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಮತ್ತು ಮೈಕ್ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಮುಖ್ಯ ಕೇಂದ್ರ ಬಿಂದುಗಳು ಅಂದರೆ ನಮ್ಮ ವಿದ್ಯಾರ್ಥಿನಿಯರು. ಕಾಲೇಜು 17ನೇ ತಾರೀಕೆ ಮುಕ್ತಾಯ ಆಗ್ತಾ ಇದೆ, ಆದರೂ ಕೂಡ ಇವತ್ತು 11ನೇ ತಾರೀಕು ಆದರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ನಿಜವಾಗ್ಲೂ ಬೇರೆ ಕಾಲೇಜಿನಲ್ಲಿ ಈಗಾಗಲೇ ವಿದ್ಯಾರ್ಥಿಗಳ ಒಂದು ಕೊರತೆ ಭಾಳ ಪೂರ್ಣ ನಿಲ್ಲಾಗ್ಬಿಟ್ಟಿದೆ. ಆದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನಾವು ಬರಬೇಕು, ನೋಟ್ಸೋ ಪುಸ್ತಕನೋ ಅಥವಾ ಅಧ್ಯಾಪಕರ ಮಾರ್ಗದರ್ಶನನೋ ಪಡ್ಕೋಬೇಕು, ನಮ್ಮ ಕಾಲೇಜಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ, ನಾವೆಲ್ಲರೂ ಕೂಡ ಪೂಜ್ಯರ ಆಶೀರ್ವಾದ ಪಡಿಬೇಕು ಅಂತ ಬಂದು ಭಾಳ ಯಶಸ್ವಿಯಾಗಿ ನೀವೆಲ್ಲರೂ ಕೂಡ ಶಾಂತಚಿತ್ತರಾಗಿ ಇದ್ದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.